ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಕ್ರಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ. ಪಾಂಡವರು 11 ವರ್ಷಗಳನ್ನು ಕಳೆದು ದ್ವೈತವನದಿಂದ ಕಾಮ್ಯಕವನಕ್ಕೆ ಬಂದಿದ್ದಾರೆ. ಕಾಮ್ಯಕವನದಲ್ಲಿ ದ್ವೈತವನದ ಕೊನೆಯ ಘಟ್ಟ ದುರ್ಯೋಧನ ಬಂದು ಹೋಗಿದ್ದು ಘೋಷಯಾತ್ರೆ ಮಾಡಿ. ಆ ನಂತರ ಅಲ್ಲಿ ಅನೇಕ ಮೃಗಗಳು ಅವನಿಗೆ ಒಂದು ಕನಸಿನಿಂದ ಎಚ್ಚರಿಕೆ ಕೊಟ್ಟು, ನೀವೆಲ್ಲ ಹೀಗೆ ಇಲ್ಲೇ ಇದ್ದರೆ ನಮ್ಮ ಕಥೆ ಮುಗಿಯುತ್ತೆ, ನೀವು ಬೇರೆ ಅವಕಾಶವನ್ನು ನೋಡಿಕೊಂಡ್ರೆ ತುಂಬ ಉತ್ತಮ ಅಂತ. ತಕ್ಷಣ ಪಾಂಡವರು, ಅಂದರೆ ಎಲ್ಲ ಪ್ರಾಣಿಗಳಿಗೂ ಬದುಕಲಿಕ್ಕೆ ಅರ್ಹತೆ ಇದೆ ಅನ್ನೋ ವಿಷಯದಲ್ಲಿ ಅವರಿಗೂ ಅದರಲ್ಲಿ ಬಹಳ ವಿಶ್ವಾಸ ಇದೆ. ಹಾಗಾಗಿ ಅಲ್ಲಿಂದ ಅವರು ಹೊರಟು ಕಾಮ್ಯಕವನಕ್ಕೆ ಬಂದರು. ಆ ಕಾಮ್ಯಕವನದಲ್ಲಿ ಯುಧಿಷ್ಠಿರ ತನ್ನ ಕರ್ತವ್ಯವನ್ನು ಚೆನ್ನಾಗಿ ನಡೆಸ್ತಾ ಇರಬೇಕಾದ್ರೆ ಅಲ್ಲಿಗೆ ವ್ಯಾಸರು ಬರ್ತಾರೆ. ವ್ಯಾಸರು ಬಂದು, ಇನ್ನು 1 ವರ್ಷ ನೀವು ಈ ಕಾಡಿನಲ್ಲಿ ಕಳಿಬೇಕಾದ್ರೆ ಮತ್ತೊಂದು ವರ್ಷ ಅಜ್ಞಾತವಾಸ ಇರೋದು ಬಹಳ ಬೇಗ ಕಳೆದು ಹೋಗುತ್ತೆ. ಅಂದರೆ ಒಂದು ಸ್ವಲ್ಪ ದುಃಖದ ಸ್ಥಿತಿಯನ್ನು ಅವ್ರು ನೆನಪಿಸ್ಕೊಳ್ತಾರೆ. ಕರ್ಣನ ಕಠೋರವಾದ ಮಾತು, ಯಾಕೆಂದರೆ ಈಗ ತಾನೇ ದುರ್ಯೋಧನಾದಿಗಳು ಬಂದು ಮತ್ತೊಮ್ಮೆ ಅವರನ್ನು ಬೇಕು ಅಂತ ಇದೆ. ಅವರ ಉದ್ದೇಶ ಇದ್ದಿದ್ದು ಇಷ್ಟೇ, ಅವರು ಹೊರಗಬೇಕು. ಅದು ನಡೀತಾ ಇದ್ದಾಗ ವ್ಯಾಸರು ಬಂದು ಮತ್ತೆ ತಣಿಸಿದ್ರು, ಹಾಗೆಲ್ಲ ಹೊರಗುದ್ರಲ್ಲಿ ಅರ್ಥ ಇಲ್ಲ, ನಿಮಗೆ ನಿಮ್ಮ ಅಧಿಕಾರ ಸಿಕ್ಕಿದಾಗ ನೀವು ಅದನ್ನು ಮುಂದೆ ಚೆನ್ನಾಗಿ ನಡೆಸಿ, ಈಗ ಬೇಸರ ಪಟ್ಕೊಳ್ಳೋದಕ್ಕೆ ಅರ್ಥ ಇಲ್ಲ ಅಂತ. ಹಾಗೆ ಹೇಳ್ತಾ ದಾನದ ಮಹತ್ವವನ್ನು ಮಾತಾಡ್ತಾ ಅವರಿಗೆ ಕ್ಷತ್ರ ಧರ್ಮದಲ್ಲಿ ಮಾಡಲಿಕ್ಕಿದ್ದ ದೊಡ್ಡ ಜವಾಬ್ದಾರಿ ಏನು ಅಂದರೆ ಪ್ರಜೆಗಳು ಎಲ್ಲರಿಗೂ ಅವ್ರಿಗೆ ಬೇಕಾದನ್ನು ಕೊಡಬೇಕು ಅಂತ. ಆಗ ಅವನು ಪುಂಡರೀಕ ಯಾಗ ಮಾಡಿ ದುರ್ಯೋಧನ ಬೇಕಾದಷ್ಟು ಜನರಿಗೆ ಸಂಪತ್ತನ್ನು ಹಂಚಿದ. ಆಗ ಪಾಂಡವರು ಇಂದ್ರಪ್ರಸ್ಥದಲ್ಲಿ ಅವರು ಇದ್ದಾಗ ಅದೇ ಕೆಲಸವನ್ನು ಬಹಳ ನಿಷ್ಕಲ್ಮಶವಾಗಿ ಮಾಡಿದ್ದಾರೆ. ಆದರೆ ಅದು ಯಾವಾಗಲೂ ಮಾಡ್ತಾ ಇರಬೇಕು ಅಂತ ಅವರಿಗೆ ಆಸೆ. ಅದು 12 ವರ್ಷ ಆಗ್ತಾ ಬಂತು. ಅಂದರೆ ಅದೊಂದು ಪಾಳಿ, 12 ವರ್ಷದಲ್ಲಿ ಒಂದು ದೊಡ್ಡ ಯಾಜ್ಞಿಕ ಪ್ರಕ್ರಿಯೆಯಲ್ಲಿ ತೊಡಗುದು ಅಂತ. ಬೇರೆ ಬೇರೆ ಯಾವುದು ನಡೆಸ್ತಾನೆ ಇರ್ತಾರೆ. ಕೌರವರು ಬಂದಾಗಲೂ 1 ದಿವಸದ ಇಷ್ಟಿಯಲ್ಲೇ ಇದ್ದವನು. ಹಾಗಾಗಿ ಅವನು ದುರ್ಯೋಧನನ್ನು ಬಿಡಿಸ್ಲಿಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ಭೀಮನನ್ನ ಅರ್ಜುನನನ್ನು ಕಳಿಸ್ತಾನೆ, ನೀವು ಹೋಗಿ ಬನ್ನಿ, ನಾನು ಅಕಸ್ಮಾತು ನಿಮ್ಗೆ ಈ ಮಾತೇ ಹೇಳುತ್ತಿರ್ಲಿಲ್ಲ, ಹೋಗಿ 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 ಅಂತ ಇಷ್ಟು ನಾನು ಕೇಳ್ಕೊಳ್ತಿರ್ಲಿಲ್ಲ, ನಾನು ದೀಕ್ಷಿತನಾಗಿದ್ದೇನೆ, ಇವತ್ತು ಹೋಗ್ಲಿಕ್ಕಾಗಲ್ಲ, ಕೂತಿದ್ದೇನೆ ಅಂತ. ಅದು ಅವನಿಗೆ ಕೊರಗಿತ್ತು. ನಾವೇನು ಸತ್ಕರ್ಮ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, 10 ಜನರನ್ನು ಕರೆದು ಕೈ ತುಂಬ ಅವರಿಗೆ ಉಡುಗೊರೆಗಳನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಅದಕ್ಕೆ ವ್ಯಾಸರು ಒಂದು ಕತೆ ಹೇಳ್ತಾರೆ. ನಿನಗೆ ಹೌದು, ಒಬ್ಬ ಕ್ಷತ್ರಿಯನಾಗಿ ನಿನಗೆ ಆ ಬೇಜಾರಿದ್ದಿದ್ರೆ ತಪ್ಪಲ್ಲ. ಅಂದರೆ ಮೊದಲಿನಿಂದನೂ ಅದೇ ಥರ ಅಭ್ಯಾಸ ಇದ್ದವನಿಗೆ ಒಂದೇ ಸರ್ತಿ ಲಾಕ್ಡೌನ್ ಆಗಿ ಕೈ ಕಾಲು ಕಟ್ಟಾಕ್ಬಿಟ್ರೆ ಹೊರಗೆ ಹೋಗೋದೇ ಅಭ್ಯಾಸ ಇದ್ದವನಿಗೆ ಒಂಥರ ಜೈಲಲ್ಲಿ ಹಾಕಿದಾಗಿರುತ್ತೆ. ಜೈಲಲ್ಲಿ ಹಾಕಿದ್ರೂ ಪರವಾಗಿಲ್ಲ, ಮನೆಯಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಅಂತ. ಹಾಗೆ ಅವನಿಗೆ ಆ ಸಂಕಟ ಆಗಿದ್ದನ್ನು ನೋಡಿ ಒಂದು ಕತೆ ಹೇಳ್ತಾರೆ ವೇದವ್ಯಾಸರು. ನಮ್ಮ ಹತ್ರ ಎಷ್ಟು ಸಂಪತ್ತಿದೆ, ಎಷ್ಟು ಕೊಟ್ಟೆವು ಅನ್ನೋದು ಮುಖ್ಯ ಅಲ್ಲ, ನಮ್ಮ ಹತ್ರ ಏನು ಇಲ್ಲ ಅಂದ್ರೆ ಅದರಲ್ಲಿ ಎಷ್ಟು ಪಾಲು ನಾವು ಸಮಾಜಕ್ಕೆ ಅಥವಾ ನಮ್ಮ ಸುತ್ತ ಇದ್ದವರಿಗೆ ಅದನ್ನು ಹಂಚುತ್ತೇವೆ ಅನ್ನೋದು ಮುಖ್ಯ ಅಂತ ಒಬ್ಬ ಮುದ್ಗಲ ಅನ್ನುವ ಋಷಿಯ ಕಥೆಯನ್ನೇ ಹೇಳ್ತಾರೆ. ವ್ರೀಹಿದ್ರೋಣ ಪರಿತ್ಯಕ್ತ, ಅವನು ಬಹಳ ಬೇಗನೆ ಉತ್ತಮವಾದ ಗತಿಯನ್ನ, ಸಾಮಾನ್ಯವಾದ ದಾನವನ್ನು ನೀಡಿ ಅವನು ಮೋಕ್ಷಕ್ಕೆ ಹೋದ, ಸ್ವರ್ಗಕ್ಕೆ ಹೋದ. ಅವನ ಬಗ್ಗೆ ನನಗೆ ಹೇಳಿ. ಅವನಿಗೆ ವ್ರೀಹಿದ್ರೋಣ ಅಂತ ಹೇಳಿ. ಅವನು ದ್ರೋಣ ಅಂದರೆ ಒಂದು ದೊನ್ನೆ, ಒಂದು ಮರದ ಪಾತ್ರೆ ಇರ್ಬೋದು ಅಥವಾ ಎಲೆಯಲ್ಲೂ ಮಾಡ್ತಾರೆ, ದೊನ್ನೆ ಥರ ಮಾಡ್ತಾರೆ. ಆ ದೊನ್ನೆಯಲ್ಲಿ ಅವನು ಧಾನ್ಯವನ್ನು ಯಾವಾಗಲೂ ಸಂಗ್ರಹ ಮಾಡಿಕೊಳ್ಳುವನು. ಸಿಲೋಂಚ ವೃತ್ತಿರ್ಧರ್ಮಾತ್ಮ ಮುದ್ಗಲ ಸಂಯತೇಂದ್ರಿಯ ಆಸೀದ್ರಾಜನ್ ಕುರುಕ್ಷೇತ್ರೆ ಸತ್ಯವಾಗನಸೂಯಕಃ. ನೀವು ಯಾವ ಕುರುಕ್ಷೇತ್ರದಲ್ಲಿ ಈಗ ಅಧಿಕಾರವನ್ನು ನಡೆಸ್ತಿದ್ರೋ ಮೊದಲು, ಅದೇ ಕುರುಕ್ಷೇತ್ರದಲ್ಲಿ ಹಿಂದೆ ಈ ಮುದ್ಗಲ ಅನ್ನುವ ಋಷಿ ಇದ್ದ. ಶಿಲೋಂಚ ವೃತ್ತಿ ಅಂತ ಕರೀತಾರೆ ಅದನ್ನು. ಅದ್ರ 2 ಥರ ಇದೆ. ಶಿಲಾ ಅಂದರೆ ಈ ಗದ್ದೆಯಲ್ಲಿ ಕಟಾವಾದ್ಮೇಲೆ ಆ ತೆನೆಗಳು ಕೆಲವೊಮ್ಮೆ ಮುರಿದು ಬೀಳುತ್ತೆ.
ಆ ತೆನೆ ಹಾಗೆ ಇರುತ್ತೆ. ಅದನ್ನ ಸಂಗ್ರಹ ಮಾಡಿಕೊಂಡು ಬಂದೇ ಊಟ ಮಾಡುದು. ಅಂಗಡಿಯಲ್ಲಿ ಹೋಗಿ ದುಡ್ಡು ಕೊಟ್ಟು ತರುವುದು ಇದು ಇಲ್ವೇ ಇಲ್ಲ. ತೆನೆ ಮಾತ್ರ ಸಂಗ್ರಹ ಮಾಡ್ಕೊಂಡು ಬರುದು, ಆ ತೆನೆಯನ್ನು ಗುದ್ದಿ ಅದರ ಹಿಟ್ಟಿನಿಂದ ಹೊಟ್ಟೆ ತುಂಬಿಸಿಕೊಳ್ಳುವುದು. ಹುಂಚ ಅಂದ್ರೆ ಅದಕ್ಕೆ ಇನ್ನೂ ಕಷ್ಟ. ಅದು ಹುಂಚ ಅಂದ್ರೆ ಕಟಾವು ಮಾಡಿದ ದಿವಸವೇ ಹೋಗಿ ತಗೊಂಡು ಬರುದು. ಕಟಾವ್ ಆದ ತಕ್ಷಣ ಇವ್ರು ಈ ಕಡೆ ಹೋಗಿ ಅದನ್ನು ತರ್ತಾರೆ. ಹುಂಚ ಅಂದ್ರೆ ಒಂದು 3 ದಿವಸ ಬಿಟ್ಟು ಆಮೇಲೆ ಕೆಲವು ಪ್ರಾಣಿಗಳೆಲ್ಲ ಅದನ್ನು ತಿನ್ಕೊಂಡು ಹೋಗ್ತವೆ. ರಾತ್ರಿ ಹೆಗ್ಗಣ, ಇಲಿ, ಹಕ್ಕಿಗಳು ಎಲ್ಲ ತಿನ್ಕೊಂಡು ಹೋಗ್ತವೆ. ಅದು ಉಳಿದ ಮೇಲೆ ತೆನೆಗಳೆಲ್ಲ ಪುಡಿ ಆಗ್ತವೆ. ಪುಡಿ ಆದ್ಮೇಲೆ ಒಂದೊಂದು ಕಾಳು ಬಿದ್ದಿರುತ್ತೆ ಗದ್ದೆಯಲ್ಲಿ. ಆ ಕಾಳನ್ನು ಹುಡುಕಿ ಒಂದು ದೊನ್ನೆ ಮಾತ್ರ ಅದರಲ್ಲಿ ತುಂಬಿದ್ಮೇಲೆ ಮತ್ತೆ ತರಲಿಕ್ಕಿಲ್ಲ. ಆ ದೊನ್ನೆಯಲ್ಲಿ ಎಷ್ಟು ತುಂಬುತ್ತೋ ಅಷ್ಟು ಮಾತ್ರ ತರುದು. ಅದನ್ನ ಪುಡಿ ಮಾಡಿ ಅದರ ಸಿಪ್ಪೆ ತೆಗೆದು ಪುಡಿ ಮಾಡಿ ಮನೆಯಲ್ಲಿ ಅದಕ್ಕೆ ಅವನದ್ದೊಂದು ದರ್ಶ ಪೂರ್ಣಮಾಸ ಅಂತ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಮಾಡಿಕೊಳ್ಳುವ ದರ್ಶ ಅಂತ ಪರ್ವಕಾಲದಲ್ಲಿ ಮಾಡುವಂತಹ ಒಂದು ಯಜ್ಞ, ಸಣ್ಣ ಪ್ರಮಾಣದ ಯಜ್ಞ. ಆ ಯಜ್ಞದಲ್ಲಿ ಅತಿಥಿಗಳು ಯಾರಾದರೂ ಬಂದರೆ ಅವರಿಗೆ ಕೊಟ್ಟು ಆಮೇಲೆ ಇವನು ಊಟ ಮಾಡುದು. ಅವನು ಅದನ್ನು ಹೇಳುತ್ತಾರೆ, ಅತಿಥಿ ವ್ರತಿ. ಅತಿಥಿಗಳನ್ನ ಯಾವಾಗಲೂ ಆರಾಧನೆ ಮಾಡುವುದು ಅವನ ಕರ್ತವ್ಯ. ಕ್ರಿಯಾವಾಂಶ ಕಪೋತಿ ವೃತ್ತಿಮಾಸ್ಥಿತ. ಈ ಕಾಳು ಹೆಕ್ಕಿ ತಿನ್ನುವಂಥದ್ದು ಕಪೋತಗಳು ಅಷ್ಟೇ. ಕಾಳನ್ನೇ ಹೆಕ್ಕುದು, ಅದು ಇಡೀ ತೆನೆ ತಿನ್ಲಿಕ್ಕೆ ಬರೋದಷ್ಟೇ. ಹಸು ಆದರೆ ಇಡೀ ತೆನೆಗೆ ಭಯ ಆಗುತ್ತೆ. ಕಪೋತಿ ಅಂದ್ರೆ ಕಪೋತ ಅಂದ್ರೆ ಪಾರಿವಾಳ ಒಂದೊಂದೇ ಕಾಳುಗಳನ್ನು ಹೆಕ್ಕಿ ತರುವ ಹಾಗೆ ಕಪೋತಿ ವೃತ್ತಿಮಾಸ್ಥಿತ. ಕಪೋತದ ವೃತ್ತಿಯಲ್ಲಿ ಹೆಕ್ಕಿ ತಂದು ಅತಿಥಿಗಳನ್ನು ಸತ್ಕಾರ ಮಾಡುತ್ತಿದ್ದ. ಸತ್ರಮಿಷ್ಟೀಕೃತಂ ನಾಮ ಸಮುಪಾಸ್ತೆ ಮಹಾತಪಾಹ. ಆದರೆ ತಂದ ಮೇಲೆ ಅದನ್ನು ಮತ್ತೆ ಯಾಗದಲ್ಲಿ ಬಳಸಿ ಯಜ್ಞಶಿಷ್ಟಾಶಿನಸ್ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈಹಿ ಅನ್ನುವುದು ಮಾತು. ಯಜ್ಞದಲ್ಲಿ ಅವಶಿಷ್ಟವಾದದ್ದನ್ನೇ ಆಹಾರ ತಗೊಳ್ಳೋದು ಹೊರತು ತಂದೆವು ರುಚಿಯಾಗಿತ್ತು ಪ್ಯಾಕ್ ತೆಗೆದು ಒಡೆದೆವು ಬಗ ಅಂತ ತಿಂದು ಯಾರಾದರೂ ನೋಡೋ ಮುಂಚೆ ಪ್ಯಾಕನ್ನು ಕೂಡ ಡಸ್ಟ್ಬಿನ್ನಲ್ಲೂ ಅಡೀಗ ಹಾಕಿ ಯಾರು ಮೇಲೆ ನೋಡಿದ್ರೆ ಆಮೇಲೆ ನೀವು ತಿಂದಿದ್ದೀರಿ ಅಂತ ಗೊತ್ತಾಗಬಾರ್ದು ಅಂತ ಅಡಗಿಸಿಡುವಂತಹ ಕಾರ್ಯಕ್ರಮ ಇಲ್ಲ ಅವರಿಗೆ. ಅವರಿಗೇನಿದ್ರು ಕೂಡ ಹಂಚಿ ಎಲ್ಲರಿಗೆ ಆದ್ಮೇಲೆ ತಾವು ತಿನ್ನುವುದು ಅಂತ ಲೆಕ್ಕ. ಹಾಗೆ ಅದರಲ್ಲೂ ಇನ್ನು ಸಪುತ್ರದಾರೋ ಹಿ ಮುನಿ ಪಕ್ಷಾಹಾರೋ ಬಭೂವ ಕಪೋತ ವೃತ್ಯ ಪಕ್ಷೇಣ ವ್ರೀಹಿ ದ್ರೋಣಮುಪಾರ್ಜಯತ್. ಸಪುತ್ರದಾರ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿ ಒಟ್ಟಿಗೆ ಪಕ್ಷಾಹಾರ, ಆ ಪರ್ವದ ದಿವಸ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಅವತ್ತು ಮಾತ್ರ ಆಹಾರ ಸ್ವೀಕಾರ ಮಾಡುದು. ಉಳಿದ ದಿವಸ ನೀರೋ ಎಲೆನೋ ಅಷ್ಟೇ ಗತಿ. ಅದು ಬಿಟ್ಟರೆ ಅನ್ನ, ಅಕ್ಕಿ ಅಥವಾ ಏನೋ ಧಾನ್ಯದ ಪದಾರ್ಥ ತಿನ್ನುವುದು ಅಂದರೆ ಆ ಪರ್ವದಲ್ಲಿ ಯಜ್ಞದಲ್ಲಿ ಉಳಿದ ಪದಾರ್ಥವನ್ನು ಮಾತ್ರ. ಹಾಗೆಯೇ ಎಲ್ಲ ಹೆಂಡತಿ ಮಕ್ಕಳು ಹಾಗೇನೆ. ಅವರು ಕೂಡ ಅಂತ ಸಂಸಾರ ಬಹಳ ಕಷ್ಟ. ಒಂದಲ್ಲ ಒಬ್ರು ಒಂದು ರೀತಿಯಿಂದ ಇವ್ರು ಸಹಕಾರ ಮಾಡಿದ್ರೆ ಅವ್ರು ಸಹಕಾರ ಇಲ್ಲ, ಅವ್ರು ಸಹಕಾರ ಮಾಡಿದ್ರೆ ಇವ್ರು ಸಹಕಾರ. ಕೊನೆಗೆ ಇಬ್ರು ಒಟ್ಟಿಗೆ ಒಂದು ಮನಸ್ಥಿತಿಯಿಂದ ಕೂಡಿಕೊಂಡಿದ್ರೆ ಮಕ್ಕಳು ಬೇರೆನೇ ದಿಕ್ಕಲ್ಲಿರ್ತಾರೆ. ಆದರೆ ಇವರು ಎಲ್ಲರೂ ಸೇರಿಕೊಂಡು ಆ ವೃತ್ತಿಯನ್ನ ಶ್ರದ್ಧೆಯಿಂದ ಮಾಡಿ ಆ ಪರ್ವದ ದಿವಸ ಮಾತ್ರ ಆಹಾರವನ್ನು ಸ್ವೀಕರಿಸ. ಅದು ಕೂಡ ಅವತ್ತು ಅತಿಥಿಗಳು ಬಂದು ಊಟ ಮಾಡಿ ಹೋದ ಮೇಲೆ ಇವರು ಊಟ ಮಾಡುದು. ಅದರಲ್ಲಿ ಎಷ್ಟು ಬೇಯ್ತಿತ್ತು ಎಷ್ಟು ಉಳಿತಿತ್ತು ಗೊತ್ತಿಲ್ಲ. ಒಂದು ದ್ರೋಣ ಅಂದ್ರೆ ಒಂದು ಒಂದೆರಡು ಸೇರು ತುಂಬುವಷ್ಟು ದೊನ್ನೆ. ಅದು ದೊನ್ನೆ ಅಂದ್ರೆ ಚಿಕ್ಕದು ಮಾಡ್ಬೋದು. ಒಂದು ಕಾಲದ ದ್ರೋಣ ಅಂದ್ರೆ ಅದಕ್ಕೊಂದು ಹೆಸರಿದೆ. ಕಳಸ ಅಂತ 14 ಸೇರಿದ್ದೊಂದಿದೆ. ಅದು ಬಿಟ್ರೆ 8 ಸೇರಿದ್ದು ಒಂದು ದೊನ್ನೆ ಬರುತ್ತೆ, ಪಾತ್ರೆ ಬರುತ್ತೆ. ಅದು ಬಿಟ್ಟು ಅದಕ್ಕಿಂತ ಚೂರು ಕಮ್ಮಿ ಯಾವುದೋ ಇರಬಹುದು ಇದು. ಹೀಗೇನೆ ದಿನ ಕಳೀತಾ ಇತ್ತು. ಸಪರ್ವ ಕಾಲ್ಯಂ ಕೃತ್ವಾತು ಮುನಿವೃತ್ಯ ಸಮನ್ವಿತ ಅತಿಥಿಭ್ಯೋ ದದಾವನ್ನಂ ಪ್ರಹೃಷ್ಟೇನ ಅಂತರಾತ್ಮನ. ಅತಿಥಿಗಳು ಜಾಸ್ತಿ ಬಂದಷ್ಟು ಖುಷಿ ಅವನಿಗೆ. ನಾವು ಅನ್ಕೊಂಡು ಅರ್ಧ kg ಮಾಡಿದ್ಮೇಲೆ 3 ಜನ ಬಂದ್ರೆ ಏನ್ ಮಾಡುದು, ಇವರಿಗೇನು ಸುಧಾರಿಸುದು, ನೀವು ಆಫೀಸಿಗೆ ತಡ ಆಗಲ್ವಾ, ನಮ್ದು ಊಟ ಒಂಚೂರು ಇನ್ನೂ ತಡ ಇದೆ ಪರವಾಗಿಲ್ವಾ ಅಂತ ಕೇಳಿ ಅವ್ರಿಗೆ ಆದ್ರೂ ಹೋಗ್ಲಿ ಅಂತ ಅನ್ನೋ ಸ್ಥಿತಿಯಲ್ಲಿ ನಮ್ಮ ಉಪಚಾರ ಇರುತ್ತೆ. ಅವನು ಪ್ರಹೃಷ್ಟ ಬಹಳ ಸಂತೋಷದಿಂದ ಬಂದವಷ್ಟವರು ಎಲ್ರಿಗೂ ಕೂಡ ಅತಿಥಿಭ್ಯೋ ದದಾವನ್ನಂ. ಆದ್ರೆ ಪ್ರಕೃತಿ ಅವನಿಗೆ ಸಹಕರಿಸತ್ತೆ ಅನ್ನೋದಕ್ಕೆ ಏನು ಒಂದು ವಿಶೇಷ ಒದಗಿ ಬಂತು ಅಂತಂದ್ರೆ, ವ್ರೀಹಿದ್ರೋಣಸ್ಯ ತತ್ರೀತ್ಯ ದದತೋನ್ನಂ ಮಹಾತ್ಮನಃ ಋಷೇರ್ ಮಾತ್ಸರ್ಯಹೀನಸ್ಯ ವರ್ಧತಿ ಅತಿಥಿ ದರ್ಶನಾತ್. ಯಾವಾಗ ಅವನ ಅನ್ನ ಬೇಯಿಸಿ ದರ್ಶ ಪೂರ್ಣಮಾಸದ ಕರ್ತವ್ಯ ಮುಗಿಸಿ ಅತಿಥಿಗಳಿಗೋಸ್ಕರ ಕಾಯ್ಲಿಕ್ಕಿದೆ, ಬಾಗಿಲಿನ ಬದಿಯಲ್ಲಿ ಕಾಯ್ತಾ ಇದ್ದಾಗ ಯಾರಾದ್ರೂ ಬಂದ್ರೆ ಅವರನ್ನು ಕರೆದು ಊಟ ಹಾಕಿ ಆಮೇಲೆ ತಾವು ಊಟ ಮಾಡುದು. ಹಾಗೆ ಅತಿಥಿಗಳನ್ನ ನೋಡಿದ ತಕ್ಷಣವೇ ಅನ್ನಂ ವರ್ಧತಿ, ಆ ದೊನ್ನೆಯಲ್ಲಿ ಅನ್ನ ಡಬಲ್ ಆಗ್ತಿತ್ತು. ವರ್ಧತಿ ಅದು ತಾನೇ ಎಷ್ಟು ಜನ ಅತಿಥಿ ಬಂದಿದ್ರು ಅದಕ್ಕಿಂತ ಡಬಲ್ ಆಗ್ಬಿಡ್ತಿತ್ತು. ಅದು ಪ್ರತಿ ಸರ್ತಿ ಎಷ್ಟು ಜಾಸ್ತಿ ಬರ್ತಾರೋ ಕೊನೆಗೆ ಎಲ್ಲಿವರೆಗೆ ಅಂದ್ರೆ ತಕ್ಷತಾನ್ಯಪಿ ಮುಂಜಂತಿ. 100 ಜನ ಬಂದ್ರೆ ಅದೇ ದೊನ್ನೆಯಲ್ಲಿ 100 ಜನಕ್ಕಾಗುವಷ್ಟು ಅನ್ನ.
ಯಾಕೆಂದ್ರೆ ಮಾತ್ಸರ್ಯ ಹೀನಸ್ಯ, ಅವನಿಗೆ ಯಾವತ್ತೂ ಕೂಡ ಅಯ್ಯೋ ನನಗೆ ಖರ್ಚಾಗಿ ಹೋಗುತ್ತಾ, ಅದು ಮೊದಲು ಟೆಸ್ಟ್ ಮಾಡಿದೆ ದೊನ್ನೆ, ಆವಾಗ ಅವನು ಖಾಲಿನೇ ಮಾಡಿಬಿಟ್ಟಿದ್ದಾನೆ, ತನಗಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅತಿಥಿಗಳಿಗೆ ಪೂರ್ತಿ ಹಾಕ್ಬೇಕು ಅಂತ. ಅದಕ್ಕೆ ಆಮೇಲೆ ಯೋಚನೆ ಬಂತು ಆ ಅನ್ನ ದೇವತೆಗೆ, ನಾನು ಇವನ ಮನೆಯಲ್ಲಿ ಹೀಗೆ ಖಾಲಿ ಆದ್ರೆ ಬಂದು ಇನ್ನು 4 ಜನಕ್ಕೆ ತೊಂದರೆ ಆಯ್ತು ಅಂತ ಅವನ ಹೆಸರು ಕೆಡಬಾರದು ಅಂತ ಅದೇ ಹೆಚ್ಚುತ್ತಾ ಇತ್ತು. ಗುಂಜಂತಿ ಮನೀಷಿಣಾಂ, ಜ್ಞಾನಿಗಳನ್ನೆಲ್ಲರನ್ನು ಕರೆದು ಊಟಕ್ಕೆ ಹಾಕ್ತಿದ್ದ. ಮುನೇಸ್ತ್ಯಾಗ ವಿಶುದ್ಧ್ಯಾತು ತದನ್ನ ವೃದ್ಧಿ ನಿಚ್ಛತಿ, ಮುನಿಯ ತ್ಯಾಗವನ್ನು ನೋಡಿ ಅನ್ನದೇವತೆ ವೃದ್ಧಿ ನಿಚ್ಛತಿ, ಕೂಡ್ಲೆ ಅವನು ಕೊಟ್ಟಷ್ಟು ಅನ್ನದ ಪದಾರ್ಥ ವೃದ್ಧಿ ಆಗ್ತಾ ಇತ್ತು. ಇದು ತಂತು ಶುಶ್ರಾವ ಧರ್ಮಿಷ್ಠಂ ಮುದ್ಗಲಂ ಸಂಶಿತೌರಸಂ ದುರ್ವಾಸ ನೃಪದಿಗ್ವಾಸಾ ತಂ ಅಥ ಅಭ್ಯಜಗಾಮಹ. ಇದು ಮುದ್ಗಲರ ಈ ಹೆಮ್ಮೆ ಹಿರಿಮೆ ದುರ್ವಾಸರಿಗೆ ಮುಟ್ಟಿತು ಸುದ್ದಿ. ದುರ್ವಾಸರಿಗೆ ಮುದ್ಗಲ ಅನ್ನುವನು ಬಹಳ ಅತಿಥಿ ಸತ್ಕಾರ ಮಾಡುತ್ತಾನೆ, ತುಂಬಾ ನಿಸ್ಪೃಹನಾಗಿ ಸೇವೆ ಮಾಡುತ್ತಾನೆ, ಮಾತ್ಸರ್ಯ ರಹಿತನಾಗಿ ಅನ್ನವನ್ನ ದಾನ ಮಾಡುತ್ತಾನೆ. ಇದು ಅವನಿಗೆ ಬಂದ ಹೆಸರು. ಇದನ್ನೊಮ್ಮೆ ನೋಡ್ಬೇಕು ಅಂತ ಅವರಿಗೆ ಅನ್ನಿಸಿತು. ಸೀದಾ ಅಲ್ಲಿಗೆ ಬಂದ್ರು. ಎಲ್ಲೆಲ್ಲೋ ಓಡಾಡ್ತಾ ಇದ್ರು. ಒಂದು ಕಡೆ ಎಲ್ಲೂ ಇರ್ತಿರ್ಲಿಲ್ಲ, ಉನ್ಮತ್ತರಂತೆ ಓಡಾಡ್ತಾ ಇದ್ರು. ತಲೆ ಕೂದಲೆಲ್ಲ ಬಿರುಕಲು ಬಿಟ್ಟುಕೊಂಡಿದ್ದಾರೆ. ಬಾಯಲ್ಲಿ ಬೈಯುವ ಶಬ್ದ ಬಿಟ್ಟರೆ ಬೇರೆ ಒಳ್ಳೆ ಮಾತುಗಳನ್ನು ಆಡುವುದೇ ಇಲ್ಲ. ಹೀಗೆ ಬೇರೆ ಬೇರೆ ರೀತಿಯಿಂದ ಅವರು ಎಷ್ಟು ಮುಚ್ಚಿಕೊಳ್ಬೇಕೋ ಅಷ್ಟು ಕೆಟ್ಟ ರೀತಿಯಿಂದ ಜನರ ಮುಂದೆ ಕಾಣಿಸಿಕೊಳ್ತಾ ಇದ್ರು. ಬಹಳ ಜನ ಯಾರೋ ಹುಚ್ಚ ಅಂತೇಳಿ ಬೈದು ಕಳಿಸ್ತಿದ್ರು. ಆದರೆ ಅವರು ಸಾಕ್ಷಾತ್ ರುದ್ರನ ಅವತಾರವಾಗಿ ಎಲ್ಲ ಕಡೆ ಓಡಾಡ್ತಾ ಯಾರು ಇಷ್ಟ ಆದ ಮೇಲೂ ಅವರನ್ನು ಕರೆದು ಆತಿಥ್ಯ ಮಾಡ್ತಿದ್ರು, ಅವರನ್ನು ಅನುಗ್ರಹಿಸ್ತಾ ಇದ್ರು. ಸೀದಾ ಈ ವಿಪ್ರನ ಬಳಿಗೆ ಬಂದ್ರು, ಮುದ್ಗಲ ಋಷಿಯ ಬಳಿಗೆ ಬಂದು ಅನ್ನಾರ್ಥಿನಮ್ಮನು ಪ್ರಾಪ್ತಂ ವಿದ್ಧಿಮಾಂ ಮುನಿ ಸತ್ತಮ. ಅನ್ನಾರ್ಥಿ, ಅನ್ನಕ್ಕಾಗಿ ಬಂದಿದ್ದೇನೆ, ಹಸಿದಿದ್ದೇನೆ, ನನಗೆ ಊಟ ಹಾಕಬೇಕು ನೀನು. ಸ್ವಾಗತಂ ತೇ ಅಸ್ತು, ಖಂಡಿತ ಬನ್ನಿ, ನಮ್ಮ ಮನೆಗೆ ನಿಮ್ಮಂಥವ್ರು ಬರುವುದು ಅಂದ್ರೆ ನಮ್ಮ ಭಾಗ್ಯ. ಮುನಿಹಿ ಮುದ್ಗಲ ಪ್ರತ್ಯಭಾಷತ ಪಾದ್ಯಮಾಚಮನೀಯಂಚ ಪ್ರತಿವೇದ್ಯಂ ಅನ್ನಮುತ್ತಮಂ. ಪಾದ್ಯಂ ಕಾಲಿಗೆ ಕೈಗೆ ಕೊಡಬೇಕಾದ ನೀರು, ಆಮೇಲೆ ಅನ್ನವನ್ನ ಯಾವ ಪ್ರಮಾಣದಲ್ಲಿ ಅವರಿಗೆ ಬಡಿಸ್ಬೇಕಿತ್ತು ಅದೆಲ್ಲವನ್ನು ಬಡಿಸಿ ಆದ್ಮೇಲೆ ಕ್ಷುದಿತಾಯ, ಬಹಳ ಹಸಿದಿದೆ ಅಂತ ಹೇಳಿದ್ದಾಗಿ ಬೇಕಾದಷ್ಟು, ಮತ್ತೆ ಅತಿಥಿ ಪ್ರಿಯ, ತುಂಬಾ ಅತಿಥಿಗಳು ಬಂದಷ್ಟು ಇವನಿಗೆ ಪ್ರೀತಿ, ಖುಷಿಯಾಗ್ಬಿಡ್ತಿತ್ತು. ಅದು ಕೆಲವು ಅಡಿಗೆಯವರನ್ನು ನೋಡ್ಬೇಕು ನಾವು. ಯಾರಾದ್ರೂ ಬೇಕು ಅಂತ ಕೇಳಿದ್ರೆ ತುಂಬಾ ಸಂತೋಷ, ಮತ್ತು ಬಡಿಸ್ಬೇಕು ಅಂತ ಅವ್ರಿಗೆ ಆಸೆ. ಬಡಿಸೋದು ಮಾಡುದು ಅಂದ್ರೆ ಆ ವ್ಯವಸ್ಥೆಯಲ್ಲಿ ಅದು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅವ್ರಿಗೆ ಅದೇನೋ ಖುಷಿ, ಮಾಡಿ ಹಾಕ್ತಾ ಇದ್ದಾನೆ, ತಿಂತಾರೆ ಅಂದ್ರೆ ಮುಖ ಎಲ್ಲ ಅರಳಿ ಬಿಡುತ್ತೆ ಅವರಿಗೆ. ಹಾಗೆ ಇವನಿಗೆ ಅತಿಥಿಗಳು ಬಂದಷ್ಟು ಸಂತೋಷ. ಉನ್ಮತ್ತಾಯ ಪರಾಂ ಶ್ರದ್ಧಾಂ ಆಸ್ಥಾಯ ಚತುರ್ಥವ್ರತಃ, ಅವನು ಉನ್ಮತ್ತನಂತೆ ವರ್ತಿಸ್ತಾ ಇದ್ರು. ಮಾತು ಕೆಟ್ಟದಿರ್ತಿತ್ತು, ವೇಷ ಕೆಟ್ಟದಿರ್ತಿತ್ತು, ತಲೆ ಕೂದಲೆಲ್ಲ ಕೆದರಿ ಹೋಗಿತ್ತು. ಇಷ್ಟಾದ್ರೂ ಒಂದು ಸ್ವಲ್ಪ ಅವನ ಬಗ್ಗೆ ಅಸಖ್ಯ ಪಡ್ಲಿಲ್ಲ. ಹಸಿದಿದೆ ಅಂತಂದಾಗ ಅವನು ಎಲ್ಲಿ, ಯಾರು, ಯಾಕೆ, ಎತ್ತ ಏನು ಪ್ರಶ್ನೆ ಮಾಡಲಿ. ಹಸಿವು ಅನ್ನೋದು ಮೊದಲ ಆದ್ಯತೆ, ಅರ್ಹತೆ ಅಂತ ಅನ್ನೋದು ಊಟಕ್ಕೆ ಅದೊಂದೇ. ಅದನ್ನ ನೀಡಿ ಅವರಿಗೆ ಬೇಕಾದ ಆತಿಥ್ಯವನ್ನು ಮಾಡ್ತಾ ಇದ್ದ. ಭುಕ್ತ್ವಾ ಚಾನ್ನಂ ತತಃ ಸರ್ವಂ ಉಚ್ಚಿಷ್ಟೇನಾತ್ಮನಸ್ತತಃ. ಆಯ್ತು, ತಟ್ಟೆಯಲ್ಲಿದ್ದದ್ದು ಬಗ್ಗಿಸಿ ಆದ್ಮೇಲೆ ಒಂಚೂರು ಉಳಿತಿತ್ತು. ಆಮೇಲೆ ಅವನಿಗೆ ಅದರ ಪದಾರ್ಥವನ್ನು ಅವನು ಉಳಿದ ಹೆಂಡತಿ ಮಕ್ಕಳಿಗೆಲ್ಲ ಬಡಿಸ್ಕೊಂಡು ಊಟ ಮಾಡ್ತಿದ್ದ. ಇವನೇನ್ ಮಾಡ್ದ ಅಂದ್ರೆ, ದುರ್ವಾಸ ಮುನಿ ಆ ತಟ್ಟೆಯಲ್ಲಿ ಪಾತ್ರೆಯಲ್ಲಿ ಅವ್ರಿಗೆ ಬಡಿಸಿ ಆದ್ಮೇಲೆ ಪಾತ್ರೆಯಲ್ಲಿ ಉಳಿದಿತ್ತಲ್ಲ ಅದೆಲ್ಲವನ್ನ ತಗೊಂಡು ಅಥಾಂಗಂ ಲಿಲಿಪೇನ್ನೇನ ಯಥಾಗತ ಮಗಾಚ್ಚಸಹ, ಆ ಉಚ್ಚಿಷ್ಟವಾದ ಅನ್ನವನ್ನ ಪೂರ ಬಳಿದು ಕೈಯಲ್ಲಿ ಮುದ್ದೆ ಮಾಡಿ ಮೈಗೆಲ್ಲ ಹಚ್ಕೊಂಡು ಪಾತ್ರೆ ಖಾಲಿ ಮಾಡಿ ಹೊರಟೋದ್ರು. ಎಲ್ಲಿಂದ ಬಂದ್ರು ಅಲ್ಲಿ ಹೊರಟೋದ್ರು. ತಿಂದು ಹೋದ್ರೆ ಬೇಜಾರಾಗಲ್ಲ, ಮೈಗೆಲ್ಲ ಹಿಂಗ್ ಮಾಡ್ಕೊಂಡು ಹೋದ್ರೆ. ಆದ್ರೆ ಅಲ್ಲಿ ತೇನೈವಾತ್ಮನಮಾಲಿಪ್ಯ ಹಸನ್ ಗಾಯನ್ ಪ್ರಧಾವತಿ, ಅನ್ನ ಮೈ ಮೇಲೆ ಬಳ್ಕೊಂಡು ಕುಣದ್ನಂತೆ, ಹಾಡಿದ್ನಂತೆ, ಖುಷಿ ಪಟ್ಕೊಂಡು ಅಲ್ಲಿಂದ ಈಗ ನನಗೆ ತೃಪ್ತಿ ಆಯ್ತು ಅಂತ ಹೇಳ್ಕೊಂಡು ಹೊರಟೋದ್ನಂತೆ. ನೃತ್ಯತೆ ಧಾವತೆ ಚೈವ ಬುದ್ಧ್ಯಾ ತತ್ಕ್ರೋಶತೆ ತಥಾ ಏವಂ ದ್ವಿತೀಯೇ ಸಂಪ್ರಾಪ್ತೆ ಪರ್ವಕಾಲೇ ಮನೀಷಿಣ. ಆ ಪರ್ವಕಾಲದಲ್ಲಿ ಊಟ ಇಲ್ಲ. ಹುಣ್ಣಿಮೆ ಮುಗೀತು ಅಂತ ಮುಂದಿನ ಅಮಾವಾಸ್ಯೆಕಾದ್ರೆ ಮತ್ತೆ ಪ್ರತ್ಯಕ್ಷ ಅತಿಥಿ ಹಾಜರ್, ಅನ್ನಾರ್ಥಿ, ಮತ್ತೆ ಯಥಾ ಪ್ರಕಾರ ಇದೇ ಆಟ. ಊಟ ಎಲ್ಲ ಆದ್ಮೇಲೆ ಪಾತ್ರೆಯಲ್ಲಿ ಇದ್ದಿದ್ದೆಲ್ಲ ಮೈಗೆ ಬಳ್ಕೊಂಡ ಹೊರಟೋದ. 2 ಸಲ ಆಯ್ತು.
ಅದು ಜಾಸ್ತಿ ಕೊಡ್ತಿತ್ತಲ್ವಾ? ಖಾಲಿ ಮಾಡಿದ್ರೆ ಮುಗೀತು. ಅನ್ನ ಹಾಕಿ ಉಳಿದದ್ದನ್ನ ಅದು ಮತ್ತೆ ಜಾಸ್ತಿ ಮಾಡ್ತಿತ್ತು. ಅನ್ನ ಪಾತ್ರೆ ಖಾಲಿ ಮಾಡಿದ್ರೆ ಅಲ್ಲಿ ಮುಗೀತು ಅಂತ ಅರ್ಥ, ಇನ್ಯಾರಿಗೂ ಅದ್ರಲ್ಲಿ ಇಲ್ಲ ಅಂತ. ಇವರು ಕೊನೆಗೆ ಖಾಲಿ ಮಾಡ್ಬೇಕಾದ್ರೆ ಇವರೇ ಮನೆಯಲ್ಲಿ ಖಾಲಿ. ಮತ್ತೆ ಯಥಾ ಪ್ರಕಾರ ಎರಡನೇ ಸರ್ತಿ ಹಾಗೆ ಮಾಡಿದ್ರು. ನಿರಾಹಾರಸ್ತು ಸಮುನಿಹಿ ಉಂಚ ಮಾರ್ಜಯತೆ ಪುನಃ. ನಿರಾಹಾರನಾಗಿ ಉಳಿದು ಬಿಟ್ಟ. ಪುನಃ ಪರ್ವಕ್ಕೆ, ಮತ್ತೊಂದು ಪರ್ವಕ್ಕೆ ಗದ್ದೆಗಳಲ್ಲಿ ಹೋಗಿ ಧಾನ್ಯಗಳನ್ನು ಹೆಕ್ಕಿಕೊಂಡು ಮತ್ತೆ ವ್ರೀಹಿಯಲ್ಲಿ ತುಂಬಿಟ್ಟು ಯಥಾ ಪ್ರಕಾರ ಅದನ್ನು ಕುಟ್ಟಿ, ಎಲ್ಲವೂ ಫ್ರೆಶ್. ಯಾವುದು ನಿನ್ನೆ ಮಾಡಿಡ್ತೇನೆ, ಸಿಪ್ಪೆ ಸುಲಿದಿಡ್ತೇನೆ, ನಾಳೆಗೆ ಹಸಿದ ಹೊಟ್ಟೆಗೆ ಹಾಕೊಳ್ಬೋದು, ಕಾಯ್ಲಿಕ್ಕೆಲ್ಲ ಇಲ್ವೇ ಇಲ್ಲ. ಮರುದಿವಸ ಅವತ್ತಿದ್ದವತ್ತೇ ಅಕ್ಕಿನೂ ಅವತ್ತೇ ಕುಟ್ಟುದು, ಭತ್ತ ಅವತ್ತು ಕುಟ್ಟಿ ಸಿಪ್ಪೆ ತೆಗೆದು ಅವತ್ತು ಬೇಯಿಸಿ ಅದನ್ನು ಊಟ ಮಾಡುದು. ಅದು ತರುವಾಗ್ಲೂ 3 ದಿವಸಕ್ಕೆ ಮೊದಲೇ ತಂದಿಟ್ಕೊಳ್ಳಿಕ್ಕೂ ಇಲ್ಲ, ಆಗ್ಲೇ ಹೋಗಿ ಅವತ್ತೇ ತಂದು ಕುಟ್ಟಿ ತೆಗೆದು ಅಕ್ಕಿಯನ್ನ ನಿವೇದನೆ ಮಾಡುವ ಯಜ್ಞದಲ್ಲಿ ಮರು ದಿವಸ ಆ ಮರು ಪರ್ವದಲ್ಲಿ ಮತ್ತೆ ಬಂದ. ನನೈನಂ ವಿಕ್ರಿಯಾಂ ನೇತುಂ ಅಶಕನ್ ಮುದ್ಗಲಂ ಕ್ಷುಧಾ. ಹಸಿವಾದಾಗ ಎಷ್ಟು ತಾಳ್ಮೆಯವರಾದರೂ ಕೂಡ ಏನಾದರೂ ಒಂದು ಕೋಪದ ಮಾತು, ಕೋಪದ ನೋಟ, ಕೋಪದ ಮುಖ ಸಿಂಡರಿಸುವಿಕೆ ಅಥವಾ ಒಳಗಿನಿಂದಾದರೂ ಬೈಕೊಳ್ಳುವ ಸ್ಥಿತಿ ಬರುತ್ತೆ. ಆದರೆ ಮುದ್ಗಲ ನಕ್ರೋಧೋ ನಚ ಮಾತ್ಸರ್ಯಂ. ಒಂದು ಕೋಪ ಬರಲಿಲ್ಲ, ಇವನು ಎಂಥ ಮನುಷ್ಯರಿ, ಆಯ್ತು ಹೊಟ್ಟೆಗೆ ಊಟ ಮಾಡ್ದ ಕರೆಕ್ಟ್, ಮೈಗೆಲ್ಲ ಯಾಕೆ ಬಳ್ಕೊಂಡು ಹೋಗ್ಬೇಕು ಅಂತನೂ ಮನಸ್ಸಿನಲ್ಲಿ ಯೋಚನೆ ಮಾಡಲಿಲ್ಲ. ನಾವಮಾನ, ಇದೇನು ನಮ್ಮನ್ನು ಅವಮಾನ ಮಾಡ್ತಾ ಇದ್ರೆ, ನ ಸಂಭ್ರಮ, ಮುಂದೇನು ಮಾಡಬೇಕು, ನೆಕ್ಸ್ಟ್ ಸರ್ತಿ ಬಂದಾಗ ನಾವು ಮನೆಯಲ್ಲೆಲ್ಲ ಖಾಲಿ ಮಾಡ್ಕೊಂಡು ಹೊಟ್ಟೋಗೋಣ, ಯಾರಿಲ್ಲ ಅಂತೇಳಿ ಹೋಗೋಣ. ನಾವು ಕೊನೆಗೆ ಅವರನ್ನು ಎದುರಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡುದು, ನೆಕ್ಸ್ಟ್ ಸರ್ತಿ ಅವರಲ್ಲಿ ಬರ್ತಾರೆ ಅಂದ್ರೆ ಗಾಡಿ ತೆಗೆದು ಇನ್ನೊಂದು ಕಡೆಗೆ ನಾನು ಚಪ್ಪಲಿ ಬೇರೆ ಕಡೆಗೆ ತಗೊಂಡೋಗಿ ಅವರೆಲ್ಲ ಹೋಗಿ ಆಯ್ತು ಅಂತಂದ್ರೆ ಮತ್ತೆ ವಾಪಸ್ ಮನೆ ಹತ್ರ ಬರುದು. ಹೀಗೇನಾದ್ರೂ ಮಾಡ್ಬೋದಾ? ಹಾಗೂ ಮಾಡ್ಲಿಲ್ಲ, ಹಾಗೂ ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಇದು ಎಷ್ಟು ಸಲ ಆಯ್ತು ಅಂದ್ರೆ, ಎಲ್ಲಿವರೆಗೆ ಅವನಾದ್ರೆ ಏನೋ ಸ್ವಲ್ಪ ತಿಳುವಳಿಕೆಯಿಂದಾಗಿ ಸಪುತ್ರ ದಾರಂ ಉಂಚಂತಂ ಆವಿವೇಶ ದ್ವಿಜೋತ್ತಮಂ. ಮಕ್ಕಳು ಕೂಡ ಒಂದು ಪ್ರತಿ ಮಾತಾಡ್ಲಿಲ್ಲ. ಈ ರೀತಿ ಆ ಅತಿಥಿ ಮಾಡಿ ಹೋದ, ಬೇರೆಯವರು ದೊಡ್ಡವರಿಗೆಲ್ಲ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳುವ ಪ್ರಸಂಗವೇ ಬರಲಿಲ್ಲ ಮುದ್ಗಲನಿಗೆ. ಮಕ್ಕಳು ಅಷ್ಟು ಶ್ರದ್ಧೆಯಿಂದ ಏನು ಉಪತಸ್ಥೆ ಯಥಾ ಕಾಲಂ ಷಟ್ಕೃತ್ವ ಕೃತ ನಿಶ್ಚಯ. 6 ಸರ್ತಿ ಹೀಗೆ ಮಾಡಿದ್ದಾನೆ, 3 ತಿಂಗಳು ಉಪವಾಸ. 6 ಸರ್ತಿ, ಪ್ರತಿ ಸರ್ತಿ ಬರುದು, ಉಣುದು, ಉಳಿದುದನ್ನ ಮೈ ಮೇಲೆ ಹಚ್ಕೊಳ್ಳುದು, ಕುಣಿಯುವುದು, ಹಾಡುದು, ಕೇಳುದು, ಓಡುದು, ಮರೆಯಾಗುವುದು. ಇಷ್ಟಾದ್ಮೇಲೂ ನಚಾಸ್ಯ ಮನಸಃ ಕಶ್ಚಿದ್ ವಿಕಾರೋ ದೃಶ್ಯತೆ ಪುನಃ. ಇಷ್ಟಾದ್ರೂ ಮನಸ್ಸಿನಲ್ಲಿ ಒಂದು ಸಣ್ಣ ವಿಕಾರವೂ ಹುಟ್ಟಲಿಲ್ಲ. ಅಷ್ಟು ಶುದ್ಧ ಸತ್ವಸ್ಯ ಶುದ್ಧಂ ಸದೃಶೇ ನಿರ್ಮಲಂ ಮನಃ. ಮನಸ್ಸು ಶುದ್ಧ, ಆಚರಣೆಯಲ್ಲೂ ಆ ಚಟುವಟಿಕೆ ಮಾಡುವಾಗ ಈ ಸರ್ತಿಯಲ್ಲಿ ಆದ್ರೂ ಗೋಣಿಯಲ್ಲಿ ಸಿಕ್ಕಿದ್ರೆ ಒಂದು ದೊನ್ನೆಯಲ್ಲಿ ಹಾಕೊಂಡು ಬಂದ್ಬಿಡೋಣ, ಅಲ್ಲಿ ತುಂಬಿಟ್ಟಿರ್ತಾರೆ ಕೃಷಿಕರು. ಈಗದ ಹಾಗೆ ನಾವು ರಾತ್ರೋರಾತ್ರಿ ಹೊತ್ಕೊಂಡು ಮನೆ ತನಕ ತಂದುಟ್ಟು ಅದಕ್ಕೆ ಕೋಣೆಯಲ್ಲಿ ಬೀಗ ಹಾಕಬೇಕಾದಿಲ್ಲ. ಅವರು ಗದ್ದೆಯಲ್ಲಿ ಎಲ್ಲ ತಯಾರು ಮಾಡಿ ಒಂದು ಮೂಟೆ ಕಟ್ಟಿಟ್ಟಿರ್ತಾರೆ, ಯಾರೂ ತಗೊಂಡೋಗ್ಬೋದು ಅದನ್ನು. ಆದರೆ ಯಾವುದಕ್ಕೂ ಕೈ ಹಾಕದೆ ಉಂಚವೃತ್ತಿಯಿಂದಲೇನೆ 6 ಸರ್ತಿಯೂ ಅಷ್ಟು ಅನರ್ಥದ ಪ್ರವೃತ್ತಿಯನ್ನು ತೋರಿದಾಗಲೂ ಬೇರೆಯವರಿಗಾದ್ರೆ ಆ ತಾಳ್ಮೆ ಕೆಟ್ಟು ಹೋಗ್ತಿತ್ತು. ನೀವೇನು ಹೀಗೆ ಮಾಡ್ತೀರಿ, ನಿಮಗೊಂಚೂರಾದ್ರೂ ಎಚ್ಚರಿಕೆ ಬೇಡವಾ, ಅನ್ನಕ್ಕೆ ಮರ್ಯಾದೆ ಇಲ್ವಾ, ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ನಮ್ಮ ಹತ್ರ ಬೇರೆ ಬೇರೆ ಉಪದೇಶಗಳೆಲ್ಲ ಸಿಕ್ಕಿತ್ತು. ಬೇಕಾದಷ್ಟು ಲಾಜಿಕ್ಗಳನ್ನು ಮಾಡಿ ಆದರೂ ಒಳಗಿನಿಂದ ನಮ್ಗೆ ಅನ್ನ ಸಿಕ್ಕಿಲ್ಲ ಅನ್ನೋದೇ ಕೋಪ ಇರುತ್ತೆ. ಆದ್ರೆ ನನಗೆ ಸಿಕ್ಕಿಲ್ಲ ಅಂತ ಹೇಳುದಲ್ಲ, ಅನ್ನವನ್ನು ಅಷ್ಟೆಲ್ಲ ನಿಂದನೆ ಮಾಡಬಾರ್ದು ಅಂತ ಇಂಡೈರೆಕ್ಟ್ ಆಗಿ ಆದರೂ ಹೇಳಿ ಒಬ್ಬನನ್ನು ನಾವು ಕೆಳಕ್ಕೆ ತಳ್ಳುವ ಪ್ರಯತ್ನ ಮಾಡ್ತಿದ್ವಿ. ಅವನ ಮನಸ್ಸಿನಲ್ಲಿಯೂ ಹಾಗೆ ಅನ್ಕೊಳ್ಳದೆ ಇದ್ದದ್ರಿಂದ ದುರ್ವಾಸನಿಗೆ ತುಂಬಾ ಆಶ್ಚರ್ಯ ಆಯ್ತು. ಸೀದಾ ಅವನ ಹತ್ರ ಬಂದವನು ತಮುವಾಚ ತತಃ ಪ್ರೀತಃ ಸಮುನಿರ್ಮುದ್ಗಲಂ ತದಾ ತತ್ಸಮೋ ನಾಸ್ತಿ ಲೋಕೇಸ್ಮಿನ್ ದಾತಾ ಮಾತ್ಸರ್ಯವರ್ಜಿತಃ. ನಾನು ಬಹಳ ಅನ್ಕೊಂಡಿದ್ದೆ, ನಿನಗೆ ಅಷ್ಟು ಸುಲಭದಲ್ಲಿ ಈ ಎಲ್ಲ ಸಿದ್ಧಿಗಳು ಒಲ್ದಿರ್ಲಿಕ್ಕೆ ಸಾಧ್ಯ ಇಲ್ಲ, ನೀನೇನೋ ಮಾಡ್ಕೊಂಡಿದ್ದಿ ಅಂತಂದು ನಿನಗೆ ಪ್ರಾಮಾಣಿಕವಾಗಿ ನಿನ್ನ ಆತಿಥ್ಯದ ಫಲವಾಗಿ ಈ ದೈವದ ಅನುಗ್ರಹವನ್ನು ನೀನು ಪಡೆದಿದ್ದೆ. ಯಾಕೆಂದ್ರೆ ಅಲ್ಲೊಂದು ಮಾತು ಬರುತ್ತೆ, ಈ ದೇವತೆಗಳೆಲ್ಲರೂ ಕೂಡ ಅಲ್ಲಿಗೆ ಬಂದು ಆ ದರ್ಶಪೂರ್ಣ ಮಾಸದ ಯಾಗದಲ್ಲಿ ಆಹುತಿಗಳನ್ನು ಸ್ವೀಕರಿಸಿ ಹೋಗ್ತಿದ್ರು. ಹಾಗೆ ಸ್ವೀಕರಿಸಿದ್ರಿಂದಾಗಿ ಇಷ್ಟೆಲ್ಲ ಸಾಧ್ಯ ಆಗುತ್ತೆ ಹೇಗೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ನನಗೊಂದು ನಿಶ್ಚಯ ಆಯಿತು, ನಿನ್ನಂತಹ ಮಾತ್ಸರ್ಯ ವರ್ಜಿತನಾದ ಹೊಟ್ಟೆ ಕಿಚ್ಚಿಲ್ಲದ ಕೊಡುಗೈ ದಾನಿ ಇನ್ನೊಬ್ಬನನ್ನ ನೋಡ್ಲಿಲ್ಲ. ನಾಸ್ತಿ ಲೋಕೆ ತ್ವತ್ಸಮಃ, ನಿನ್ನಂಥವನು ಲೋಕದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ.
ಕ್ಷುದ್ಧರ್ಮ ಸಂಜ್ಞಾಂ ಪ್ರಣುದ್ಯಾತ್ ಆದತ್ತೆ ಧೈರ್ಯಮೇವ ಚ. ಎಷ್ಟೇ ಸಂಪತ್ತಿದ್ರೂ ಕೂಡ ಹಸಿವಿನ ಪೆಟ್ಟಿಗೆ ಯಾರೂ ಕೂಡ ತಲೆ ಕೆಲಸ ಮಾಡಲ್ಲಾಗ. ಬುಭುಕ್ಷಿತನ್ನ ಪ್ರತಿಘಾತಿ ಕಿಂಚಿತು, ಬಾಯಿ ಬಂದಂಗೆ ಬೈತಾನೆ. ಆಮೇಲೆ ಹೇಳ್ತೇವೆ ಒಂದು ಸ್ವಲ್ಪ ಹಸಿವಾಗಿರ್ಬೇಕು, ಬೇಗ ಊಟ ಹಾಕಿ ಎಲ್ಲ ಸರಿ ಹೋಗುತ್ತೆ ಅಂತ. ಅಂಥದ್ರಲ್ಲಿ ಕ್ಷುದ್ಧರ್ಮವನ್ನು ಕೂಡ ಆ ಹಸಿವಿನ ಬಾಧೆಯನ್ನು ಕೂಡ ನೀನು ತಡೆದು ಧರ್ಮ ಪ್ರಜ್ಞೆಯಿಂದಲೇನೆ ಆತಿಥ್ಯವನ್ನು ಮಾಡಿದ್ದಿ ಅಂತಾದದ್ರಿಂದ ನನಗೆ ತುಂಬ ಖುಷಿ ಆಯಿತು. ಲೋಕದಲ್ಲಿ ವಿಷಯಾನುಸಾರಿಣಿ ಜಿಹ್ವಾ ಕರ್ಷತ್ತೆ ವರಸಾನ್ ಪ್ರತಿ. ಎಷ್ಟೇ ಇಂದ್ರಿಯ ನಿಗ್ರಹ ಇದ್ದಾಗಲೂ ಕಣ್ಣು, ಕಿವಿ, ಮೂಗು, ಚರ್ಮ ಇತ್ಯಾದಿಗಳಿಗೆ ಒಂದು ವಿಶ್ರಾಂತಿ ಕೊಡಬಹುದು. ಆದರೆ ನಾಲಿಗೆ ಮಾತ್ರ ಸಮಯ ಬಂದಾಗ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಅದು ನಾಲಿಗೆಯ ರುಚಿ ಮಾತ್ರ ಏನಾದರೂ ಪದಾರ್ಥ ನೋಡಿದ ತಕ್ಷಣ ಅದರ ಬಗ್ಗೆ ಆಸೆ ವ್ಯಕ್ತಪಡಿಸುತ್ತೆ, ಬಾಯಿ ನೀರು ಬರುತ್ತೆ. ನೀನು ಆ ಜಿಹ್ವೆಯ ಚಾಪಲ್ಯವನ್ನೂ ಕೂಡ ಗೆದ್ದಿದ್ದಿ. ಆಹಾರ ಪ್ರಭವ ಪ್ರಾಣಾಹ ಮನೋ ದುರ್ನಿಗ್ರಹಂ ಚಲಂ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ಪ್ರಾಣ ಉಳಿಯುವುದೇ ಆಹಾರದಿಂದ. ಆ ಪ್ರಾಣಧಾರಣೆಗೋಸ್ಕರ ಆದರೂ ಕೂಡ ಆಹಾರ ಬೇಕು ಅಂತನ್ನುವ ಒಳಗಿನ ತುಡಿತ ಮನುಷ್ಯನಿಗೆ ಸಹಜವಾಗಿರುತ್ತೆ. ನೀನು ಅದನ್ನೂ ಮೀರಿ ದುರ್ನಿಗ್ರಹವಾದ ಮನಸ್ಸನ್ನು, ನಾಲಿಗೆಯನ್ನು ಗೆದ್ದಿದ್ದಿ. ಮನಸತ್ತೇಂದ್ರಿಯಾಣಾಂಚ ಐಕಾಗ್ರಂ ನಿಶ್ಚಿತಂ ತಪಃ. ಯಾಕಂದ್ರೆ ನೀನು ಮಾಡುವ ಸಣ್ಣ ಪುಟ್ಟ ಕೆಲಸಗಳು ಕೂಡ ಈಗ ಅತ್ಯಂತ ಏಕಾಗ್ರ ಚಿತ್ತನಾಗಿ ಮಾಡಿದ್ದೆ ಅಂದ್ರೆ ಅದು ತಪಸ್ಸಾಗಿಯೇ ಪರಿಣಾಮ ಹೊಂದಿದೆ. ಶ್ರಮೇಣೋಪಾರ್ಜಿತಂ ತ್ಯಕ್ತಂ ನ ಚ ದುಃಖೇನ ಚೇತಸ. ಈಗ ಮನೆಯಲ್ಲಿ ಮೊದಲೇ ಇತ್ತು ಗೋಡೌನಲ್ಲಿ, ಅದನ್ನು ಯಾರೋ ಕೇಳಿದ, ಕೊಟ್ಟು ಕಳಿಸಿದೆ, ಆಗಷ್ಟು ದುಃಖ ಆಗಲ್ಲ. 2 ಸಲ ಬಂದ, 3 ಸಲ ಬಂದ, ಆಯ್ತು ಪಾಪ ಹಸಿವಾಗಿದೆ ಏನೋ ಅಂತ. ಕಷ್ಟೇನೋಪಾರ್ಜಿತಂ ಅನ್ನಂ. ನೀನು ಅವತ್ತು ಬೆಳಿಗ್ಗೆ ಬೇಗ ಎದ್ದು ನಿನ್ನ ನಿತ್ಯಾನುಷ್ಠಾನಗಳನ್ನು ಮುಗಿಸಿ ಗದ್ದೆಯಲ್ಲಿ ಹೋಗಿ ಒಂದೊಂದು ಕಾಳು ಹೆಕ್ಕುವಾಗ ನಾವು ಹೇಳುದುಂಟು, ಒಂದೊಂದು ಕಾಳಿಗೆ ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ, ಚೆಲ್ತೀಯ ಅನ್ನ, ಏನ್ ಅನ್ಕೊಂಡಿದ್ದೀನಿ ನೀನು ಅಂತ ಬೈತೇವೆ ದೊಡ್ಡವರಾಗಿ. ಮಕ್ಕಳೇನಾದ್ರೂ ಅರ್ಥ ಮಾಡಿದರೆ, ಅನರ್ಥ ಮಾಡಿದರೆ. ಆವಾಗ ಕಷ್ಟೇನೋಪಾರ್ಜಿತಂ ಶ್ರವೇಣೋಪಾರ್ಜಿತಂ ತ್ಯಕ್ತಂ. ನೀನು ತ್ಯಾಗ ಮಾಡಿದ್ದು ನಿನ್ನ ಅತ್ಯಂತ ಕಷ್ಟದ ಹೊತ್ತಿನಲ್ಲಿ ಸಂಪಾದನೆ ಮಾಡಿದಂತಹ ಅನ್ನವನ್ನ ಹೊರತು ಸುಖದಲ್ಲಿ ಎಲ್ಲೋ ಯಾರೋ ಈ ಕಡೆಯಿಂದ ಕೊಟ್ಟಿದ್ರು, ಈ ಕಡೆ ಕೊಟ್ಟೆವು, ಅದು ಕಷ್ಟವೇ ಆಗುತ್ತೆ. ಅದು ನಮ್ಮ ಹತ್ರ ಬಂದ್ಮೇಲೆ ಅದರ ಮೇಲೆ ನಮಗೆ ಸಿಕ್ಕಾಪಟ್ಟೆ ಅಭಿಮಾನ ಇರುತ್ತೆ. ಯಾರಾದ್ರೇನಾದ್ರೂ ನಮ್ಗೆ ಅಂತ ನಾವೇನು ಕಷ್ಟಪಡದೆ ದುಡಿಮೆ ಅಲ್ಲದೆ ಉಡುಗೊರೆಯಾಗಿ ಬಂದದ್ದು ಅದನ್ನ ಇನ್ನೊಬ್ರಿಗೆ ಕೊಡಬೇಕು ಅಂದ್ರೆ ನನಗೆ ಕೊಟ್ಟಿದ್ದಲ್ವಾ, ಅದು ನನ್ಗೆ ಸಂಬಂಧಪಟ್ಟಿದ್ದು, ನಾನು ಯಾಕೆ ಕೊಡ್ಬೇಕು ಪ್ರಶ್ನೆ. ಮಕ್ಕಳಲ್ಲಿ ಸಾಮಾನ್ಯ ಅಕ್ಕನಿಗೆ ಕೊಡು, ತಂಗಿ ಕೊಡು, ಅಣ್ಣನಿಗೆ ಕೊಡು, ತಮ್ಮನಿಗೆ ಕೊಡು ಅಂದ್ರೆ ಅದು ನಂಗೆ ಬಂದಿದ್ದು, ಅದು ನಂಗೆ ತೆಗೆಸಿಕೊಟ್ಟಿದ್ದು, ಅದು ನನಗಿರೋದು, ನಾನು ಯಾಕೆ ಅವನಿಗೆ ಕೊಡಬೇಕು ಅಂತ ನಮ್ಮೊಳಗೆ ಒಂದು ಚರ್ಚೆ ನಡೆಯುತ್ತೆ. ಅಂಥದ್ರಲ್ಲಿ ಸ್ವತಃ ತಾನೇ ದುಡಿದಿದ್ದು, ತಾನೇ ಶ್ರಮದಿಂದ ದುಡಿಯುವುದು ಅಂದ್ರೆ ಕೆಲವೊಂದು ಸತಿ ಯಾವುದೋ ಕೆಲಸಕ್ಕೆ ತಿಂಗಳಿಗೆ ಹೋಗಿ ಬೀಳುತ್ತೆ, ಏನ್ ಮಾಡದೇ ಇದ್ರೂ ಇರುತ್ತೆ ಅನ್ನೋ ತರದ್ದು ಅಲ್ಲ. ತನ್ನ ದೈಹಿಕವಾದ ಶ್ರಮವನ್ನು ಹಾಕಿಯೇ ತಂದ ಅಕ್ಕಿ ಅನ್ನ, ಅದನ್ನು ಕೂಡ ನೀನು ತ್ಯಾಗ ಮಾಡಿದಿ. ತತ್ಸರ್ವಂ ಭವತಾ ಸಾಧೋ ಯಥಾವದ್ ಉಪಪಾದಿತಂ. ಈ ವಿಷಯದಲ್ಲಿ ನಿನ್ನ ಸಾಧನೆ ಅನ್ನೋದು ಬಹಳ ಗರಿಷ್ಠ ಮಟ್ಟದ್ದು. ಇದರ ಬಗ್ಗೆ ನಾನು ಎಷ್ಟು ಮಾತಾಡಿದ್ರು ಅದು ಕಮ್ಮಿನೇ ಆಗುತ್ತೆ. ಪ್ರೀತಾ ಸ್ಮಃ ಅನುಗೃಹೀತಾಶ್ಚ ಸಮೇತ್ಯ ಭವತಾ ಸಹ ಇಂದ್ರಿಯಾಭಿಜಯೋ ಧೈರ್ಯಂ ಸಂವಿಭಾಗೋತಮಶ್ರಮಃ ದಯಾಂ ಸತ್ಯಂಚ ಧರ್ಮಶ್ಚ ತ್ವಯಿ ಸರ್ವಂ ಪ್ರತಿಷ್ಠಿತಂ. ಕೇವಲ ದುರ್ವಾಸ ನಾನು ತನ್ನ ಬಗ್ಗೆ ಮಾತ್ರ ಹೇಳುವುದಿಲ್ಲ, ಈ ದೇವತೆಗಳೆಲ್ಲರೂ ಕೂಡ ನಿನ್ನ ವಿಷಯದಲ್ಲಿ ತುಂಬಾ ಪ್ರೀತರಾಗಿದೆ. ಪ್ರೀತಾಸ್ಮಃ, ನಿನ್ನ ವಿಷಯದಲ್ಲಿ ವಿಶೇಷವಾದ ಅನುಗ್ರಹವನ್ನು ಪಡೀಲಿಕ್ಕೂ ನೀನು ಅರ್ಹನಾಗಿದ್ದಿ. ನಿನ್ನ ಇಂದ್ರಿಯದ ಜಯ, ಧೃತಿ, ವಸ್ತುಗಳನ್ನು ಸರಿಯಾಗಿ ವಿಭಾಗ ಮಾಡಿ ಕೊಡಬೇಕಾದಂತಹ ಆಸಕ್ತಿ, ಇಂದ್ರಿಯಗಳ ನಿಗ್ರಹದ ಜೊತೆಗೆ ಅಹಂಕಾರವನ್ನು ತೊರೆಯುವಂಥದ್ದು, ಪರಮಾತ್ಮನಲ್ಲಿ ಪ್ರೀತಿ, ಎಲ್ಲ ಪ್ರಾಣಿಗಳಲ್ಲೂ ದಯೆ, ಪ್ರಾಮಾಣಿಕವಾಗಿ ಬದುಕಬೇಕು ಅನ್ನೋ ಆಸೆ, ಎಲ್ಲವನ್ನೂ ಧರಿಸಬೇಕು ಅನ್ನೋ ಧರ್ಮ ಪ್ರಜ್ಞೆ, ಈ ತ್ವಯಿ ಸರ್ವಂ ಪ್ರತಿಷ್ಠಿತ, ಎಲ್ಲವೂ ನಿನ್ನಲ್ಲಿ ಅಡಕವಾಗಿ ಕೂತಿದೆ. ಲೋಕ ಸಮಸ್ತ ಧೈರ್ಯೇಣ ಧಾರ್ಯಂತೆ ಸಚರಾಚರ ಧರ್ಮೋಪಿ ಧಾರ್ಯತೆ ಏನ ಧೃತಿಯುಕ್ತ ತ್ವಯಾತ್ಮನ. ನಿನ್ನಂತಹ ಕೆಲವು ಮಂದಿಯಿಂದ ಈ ಜಗತ್ತಿನಲ್ಲಿ ಏನೆಲ್ಲ ಅನರ್ಥಗಳು ಅನ್ಯಾಯಗಳು ನಡೀತಾ ಇದ್ದಾಗಲೂ ನಿಮ್ಮ ಧರ್ಮದ ದೃಢವಾದ ಧಾರಣೆಯ ಕಾರಣದಿಂದಾಗಿ ಲೋಕ ಎಲ್ಲವೂ ರಕ್ಷಿತವಾಗ್ತಾ ಇದೆ. ಧರ್ಮೇಣ ಧಾರ್ಯಂತೆ ಸಚರಾಚರ, ಚಲಿಸದ ಎಲ್ಲ ಪ್ರಾಣಿಗಳಿಗೂ ಕೂಡ ಆಧಾರಭೂತವಾದ ಧರ್ಮ, ಅದು ನಿನ್ನ ವರ್ತನೆಯಲ್ಲಿ, ನಿನ್ನ ನಡೆಯಲ್ಲಿ, ನಿನ್ನ ಯೋಚನೆಯಲ್ಲಿ ಎಲ್ಲ ಕಡೆನೂ ತುಂಬಿಕೊಂಡಿದೆ. ಅಹೋದಾನಂದಿ ಪುಷ್ಟಂತೆ, ನಿನ್ನ ದಾನಕ್ಕೆ ಎಷ್ಟು ಅಂತ ನಾವು ಲೆಕ್ಕ ಹಾಕೋದು, ಈ ಥರದ ದಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ದಾನದ ಮಹತ್ವವನ್ನು ಪಡೆಯುವುದರಲ್ಲಿ ಪೀಕಲ್ಲಿರುವಂಥದ್ದು.
ಇದರ ಮೇಲೆ ಅವನು ಕೋಟಿ ಕೋಟಿ ಒಬ್ಬ ದಾನ ಮಾಡಿದ್ರು. ಇದೇ ಪ್ರಸಂಗ ಮತ್ತೊಂದು ಕಡೆ ಬರುತ್ತೆ, ಇದೇ ತರದ ಕಥೆ ಶಾಂತಿ ಪರ್ವದಲ್ಲಿ. ಧರ್ಮರಾಜನ ಧರ್ಮರಾಜನ ಸ್ಥಾನ ದೊಡ್ಡದೇ, ಅವನು ಕೊಟ್ಟದ್ರಲ್ಲಿ ಅವನಿಗೆ ಯಾವತ್ತೂ ಕೂಡ ಅದರಲ್ಲಿ ನಂದು ಅಂತ ಯೋಚನೆ ಇರಲಿಲ್ಲ. ಆದರೆ ಆ ಪ್ರದೇಶದಲ್ಲಿ ಒಂದು ಆ ದಾನದ ಮಹತ್ವವನ್ನು ಹೇಳಲಿಕ್ಕೋಸ್ಕರ ಒಂದು ಮೂಷಿಕದ ಕಥೆಯನ್ನು ಹೇಳ್ತಾರಲ್ಲಿ. ಅದೇ ತರದ ಅಭಿಪ್ರಾಯದಲ್ಲಿ ಈ ಕಥೆಯು ಇಲ್ಲಿ ಬಂದಿದೆ. ಅವನು ಹೇಳಿ ನಿನಗೆ ಬದುಕಿನಲ್ಲಿ ಎಲ್ಲ ಅನುಕೂಲಗಳು ಉಂಟಾಗ್ಲಿ ಅಂತ ಹೇಳಿ ದುರ್ವಾಸ ಅಲ್ಲಿಂದ ಹೊರಟ ತಕ್ಷಣವೇ ದೇವದೂತೋ ವಿಮಾನೇನ ಮುದ್ಗಲಂ ಪ್ರತ್ಯುಪಕ್ಷಿತ. ಒಬ್ಬ ದೇವದೂತ ಬಂದು ವಿಮಾನ ತಂದು, ಬನ್ನಿ ನಿಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೇಕಿದೆ, ನಾವು ನಿಮ್ಮ ಈ ಅಸಾಧಾರಣವಾದ ಧರ್ಮ ಪ್ರಜ್ಞೆಗೆ ದೇವತೆಗಳೇ ಹೇಳಿ ಕಳುಹಿಸಿದ್ದಾರೆ ಕರ್ಕೊಂಡು ಬರಲಿಕ್ಕೆ. ಅದರಲ್ಲಿ ಹಂಸಗಳು, ಬೇರೆ ಬೇರೆ ತರದ ಹಕ್ಕಿಗಳೆಲ್ಲ ಅದಕ್ಕೆ ವಾಹನ, ಅದು ಹೇಳ್ಕೊಂಡು ಹೋಗ್ಲಿಕ್ಕೆ. ಅದಕ್ಕೆ ಪೆಟ್ರೋಲ್ ಬೇಕಾಗಿಲ್ಲ, ಹುಟ್ಟು ಹಾಕಿದ್ರೆ ಆಗುತ್ತೆ, ಎಲ್ಲ ಮುಗಿದೋಗುತ್ತೆ, ಅಂತ ಸುಲಭವಾದ ವಾಹನ. ಅದರಲ್ಲಿ ಕಿಂಕಿಣಿ ಜಾಲಮಾಲಿನ, ಅದು ಮೇಲಿಂದ ಬರಬೇಕಾದ್ರೆ ಕಿಣಿ 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 ಅಂತ ಶಬ್ದ ಮಾಡ್ತಿದ್ದ, ಎಲ್ಲ ಮಂಜೀರಗಳನ್ನು ಹಾಕಿದ್ರಂತೆ, ಚಂದದ ಅಲಂಕಾರ ಇತ್ತು. ಕಾಮಗೇನು ಬೇಕಾದಷ್ಟು ವೇಗದಲ್ಲಿ ಕೆಲಸ ತರ ಯೋಚನೆ ಮಾಡಿದ ತಕ್ಷಣ ಎಷ್ಟು ವೇಗ ಬೇಕೋ ಅಷ್ಟು ವೇಗದಲ್ಲಿ ಹೋಗ್ತಿತ್ತಂತೆ. ಕಾಮಗ ಬಯಸಿದ ದಿಕ್ಕಿಗೆ ಹೋಗ್ತಿತ್ತು, ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ, ಹಂಪುತಾಗ್ತಿರ್ಲಿಲ್ಲ, ಮಧ್ಯದಲ್ಲಿ ಟ್ರಾಫಿಕ್ ಜಾಮಿಂಗ್ ಪ್ರಾಬ್ಲಮ್ ಇಲ್ಲ. ಆನಂದವಾಗಿ ಬಯಸಿದ ಕಡೆಗೆ ಬಯಸಿದ ವೇಗದಲ್ಲಿ ಬಯಸಿದಷ್ಟು ವಸ್ತುಗಳನ್ನು ಹೊತ್ತುಕೊಂಡು ಹೋಗುವ ಆ ವಿಮಾನದಲ್ಲಿ ಆತನನ್ನ ಕೂಡಿಸ್ಬೇಕು ಅಂತ ಅವನು ಬಂದು ಕೇಳುತ್ತಾನೆ. ಆಗ ಆ ಋಷಿ ಮುದ್ಗಲ ದೇವದೂತನನ್ನು ಮಾತಾಡಿಸ್ತಾನೆ. ಆಯ್ತು, ಹೋಗೋಣ, ನನಗೆ ಸ್ವಲ್ಪ ನಿನ್ನ ಹತ್ರ ಮಾತುಕತೆ ಆಡ್ಬೇಕು ಅಂತ ಆಸೆ. ಇಚ್ಛಾಮಿ ಭವತಾ ಪ್ರೋಕ್ತಾನ್ ಗುಣಾನ್ ಸ್ವರ್ಗ ನಿವಾಸಿನಾಂ. ನನಗೆ ಈ ಸ್ವರ್ಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ಅಂತಿದೆ. ಸ್ವರ್ಗೇ ತತ್ರ ಸುಖಂ ಕಿಂಚ ದೋಷೋ ವಾ ದೇವದೂತಕ ಕೇ ಗುಣಾಸ್ತತ್ರ ವಸತಾಂ ಕಿಂತಪ ಕಶ್ಚ ನಿಶ್ಚಯ ತತಾಂ ಸಾಪ್ತಪದಂ ಮಿತ್ರಂ ಆಹುಸ್ಸಂತಃ ಕುಲೋಚಿತಾಃ ಮಿತ್ರತಾಂಚ ಪುರಸ್ಕೃತ್ಯ ಪೃಚ್ಛಾಮಿ ತ್ವಾಮಹಂ ವಿಭೋ. ಅವನು ತನ್ನ ಆಶ್ರಮದ ತನಕ ಬಂದು ಆ ಹೊರಗಡೆಯ ಬಾಗಿಲಿನ ತನಕ ಅವನ ಜೊತೆಗೆ ಹೆಜ್ಜೆ ಇಟ್ಕೊಂಡು ಹೋದ. ನನಗೆ ನಿನ್ನ ಹತ್ರ ನಾನು ಇಷ್ಟು ಸಲುಗೆಯಿಂದ ಯಾಕೆ ಮಾತಾಡ್ತಾ ಇದ್ದೇನೆ ಅಂದ್ರೆ, ನನ್ನ ಜೊತೆಗೆ ನೀನು 7 ಹೆಜ್ಜೆ ಹಾಕಿದಿ. ಮೈತ್ರಿಯಿಂದ ಅಂದ್ರೆ ಆತ್ಮೀಯತೆಯಿಂದ ಹಾಕಿದ 7 ಹೆಜ್ಜೆ ಒಳ್ಳೆ ಸಲುಗೆಯನ್ನು ಹುಟ್ಟಿಸತ್ತೆ. ಸತಾಂ ಸಾಪ್ತಪದಂ ಮಿತ್ರಂ, ಸಜ್ಜನರು ಇಬ್ರು ಒಟ್ಟಿಗೆ 7 ಹೆಜ್ಜೆ ಹಾಕಿದ್ರೆ ಅದನ್ನೇ ಸಪ್ತಪದಿ ಅಂತ ಮದುವೆ ಸಂದರ್ಭದಲ್ಲಿ ಹೇಳುವಂಥದ್ದು. ಸಪ್ತಪದಿ ಅಂತಂದ್ರೆ ಇಬ್ಬರು ಸಮನಸ್ಕರಾಗಿ ಒಟ್ಟಿಗೆ ಹೆಜ್ಜೆ ಹಾಕುದು ಅಂತ. ಅದೇನೋ ಕೊನೆಗೆ ಕುಂಟೆ ಬಿಲ್ಲಾಡ್ದಂಗೆ ಅವು ಒಂದ್ ಕಾಲ್ ಮೇಲೆ ಒಂದ್ ಕಾಲ್ ಇಲ್ಲಿ ಅವ್ರು ಎಡವಿ ಇವ್ರು ಬಿದ್ದು ಇನ್ನೇನೋ ಆಗಿ ಈ ಏನೇನೋ ಅನರ್ಥಗಳನ್ನ ಅಲ್ಲಿ ಅದನ್ನೇನೋ ತೋರಿಕೆಯ ಗ್ರಹಣವಾಗಿ ಹೋಗಿದೆ. ವಸ್ತುತಃ ಅದರಲ್ಲಿ ಮಾನಸಿಕವಾದ ಭಾವ. ಅದಕ್ಕೆ ಆ ಮಂತ್ರಗಳಿಗೆ ಅರ್ಥ ನೋಡಿದ್ರೆ ಅವನು ಅದನ್ನು ಮಾಡುವ ಮುಂಚೆ ಒಂದ್ ಸರ್ತಿ ಯೋಚನೆ ಮಾಡ್ತೇನೆ, ನಿಜವಾಗಿ ಮಾಡುದು ಯಾಕೆ ಅಂತ. ನಿನ್ನ ಜೊತೆಗೆ ಅದು ಕೇವಲ ಗಂಡು ಹೆಣ್ಣಿಗೆ ಅಂತಲ್ಲ ಸಪ್ತಪದಿ ಅನ್ನೋದು, ಮಿತ್ರರಾಗಿ ಇಬ್ಬರು ಇಲ್ಲಿ ಉದ್ಗಲ ಮತ್ತೆ ದೇವದೂತರ ಮಾತಾಡ್ತಾ ಇದ್ದಾರೆ. ತತ್ರ ಸಾಪ್ತಪದಂ ಮಿತ್ರಂ ಆಹುಸ್ಸಂತಃ ಕುಲೋಚಿತಾಃ. ನಿನ್ನ ಮಿತ್ರತ್ವವನ್ನ ನಾನು ಪುರಸ್ಕರಿಸಿ ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ. ಕೇ ಗುಣಾಃ, ಸ್ವರ್ಗದಲ್ಲಿರುವ ವೈಶಿಷ್ಟ್ಯ ಏನು? ಅಲ್ಲಿ ವಾಸ ಮಾಡೋರಿಗೆ ಏನೇನು ಫೆಸಿಲಿಟೀಸ್ ಇದೆ? ಕಿಂತಪಃ, ಅಲ್ಲಿ ತಪಸ್ಸು ಮಾಡ್ಲಿಕ್ಕಾಗತ್ತಾ? ಅವನಿಗೆ ಅವನದೇ ಯೋಚನೆ. ಅದು ಹೋಗಿ ಮತ್ತೆ ಎಲ್ಲ ಸರಿ ದೊಡ್ಡ ಏನು AC ರೂಮ್ ಕೊಟ್ಟಿರ್ತಾರೆ, ಆದ್ರೆ ಸಂಧ್ಯಾ ವಂದನೆ ಮಾಡ್ಕೊಳ್ಳಿಕ್ಕೆ ಕೂತ್ಕೊಳ್ಳಿಕ್ಕೆ ಯಾವ್ದಿಕ್ಕು ಅಂತಾನೆ ಗೊತ್ತಾಗಲ್ಲ ಅದ್ರೊಳಗೆ. ಅಥವಾ ಆ ಕಡೆ ಈ ಕಡೆ ಒಂದು ತುಳಸಿ ಗಿಡ ಕಾಣಲ್ಲ, ಅಥವಾ ಇನ್ನೇನೋ ಅವನು ವೈಯಕ್ತಿಕ ಕರ್ಮ ಮಾಡ್ಲಿಕ್ಕೆ ಗೊತ್ತಾಗಲ್ಲ. ಹೀಗೆ ಕಿಂತಪಃ, ಅಲ್ಲಿಯ ತಪಸ್ಸಿನ ಬಗೆ ಹೇಗೆ? ಕಷ್ಟ ನಿಶ್ಚಯ, ಎಷ್ಟು ಕಾಲ ಅಲ್ಲಿ ನಿಶ್ಚಿತವಾಗಿ ಒಬ್ಬ ಮನುಷ್ಯ ವಾಸ ಮಾಡಬಹುದು. ಸ್ವರ್ಗೇ ತತ್ರ ಸುಖಂ ಕಿಂ, ಅಲ್ಲಿಯ ಸುಖದ ಮಟ್ಟ ಏನು? ನನಗೆ ಬರೀ ಸುಖ ಬಗ್ಗೆ ಮಾತ್ರ ಹೇಳೋಣ. ಕೋ ದೋಷಃ, ಅದರಲ್ಲಿರೋ ವೀಕ್ನೆಸ್ ಏನು? ನಂಗೆ ಎಲ್ಲ ಗೊತ್ತಿರಬೇಕು. ಎಲ್ಲ ಹೋಗಿ ಎಲ್ಲ ಆದ್ಮೇಲೆ ಅಲ್ಲಿ ಹೋದ್ಮೇಲೆ ಇದೇ ಹೇಳಲೇ ಇಲ್ಲ ನೀವು ಅಂತ ಆಮೇಲೆ ನನಗೆ ಪ್ರಶ್ನೆ ಬರಬಾರ್ದು. ನೀವು ಎಲ್ಲ ಫೆಸಿಲಿಟೀಸ್ ಇರುತ್ತೆ ಅಂತ ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ, ಆಮೇಲೆ ಹೇಳ್ತಾರೆ ಆ ಹೋಟೆಲ್ ದುಡ್ಡು ನೀವೇ ಕಟ್ಟಬೇಕು. ಇಲ್ಲಿ ಬಸ್ಸಲ್ಲಿ ನಾವು ಹೇಳಿದ್ದು ಟೂರು ನಮ್ಮ ವ್ಯವಸ್ಥೆಯಲ್ಲಿ ಇದ್ದಿದ್ದು ಬಸ್ಸಿದ್ದು ಮಾತ್ರ ನಾವು ಹೇಳಿದ್ದು, ಉಳಿದಿದ್ದೆಲ್ಲ ನೀವೇ ಮಾಡ್ಕೋಬೇಕು. ಆಮೇಲೆ ನೀವು ಕೈ ಎತ್ತಿ ಬಿಟ್ರೆ ಅದಕ್ಕೋಸ್ಕರ ದೋಷ ಏನು ಅಂತ ನನಗೆ ಗೊತ್ತಾಗಬೇಕು ಅಂತ ಹೀಗೆ ಪ್ರಶ್ನೆ ಕೇಳ್ತಾನೆ. ಆಗ ನೀನು ಹೇಳಬೇಕಾದಾಗ ಇವನಿಗೇನೋ ಬೇಜಾರಾಗುತ್ತೆ, ಇದು ಹೇಳ್ಬೋದೋ ಬೇಡೋ, ಏನು ಯೋಚನೆ ಮಾಡಬೇಡ. ಯದತ್ರ ತಥ್ಯಂ ಪಥ್ಯಂಚ, ಯಾವುದು ತಥ್ಯವು ಮತ್ತೆ ಯಾವುದು ಪಥ್ಯವು. ಪಥ್ಯ ಅಂದ್ರೆ ಅದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದಿರುತ್ತೆ, ಆದ್ರೆ ತಿನ್ಲಿಕ್ಕೋ ಅದನ್ನು ಅನುಸರಿಸ್ಲಿಕ್ಕೋ ಕಷ್ಟ ಆಗುತ್ತೆ.
ನೋಡಿ, ನಿಮ್ಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ದಿವಸಕ್ಕೆ ಒಂದು 4-5 ಕಿಲೋಮೀಟರ್ ಓಡಾಡಬೇಕು. ಅಯ್ಯೋ ಅದು ಸಾಧ್ಯ ಇಲ್ಲ, ಬೇಕಿದ್ರೆ ಏನೋ ಮಾತ್ರ ಬರ್ಕೊಡಿ, ಹಂಗೆ ಬೊಜ್ಜು ಕರಗಿಸ್ತೇನೆ ಅಂತ ನಾವು ಸುಲಭದಲ್ಲ ಆಗ್ಬೇಕು ಅಂತ ಯೋಚನೆ ಮಾಡ್ತೇವೆ ಹೊರತು ಪಡಬೇಕಾದ ಕಷ್ಟಕ್ಕೆ ಸಿದ್ಧರಿರುವುದಿಲ್ಲ. ಆದ್ರೆ ಪಥ್ಯ ಅಂತಿದ್ರೆ ಅದನ್ನೇ ಹೇಳಿ, ನನಗೇನು ಬೇಜಾರಿಲ್ಲ. ತದ್ಬ್ರವೀಹಿ ಅವಿಚಾರಯನ್, ವಿಚಾರ ಮಾಡಬೇಡಿ, ಹೇಳ್ಬೋದೋ ಬೇಡವೋ, ನಿನಗೆ ಬೇಜಾರಾಗುತ್ತೋ ಇಲ್ಲ, ಏನಿದೆ ಎಲ್ಲವನ್ನು ಹೇಳಿ. ನಿನ್ನ ಮಾತಿಗೆ ನಾನು ಕಿವಿಯಾಗಿದ್ದೇನೆ, ಏನು ಹೇಳುತ್ತೀಯೋ ಅದನ್ನು ಕೇಳಿಸಿದ್ದೇನೆ, ಹೇಳು. ಆಗ ಆ ದೇವದೂತ ಅವನ ಹತ್ರ ಮಾತಾಡ್ತಾನೆ. ಉಪರಿಷ್ಟಾದಯಂ ಲೋಕಃ ಯೋಯಂ ಸ್ವರಿತಿ ಸಂಹಿತಃ, ನಾವಿರುವ ಈ ಭೂಭಾಗಕ್ಕಿಂತ ಎತ್ತರದಲ್ಲಿರುವಂತಹ, ಅದಕ್ಕೆ ಸ್ವಹ ಅಂತ ಕರೀತಾರೆ. ಸ್ವರ್ಗ ಸ್ವಹ ಈ ಶಬ್ದದಿಂದ ಅದನ್ನು ಕರೀತಾರೆ. ಊರ್ಧ್ವಗಃ ಅದು ಮೇಲ್ಮುಖವಾಗಿರುವಂಥದ್ದು. ಉತ್ಪಥ ಸತ್ಪಥ ಸಜ್ಜನರಿಗೆ ಇರುವಂತಹ ಜಾಗ, ಸಜ್ಜನಿಕೆಗೆ ಸತ್ಕರ್ಮಗಳಿಗೆ ಸಿಗುವ ಫಲ. ಶಶ್ವತ್ ದೇವಯಾನ ಚರೋಮುನಿ, ದೇವತೆಗಳು ಸಾಗುವ ದಾರಿಯಲ್ಲಿ ನಾವು ಅಲ್ಲಿಗೆ ಹೋಗ್ಬೇಕಿರುತ್ತೆ. ನಾ ತತ್ತ ತಪಸಃ ಪುಂಸೋ ನಾಮಃ ಯಜ್ಞಯಾಜಿನಃ ನಾನೃತ ನಾಸ್ತಿಕಾಶ್ಚೈವ ತತ್ರ ಗಚ್ಚಂತಿ ಮುದ್ಗಲ. ಯಾರು ಬದುಕಿನಲ್ಲಿ ಬಂದ ಕಷ್ಟವನ್ನ, ದಂಡನೆಯನ್ನ ಬಹಳ ಸಹಜವಾಗಿ ಸ್ವೀಕರಿಸಿ ಅದು ನಮ್ಮ ಬದುಕಿಗೆ ಅನಿವಾರ್ಯ ಅಂತ ಭಾವಿಸಿ ಒಪ್ಪಿಕೊಂಡು ಬದುಕ್ತಾನೋ, ಅನೇಕ ಮಹಾಯಜ್ಞಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾನೋ ಅಂಥವನಿಗೆ ಸಿಗುತ್ತೆ. ಆದರೆ ಅನೃತ ಹೇಳುವವರಿಗೆ, ಸುಳ್ಳು ಹೇಳುವವರಿಗೆ, ತಾನು ಕಂಡ ಸಂಗತಿಗಿಂತ ಆಚೆಗೊಂದು ಸತ್ಯ ಇರಬಹುದು ಅಂತ ಒಪ್ಪಿಕೊಳ್ಳದವನಿಗೆ, ನಾಸ್ತಿಕರಿಗೆ ನಾನೃತ ತತ್ರ ಗಚ್ಚಂತಿ, ಅವ್ರು ಖಂಡಿತ ಆ ಜಾಗದ ಕಡೆಗೆ ದಿಕ್ಕು, ಅವ್ರಿಗೆ ತಲೆ ಹಾಕಿ ಮಲಗಿದ್ರು ಆ ದಿಕ್ಕಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ. ಧರ್ಮಾತ್ಮಾನಃ ಜಿತಾತ್ಮಾನಃ ಶಾಂತಾಃ ದೂತಾಃ ವಿಮತ್ಸರಾಃ, ಯಾರು ಧರ್ಮದ ನೆಲೆಯಲ್ಲಿ ಬದುಕ್ತಾರೋ, ಇಂದ್ರಿಯಗಳನ್ನು ಗೆದ್ದಿರ್ತಾರೋ, ಸಮಾಧಾನಕರವಾದಂಥ ಜೀವನ ನಡೆಸ್ತಾರೋ, ಇಂದ್ರಿಯಗಳ ಮೇಲೆ ಜಯವನ್ನು ಸಾಧಿಸ್ತಾರೋ, ಇನ್ನೊಬ್ಬರ ಬೆಳವಣಿಗೆಯ ಕುರಿತು ಹೊಟ್ಟೆ ಕಿಚ್ಚಿನಿಂದ ಯಾವತ್ತೂ ಕೈ ಹಿಸುಕಿಕೊಳ್ಳುವುದಿಲ್ವೋ ಅಂಥವರಿಗೆ ಸ್ವರ್ಗ ತೆರೆದ ಬಾಗಿಲು ಯಾವಾಗಲೂ ರೆಡಿ ಇರುತ್ತೆ, ಬನ್ನಿ ಅಂತ. ದಾನ ಧರ್ಮ ಈ ಕಾರ್ಯದಲ್ಲಿ ಹೆಚ್ಚು ತೊಡಗಿದವರು, ಇನ್ನು ಯುದ್ಧದಲ್ಲಿ ಸಾವಿನ ಬಗ್ಗೆ ಹೆದರದನೆ ಮುನ್ನುಗ್ಗಿ ದೇಶದ ರಕ್ಷಣೆಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದವರು, ಇಂಥವರೆಲ್ಲ ತತ್ರ ಗಚ್ಚಂತಿ, ಅವರು ಮೋಕ್ಷದ ಕಡೆಗೆ ಹೋಗ್ತಾರೆ. ಹೀಗೆ ತುಂಬ ಲಿಸ್ಟ್ ಕೊಡ್ತಾನೆ, ಯಾರ್ಯಾರು ಹೋಗ್ತಾರೆ ಅಂತ ಒಂದು ದೊಡ್ಡ ಲಿಸ್ಟ್ ಕೊಟ್ಟು ಅಲ್ಲಿ ಏನೇನಿದೆ ಅಂತ ಅನ್ನೋದರ ವಿವರಣೆಯನ್ನು ಕೊಡ್ತಾನೆ. ತುಂಬ ಸುಂದರವಾದ ಉದ್ಯಾನ ಇದೆ, ವಿಹಾರಕ್ಕೆ ಬೇಕಾದಷ್ಟು ಜಾಗ ಇದೆ. ಅಲ್ಲಿ ಜಂಗುಳಿ ಜಾಸ್ತಿಯಾಗಿ ಏನ್ರಿ ಸಫೊಕೇಶನ್, ಇಲ್ಲಿ ನಿಲ್ಲಿಕ್ಕಾಗಲ್ಲ, ಇಷ್ಟು ಜನ ಎಲ್ಲ ಇದ್ರೆ ಒಂದು ಉದ್ಯಾನ ಮಾಡ್ತಾರ, ಒಂದು 10-6 ಉದ್ಯಾನ ಮಾಡಿ ಎಲ್ಲ ಡಿಸ್ಪರ್ಸ್ ಆ ಕಡೆ ಈ ಕಡೆ ಹೋಗುವಂಗೆ ಮಾಡಬೇಕು. ನೀವು ಊರಿಗೆ ಒಂದೇ ಉದ್ಯಾನ ಅಂತ ಮಾಡಿಟ್ಟು ಎಲ್ಲರೂ ಇಲ್ಲೇ ಬಂದ್ರೆ ಮೂಕಟ್ಟುವಂಗೆ ಆಗುತ್ತಲ್ಲ, ಮೈ ಎಲ್ಲ ತಿಕ್ಕಿಕೊಂಡು ಪರಸ್ಪರ ನಾವಿಲ್ಲಿ ಗಾಳಿ ತಗೊಳ್ಳಿಕ್ಕೆ ಬಂದದಂದ್ರೆ ಎಲ್ಲರೂ ಉಸಿರು ಗಾಳಿನೇ ತಗೊಳ್ಳೋದಾಗೋಗಿದೆ ಅಂತೆಲ್ಲ ಗಲಾಟೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನಂದನಾನಿ ಬೇಕಾದಷ್ಟು ಉದ್ಯಾನಗಳಿವೆ. ಅಲ್ಲಿ ಬಗೆ ಬಗೆಯ ಹೂವು, ಬಗೆ ಬಗೆಯ ಹಣ್ಣು, ಬಗೆ ಬಗೆಯ ಹಕ್ಕಿಗಳು, ಒಳ್ಳೊಳ್ಳೆಯ ಪರಿಮಳ ಬೀರುವಂತಹ ಸುಖ ಸ್ಪರ್ಶವನ್ನು ತರುವಂತಹ ವಸ್ತುಗಳು, ಮತ್ತೆ ಕಿವಿಗೆ ಮನೋಹರವಾದಂತಹ ಸಂಗೀತ ಯಾವಾಗಲೂ ಅಲ್ಲಿ, ನಾಟ್ಯ ನರ್ತನ ಹಾಡುಗಾರಿಕೆ ಎಲ್ಲ ಕೇಳ್ತಾನೆ ಇರುತ್ತೆ. ಇನ್ನು ನಕ್ಷುತ್ ಪಿಪಾಸೆ ನಗ್ಲಾನಿಹಿ ಶೀತೋಷ್ಣೆ ಭಯದಂ ತಥಾ, ಅಲ್ಲಿ ಎಷ್ಟು ನಡೆದ್ರೂ ಸುಸ್ತಾಗಲ್ಲ. ಯಾವುದೇ ಕಾಲಕ್ಕೂ ಚಳಿಯಿಂದ ಒದ್ದಾಡಿ ಶೀತ ಆಗಲ್ಲ, ಅಥವಾ ಸೆಕೆಗೆ ಒದ್ದಾಡಿ ಬೆವರಲ್ಲ, ಅಂತಹ ಜಾಗ ಅದು. ಹಸಿವು ಬಾಯಾರಿಕೆಗಳು ಕಾಡಲ್ಲ. ಯಾವುದೋ ಕಾರಣಕ್ಕೆ ಯಾರಂದನೋ ಬೈಗುಳ ತಿಂದು ಬೇಜಾರಾಗಿ ಮುಖ ಬಾಡಿಸಿಕೊಳ್ಳುವ ಪ್ರಸಂಗ ಬರಲ್ಲ, ಯಾರು ಯಾರಿಗೂ ಬೈಯಲ್ಲ. ಆಮೇಲೆ ಅಲ್ಲಿ ಯಾವತ್ತೂ ಕೂಡ ಭಯಾನಕವಾದ ದೃಶ್ಯ ನೋಡಿ ಎದೆ ಡಗ್ ಅಂತೋಯ್ತು, ಬಾಯಿಗೆ ಬಂತಿದೆ, ಆ ಪರಿಸ್ಥಿತಿ ಬೀಭತ್ಸವಾದ ಸ್ಥಿತಿ ಇಲ್ಲ. ಆಮೇಲೆ ಅಶುಭಂ, ಯಾವುದೋ ಒಂದು ಶಕುನ, ಕೆಟ್ಟ ಶಕುನ ಆಗಿ ಅಯ್ಯೋ ಆಯ್ತು ಇವತ್ತು ಕತೆ ಮಧ್ಯಾಹ್ನ ಊಟ ಎಲ್ಲ ಗೋವಿಂದ ಏನೋ ಒಂದು ನೋಡ್ತಾನೆ, ಅದು ನೋಡಿದ್ರೆ ಊಟ ಇಲ್ಲ ಅಂತ ಏನೋ ಒಂದು ಶಕುನ, ಇವತ್ತು ಊಟ ಇಲ್ವಾ ಅನ್ನೋ ಈ ಸ್ಥಿತಿಯಲ್ಲಿ ಅವನಿಗೆ ಯಾವತ್ತೂ ಕೂಡ ಅನರ್ಥ ಉಂಟಾಗುವುದಿಲ್ಲ. ಮನೋಜ್ಞಾಹ ಸರ್ವತಃ, ಎಲ್ಲ ಕಡೆಯಲ್ಲೂ ಮನಸ್ಸಿಗೆ ಹಿತಕಾರಿಯಾದದೆ. ನ ಶೋಕಃ ನ ಜರ ನಾಯಾಸ ಪರಿದೇವನೆ, ನಿಧಾನಕ್ಕೆ ಚರ್ಮ ಸುಕ್ಕುಗಟ್ಟಿ ವಯಸ್ಸಾಯಿತು ಅಂತ ಗಂಟು ಮುಟ್ಟೆ ಕಟ್ಟು ಅಂತ ಹೇಳುವಂತ ಪ್ರಸಂಗ ಇರುವುದಿಲ್ಲ. ದುಃಖ ಇಲ್ಲ, ಆಯಾಸ ಇಲ್ಲ, ತಲೆ ಬೋರ್ ಆಗುದಪ್ಪ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ, ಈ ಪರಿಸ್ಥಿತಿ ಇಲ್ಲ. ಬೇಜಾರು ಬೋರು ಅನ್ನೋ ಪರಿಸ್ಥಿತಿನೇ ಇಲ್ಲ. ಈದೃಶ ಸಮನೆ ಲೋಕ, ಆ ಲೋಕ ಹೀಗಿದೆ. ಅಲ್ಲಿಯ ವಾತಾವರಣ ಯಾವಾಗಲೂ ನಾರ್ಮಲ್,
ಶೀತ ಜಾಸ್ತಿ ಆಗುದಂತಿಲ್ಲ, ಸೆಕೆ ಹೆಚ್ಚಾಗಿ ಒದ್ದಾಟ ಅಂತಲೂ ಇಲ್ಲ, ಒಂದೇ ಥರ ಇರುತ್ತೆ. ಬೆಂಗಳೂರು ಥರ ಸ್ವಲ್ಪ. ಕರ್ಮಜಾನ್ಯೇವ ಮೌದ್ಗಲ್ಯ ನ ಪಿತೃ ನ ಮಾತೃ ಪಿತೃಜಾನ್ಯತ. ಆದರೆ ಇಲ್ಲೇನು ಅಂದರೆ ಸುಕೃತಸ್ಯೈವ ಲೋಕಾಹ, ಸತ್ಕರ್ಮ ಮಾಡಿ ಬಂದರೆ ಮಾತ್ರ ಇಲ್ಲಿ ಬಾಗಿಲು ತೆರ್ಕೊಳ್ಳುತ್ತೆ. ನೀವು ಎಷ್ಟು ಬೇರೆ ಬೇರೆ ಪ್ರಯತ್ನ ಮಾಡಿ ದಂಡೆತ್ತಿ ಬರ್ತೇನೆ, ಯುದ್ಧ ಮಾಡಿ ನಾನು ಸ್ವರ್ಗಕ್ಕೆ ಬರ್ತೇನೆ ಅಂತ ಅಂದರೆ ಕಾಲು ಮುರಿದು ಕಳಿಸ್ತಾರೆ, ಯಾರು ಅಲ್ಲಿ ಒಳಗೆ ಸೇರಿಸುವುದೂ ಇಲ್ಲ. ಸ್ವಕರ್ಮ ಫಲ ಹೇತುಕ, ತಮ್ಮ ತಮ್ಮ ಕರ್ಮಕ್ಕನುಸಾರವಾದ ಫಲವನ್ನು ಪಡಿತಾರೆ. ಮತ್ತೇನು ಅಂದರೆ ಅವನಿಗಷ್ಟು ಕೊಡ್ತಾರೆ, ಇವನಿಗಿಷ್ಟು ಕೊಡ್ತಾರೆ, ಅದೆಲ್ಲ ನೀವು ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ಎಷ್ಟಿದೆಯೋ ಅಷ್ಟೇ ಅಮೌಂಟಿಗೆ ನೀವು ಒಂದ್ಸರ್ತಿ ಒಳಗೆ ಬರುವಾಗ ಟಿಕೆಟ್ ಕೊಟ್ಬಿಡ್ತಾರೆ. ಆಮೇಲೆ ವಂಡರ್ಲಾಲ್ ಓಡಾಡುವಾಗ ನೀವು ಏನೇನು ದುಡ್ಡು ಖರ್ಚು ಮಾಡ್ತೀರಿ ಅಷ್ಟಷ್ಟು ಭೋಗವನ್ನು ನೀವು ಅನುಭವಿಸ್ಬೋದು. ನಿಮ್ಮ ಪುಣ್ಯದ ಕ್ರೆಡಿಟ್ ಎಷ್ಟಿರುತ್ತೋ ಅಷ್ಟಕ್ಕೆ ಭೋಗದ ವ್ಯವಸ್ಥೆ ಇರುತ್ತೆ. ಅಂದಾಗಿ ಅದರಲ್ಲಿ ಮಾತ್ರ ಎಲ್ಲೂ ಮೋಸ ಆಗಲ್ಲ. ನೀವು ಕೇಳಿದ್ದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಆಗಲ್ಲ. ಆದರೆ ಅದು ನಮ್ಮ ಕರ್ಮದಿಂದ ಆಗಿರಬೇಕು. ಮಾತೃಜಾನಿ ಪಿತೃಜಾನಿ, ತಂದೆ ತಾಯಿ ಅಜ್ಜ ಅಜ್ಜಿ, ಇಲ್ಲಿ ಅಜ್ಜಿ ಪುಣ್ಯ ಅಜ್ಜನ ಪುಣ್ಯ ಎಲ್ಲ ಕೆಲಸ ಮಾಡುತ್ತೆ. ಸ್ವರ್ಗದಲ್ಲಿ ನಮ್ಮ ಅಜ್ಜ ಕಳಿಸ್ತಾರೆ, ಪಿಜ್ಜ ಕಳಿಸ್ತಾರೆ, ಇನ್ಯಾರೋ ಕಳಿಸ್ತಾರೆ, ಅದೆಲ್ಲ ಪುಣ್ಯಗಳನ್ನ ಅಲ್ಲಿ ಲೆಕ್ಕಕ್ಕೆ ತಗೊಳ್ಳಿಕ್ಕಿಲ್ಲ. ನಸಂ ಸ್ವೇದೋ, ಬೆವರುವುದಿಲ್ಲ. ಆಮೇಲೆ ದೌರ್ಗಂಧ್ಯ, ಮೈ ವಾಸನೆ ಬರುವುದಿಲ್ಲ. ಅಥವಾ ಏನೋ ಪದಾರ್ಥ ತಿಂದರೆ ಮೈ ವಾಸನೆ ಬರುವುದು, ಇಂಥದ್ದಿಲ್ಲ. ಇನ್ನು ಮಲಮೂತ್ರ ವಿಸರ್ಜನೆ ಕಥೆಯೇ ಇಲ್ಲ. ನ ಪುರೀಶಂ ನ ಮೂತ್ರಮೇವಚ, ಅಲ್ಲಿ ಆ ಥರದ ಮಲಮೂತ್ರ ವಿಸರ್ಜನೆ ಕಾರ್ಯಕ್ರಮವೇ ಇಲ್ಲ. ತೇಷಾಂನ ರಜೋ ವಸ್ತ್ರ, ಬಟ್ಟೆ ಕೊಳೆಯಾಗಿ ಅಯ್ಯೋ ಒಗಿಬೇಕಪ್ಪ, ಈ ಕರೆಂಟ್ ಬೇರೆ ಇಲ್ಲ, ಹಾಕೊಳ್ಳಿಕ್ಕೆ ಡ್ರೈಯರ್ ಬೇರೆ ಕೆಲಸ ಮಾಡ್ತಿಲ್ಲ, ಈ ಸಮಸ್ಯೆಗಳಿಲ್ಲ. ಬಟ್ಟೆಗಳು ಕೊಳೆ ಆಗುವುದೇ ಇಲ್ಲ. ಬಾಧತೆ ತತ್ರ ವೈಮುನೆ, ಯಾವ ಥರದ ಬಾಧೆಗಳು ಅಲ್ಲಿ ಇಲ್ಲ. ಇದು ಸ್ವರ್ಗದ ಸ್ಥಿತ ಆಯ್ತು. ಆದರೂ ಮೈ ಮೇಲೆ ಹಾಕೊಂಡ ಹೂವು ಎಲ್ಲ ಒಣಗೋಗ್ಬಿಟ್ರೆ ಅಲ್ಲಿ ಹೂಗಳು ಬಾಡುವುದಿಲ್ಲ, ಪರಿಮಳ ಕಮ್ಮಿ ಆಗುವುದಿಲ್ಲ. ಹಚ್ಚಿಕೊಂಡ ಪೂಸಿದ ಗಂಧ ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಏನೋ ಮೈ ಮೇಲೆ ಮಣ್ಣು ತೆಗೆದಿಟ್ಟ ಹಾಗೆ ಉದುರ್ಲಿಕ್ಕೆ ಶುರು ಆಗಲ್ಲ. ಮೆತ್ತಿಕೊಂಡ ಮೇಕಪ್ಗಳು ಆಮೇಲೆ ಸ್ವಲ್ಪ ಹೊತ್ಮೇಲೆ ಯಾರಪ್ಪ ಇವರು, ಅವರೇ ಇವರ ಅಂತ ಡೌಟ್ ಬರುವಂಗೆ ಆಗಲ್ಲ. ದಿವ್ಯ, ಎಲ್ಲವೂ ಅದ್ಭುತವಾದದ್ದೇ. ಸಮೂಹ್ಯಂತೆ ವಿಮಾನಷ್ಟ, ನಿಮ್ಗೆ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ವಿಮಾನಗಳು ತಯಾರಿರ್ತವೆ. ನಾನು ಇಲ್ಲಿಗೆ ಹೋಗ್ಬೇಕು ರೆಡಿ ಇರುತ್ತೆ. ನೀವು ಆಮೇಲೆ ಆ್ಯಪ್ ಒತ್ತಿ ಯಾಕೋ ಮಳೆ ಬರ್ತಾ ಇದೆ, ನೆಟ್ವರ್ಕ್ ಕೆಲಸ ಮಾಡ್ತಿಲ್ಲ, ಗಾಡಿನೂ ಬರ್ತಿಲ್ಲ, ಅದು ಬರ್ತಿಲ್ಲ, ಇದು ಬರ್ತಿಲ್ಲ ಅಂತ ಯಾರು ನಿಮ್ಮನ್ನ ತಡ ಮಾಡಿ ಕಂಪ್ಲೇಂಟ್ ಮಾಡಿ ನಂಗೆ ಇದು ಬೇಡ ಕ್ಯಾನ್ಸಲ್ ಆಗಿ ಫೈನ್ ಬಿದ್ದು ಗಿರಿಗಿರಿ ಎಂಥದ್ದು ಇಲ್ಲ. ಯಾವಾಗಲೂ ನಿಮ್ಗೆ ಬೇಕಾದ ವಿಮಾನಗಳು ಕಾಯ್ತಾ ಇರ್ತವೆ. ಏವಂ ವಿಧಾಹಿತೆ, ಇದು ಅಲ್ಲಿಯ ಸೌಖ್ಯ. ಈರ್ಷ್ಯಾ ಶ್ಲೋಕ ಕ್ಲಮಾಪೇತಾಹ ಮೋತ್ಸಮ ಮೋಹ ಮಾತ್ಸರ್ಯವರ್ಜಿತಾ. ಅಲ್ಲಿ ಇರುವಷ್ಟು ಕಾಲ ಮೋಹ, ಏನೋ ಒಂಥರ ಬೇಗುದಿ, ಇನ್ನೊಬ್ಬನ ಬಗ್ಗೆ ಹೊಟ್ಟೆ ಕಿಚ್ಚು, ಇದ್ಯಾವುದು ಅಲ್ಲಿ ಇರುವುದಿಲ್ಲ. ಸುಖಂ ಸ್ವರ್ಗಚಿತಶ್ಚ ತತ್ರ ವರ್ತಯಂತೆ ಮಹಾಮುನಿ. ಉಳಿದವರೆಲ್ಲರೂ ಕೂಡ ಅವರವರ ಕರ್ಮದಲ್ಲಿ ಅವರು ತೊಡಗಿಕೊಂಡು ಅವರವರಿಗಿದ್ದ ಭೋಗದಲ್ಲಿ ತೊಡಗಿಕೊಂಡು ಓಡಾಡ್ತಾ ಇರ್ತಾರೆ. ಎಲ್ಲರಿಗೂ ಅವರವರದ್ರಲ್ಲೇ ಹೆಚ್ಚು ಕಾಳಜಿ ಇರುತ್ತೆ. ಅಲ್ಲಿ ಋಷಿಗಳಿರ್ತಾರೆ, ಅನೇಕ ತಪಸ್ವಿಗಳಿರ್ತಾರೆ, ರಾಜರಿರ್ತಾರೆ. ಸತ್ಕರ್ಮ ಮಾಡಿ ಬಂದಂತಹ ಯಾವುದೇ ಕ್ಷೇತ್ರದಿಂದ ಅವನು ಇಂಥವನು ಅಂಥವನು ಅಂತ ಅಲ್ಲಿ ಬಾಗಿಲು ಹಾಕ್ಲಿಕ್ಕೆ ಇಲ್ವೇ ಇಲ್ಲ. ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ವೃತ್ತಿಯಲ್ಲಿದ್ದು ಅವನು ಧರ್ಮದ ಕರ್ಮ ಮಾಡಿದ್ದಾನೆಂದ್ರೆ ಅವನಿಗಲ್ಲಿ ಬಾಗಿಲಿದೆ, ಓಪನ್ ಇದೆ. ಅವರೆಲ್ಲ ಯಾರ್ಯಾರು ಅಂತ ಒಂದು ಎಷ್ಟು ದುಡ್ಡನ್ನು ಲಿಸ್ಟ್ ಕೊಡ್ತಾರೆ, ಇಂಥವರೆಲ್ಲ ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ಅಲ್ಲಿ ಗಮ್ಯಂತೆ ನಿಯಮೈ ಶ್ರೇಷ್ಠೈ. ದಾನವರು ಕೆಲವೊಮ್ಮೆ ಇರ್ತಾರೆ, ರಾಕ್ಷಸರು ಕೂಡ ಯಾವುದೋ ಒಂದು ಉತ್ತಮವಾದ ಸತ್ಕರ್ಮ ಮಾಡಿದ್ದಕ್ಕೋಸ್ಕರ ಭೋಗವನ್ನು ಅನುಭವಿಸ್ಲಿಕ್ಕೆ ಅಲ್ಲಿಗೆ ಬರ್ತಾರೆ. ಅವ್ರಿಗೆ ಆ ಜಾಗ ಇದೆ, ಅಲ್ಲವರು ಅದನ್ನು ಅನುಭವಿಸ್ತಾರೆ. ಯಾಕೆಂದ್ರೆ ಕೃತಸ್ಯ ಕರ್ಮಣಸ್ತತ್ರ ಭುಜ್ಯತೆ ಯತ್ ಫಲಂ ದಿವಿ. ಕೃತಸ್ಯ ಕರ್ಮಣ ಫಲಂ ಭುಜ್ಯತೆ, ಮಾಡಿದ ಕರ್ಮದ ಭೋಗದ ಅನುಭವ ಇದೆ. ಯಾರಾದ್ರೇನು ಒಂದು ಸರ್ತಿ ಆಧಾರ್ ಕಾರ್ಡ್ ಬಂತು ಅಂತಂದ್ಮೇಲೆ ಎಲ್ರಿಗೂ ಓಟ್ ಹಾಕ್ಲಿಕ್ಕಿದೆ. ಇವನು ಆ ಪಕ್ಷದವನು, ಇವನು ಓಟ್ ಹಾಕ್ಲಿಕ್ಕಿಲ್ಲ, ಇವನು ಈ ಪಕ್ಷದವನು ಇಲ್ಲ, ಅದು ಎಲ್ಲರಿಗೂ ಸಮಾನ. ಆ ಐಡೆಂಟಿಟಿ ಕಾರ್ಡ್ ಅಂತ ಅನ್ನೋದು ಒಬ್ಬ ಪ್ರಜೆಯಾಗಿ ಎಲ್ಲರಿಗೂ ಸಂಬಂಧಪಡುವ ಹಾಗೆ ಸ್ವರ್ಗಕ್ಕೆ ಬಂದಾಗ ಬರಬೇಕಾದಾಗ ಅವರಿಗೆ ಕೊಡುವಂತಹ ಫೆಸಿಲಿಟೀಸ್ ಎಲ್ಲರಿಗೂ ಸಮಾನ. ಸೋತ್ರ ದೋಷೋ ಮಮ ಮತಃ ತಸ್ಯಾಂತೆ ಪತನಂ ಚಯತ್. ಆದ್ರೆ ನೀ ಕೇಳಿದೆಲ್ಲ ಇದೆಲ್ಲ ಇಲ್ಲಿ ತನಕ ಅದರ ಮಹತ್ವ ಹೇಳಿದೆ. ದೋಷ ಏನು ಅಂತ ಕೇಳಿದ್ಯಲ್ವಾ? ಒಂದು ದೋಷ ಇದೆ. ಏನು ಅಂದ್ರೆ ತಸ್ಯಾಂತೆ ಪತನಂಚಯತ್ ಸುಖವ್ಯಾಪ್ತ ಮನಸ್ಕಾನಂ ಪತನಂ ಯಚ್ಚ ಮುದ್ಗಲ ಅಸಂತೋಷ ಪರೀತಾಪಃ ದೃಷ್ಟ್ವಾ ದೀಪ್ತತರಾ ಶ್ರಿಯಃ ಯದ್ಭವತ್ಯವರೇ ಸ್ಥಾನೆ ಸ್ಥಿತಾನಾಂ ತದ್
ಸುದುಷ್ಕೃತಂ. ಇಲ್ಲೆಲ್ಲೋ ನೋಡುವಾಗ ನಮಗಿಂತ ಎಲ್ಲೋ ಸಾಮಾನ್ಯರಿರ್ತಾರೆ, ಅಲ್ಲಿ ಅವರ ಪುಣ್ಯದ ಬಲ ಜಾಸ್ತಿ ಇರೋದ್ರಿಂದ ತುಂಬ ಮೇಲೆ ಕೂಡಿಸಿರ್ತಾರೆ ಅವರನ್ನು. ಯಾಕಂದ್ರೆ ಅವರ ಕ್ರೆಡಿಟ್ ಕಾರ್ಡಲ್ಲಿ ತುಂಬ ಅಮೌಂಟ್ ಇದೆ, ಆಗ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಇದಕ್ಕೆ ಹೌದು ಹೇಳಲಿಕ್ಕೆ ನಿಮಗೊಂದು ಪೂರಕವಾದ ಅಂಶ ಹಿಂದೆ ಬಂದೋಯ್ತು ಸಭಾಪರ್ವದಲ್ಲಿ. ನಾರದನ ಹತ್ರ ಪಾಂಡು ಹೇಳಿ ಕಳುಹಿಸ್ತಾನೆ. ಇಂದ್ರನ ಹತ್ತಿರದಲ್ಲಿ ಹರಿಶ್ಚಂದ್ರ ಕೂತಿರ್ತಾನೆ. ಹರಿಶ್ಚಂದ್ರನಿಗೆ ದೊಡ್ಡ ಸ್ಥಾನ ಸಿಕ್ಕಿದೆ, ನನಗೆ ಆ ಸ್ಥಾನ ಸಿಕ್ಕಿಲ್ಲ. ಯಾಕೆ ಅಂದರೆ ನನ್ನ ಬದುಕಿನಲ್ಲಿ ನಾನು ರಾಜಸೂಯ ಯಾಗ ಮಾಡಬೇಕಂತ ಆಗಲಿಲ್ಲ. ನನ್ನ ಮಕ್ಕಳಿಗಾದರೂ ಅದನ್ನು ಹೇಳು, ಅವರು ಮಾಡಿದರೆ, ಅಂದರೆ ಆ ಪೀಳಿಗೆಯಲ್ಲಿ ಯಾರು ಮಾಡಿದ್ರು ಅದು ಆ 7 ತಲೆಗಳಿಗೆ ಅವರ ಜವಾಬ್ದಾರಿ ಅಂತದ್ದು. ಅಲ್ಲಿ ಸೇರ್ಲಿಕ್ಕೆ ಅದೊಂದು ಅವಕಾಶ ಇಂದ್ರನ ಸ್ಥಾನಕ್ಕೆ. ಯಾಕಂದ್ರೆ ರಾಜಸೂಯ ದೊಡ್ಡ ಫಲ ಇದೆ, ಸಣ್ಣ ಫಲ ಅಲ್ಲ. ಹಾಗೆ ಅವನಿಗೆ ಅಲ್ಲಿ ಒಂದು ಸ್ವಲ್ಪ ಅಸೂಯೆ ಅಂದರೆ ಇಷ್ಟೇ, ಆ ಸ್ಥಾನ ನನಗೆ ಯಾಕೆ ಸಿಗಲಿಲ್ಲ, ಇದು ಒಂದು ದೋಷ ಇರುತ್ತೆ. ಎರಡನೇದು, ಕ್ರೆಡಿಟ್ ಕಾರ್ಡ್ ಖಾಲಿ ಆದಮೇಲೆ ಆಮೇಲೆ 1 ಸೆಕೆಂಡ್ ಅಲ್ಲಿ ಉಳಿಸ್ಕೊಳ್ಳೋದು. ಪ್ಲೀಸ್ ಇದೊಂದು ಅರ್ಧ ಸಿನಿಮಾ ಆಗಿದೆ, ಇನ್ನೊಂದು ಅರ್ಧ ಸಿನಿಮಾ ನೋಡ್ಕೊಂಡು ಹೋಗ್ತೇನೆ. ಡಮಾರ್ ಮುಲಾಜೇ ಇಲ್ಲ. ಯಯಾತಿಯಂತಹ ಯಯಾತಿಯೇ ತಾನೇ ಪುಣ್ಯ ಮಾಡಿದವನು ಅಂತ ಒಂದು ಹೆಮ್ಮೆ ಪಟ್ಟುಕೊಂಡು ಎಲ್ಲ ಕಳ್ಕೊಂಡಲ್ಲ ಪುಣ್ಯವನ್ನ. ಮರುಕ್ಷಣದಲ್ಲಿ ದೇವರು ದಬ್ಬಿದ್ರು, ದೇವತೆಗಳು ದಬ್ಬಿ ಬಿಟ್ರು ಕೆಳಗೆ ಮುಗೀತು ನಿನ್ ಕೆಲಸ ಅಂತ. ಅಂತಹ ಸ್ಥಿತಿ ಇದು ಸ್ವರ್ಗದ ಸ್ವಲ್ಪ ಡಿಫೆಕ್ಟ್. ಸ್ವರ್ಗದಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಪುಣ್ಯವನ್ನು ಅನುಭವಿಸ್ತಾ ಪ್ರತಿ ದಿವಸವೂ ಪುಣ್ಯ ಮುಗೀತೋ ಏನೋ, ಇನ್ನೆಷ್ಟು ದಿವಸ ಇರುತ್ತೋ ಏನೋ, ಟಿಕ್ 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 ಅಂತ ಇದ್ದ ಹಾಗೆ ಕೌಂಟ್ ಡೌನ್ ಶುರು ಆಗುತ್ತೆ. ಇನ್ನಿಷ್ಟೇ ದಿವಸ ಅಂತ. ಅದು ಎರಡು ಸಮಸ್ಯೆ. ಒಂದು, ಗೊತ್ತಾಗಲ್ಲ. ಹಿಂದಿನ ದಿವಸ ಹೇಳ್ತಾರೆ ನಾಳೆ ಗಂಟು ಮುಟ್ಟೆ ಕಟ್ಟಬೇಕು ಅಂತ, ಯಾವ ಬಾಡಿಗೆ ಮನೆಗೆ ಹೋಗುದು, ಕೂಡ್ಲೆ ಇನ್ನೊಂದ್ ಕಡೆ ಹೋಗುದು ಅಂದ್ರೆ ಅದ್ರಿಂದಾಗ ಅದೊಂದು ಒದ್ದಾಟ. ಆಮೇಲೆ ಇನ್ನೊಂದು ಸ್ವಲ್ಪ ದಿವಸ ಇರ್ತೇನೆ, ಸ್ವಲ್ಪ ಜಾಸ್ತಿ ಮಾಡಿ, ಮುಂದಿನ ಸಲ ಪುಣ್ಯ ಮಾಡಿದಾಗ ಅದನ್ನು ಕಟ್ ಮಾಡ್ಕೊಳ್ಳಿ, ಈಗ ನಾನು ಸೇರಿಸ್ಕೊಳ್ಳಿ, ನೆಕ್ಸ್ಟ್ ಸರ್ತಿ ನಾನು ಜಾಸ್ತಿ ಬಾಡಿಗೆ ಕೊಡ್ತೇನೆ. ಯಾವುದು ನಡೆಯಲ್ಲ. ಪತನಂಚ ಮಹತ್, ಅದು ಬೀಳುವುದೇ. ಇದು ಒಂದು ದೋಷ. ಪ್ರಮ್ಲಾನೇಶು ಚಮಾಲ್ಯೇಶು ತಿತಃ ಪಿಪತಿಶೋರ್ಭಯಂ ಆ ಬ್ರಹ್ಮ ಭವನಾದೇತೆ ದೋಷ ಮೌದ್ಗಲ್ಯ ದಾರುಣ. ಎಷ್ಟು ಒಂದು ಮುಖ್ಯವಾದ ಸಂಗತಿಯನ್ನ ಇಲ್ಲಿ ಹೇಳುತ್ತಾರೆ. ಆ ಸ್ಥಾನದಿಂದ ಚ್ಯುತಿಯಾದ ಬಳಿಕ ಅಲ್ಲಿಂದ ಅವರಿಗೆ ಅಲ್ಲಿ ಅದು ಭೋಗಕ್ಕೋಸ್ಕರ ಶರೀರ ಇರುತ್ತೆ. ಆ ಶರೀರವನ್ನ ಕಳಿಸ್ಬಿಡ್ತಾರೆ. ಅದು ಹೋಗುತ್ತೆ, ಆ ಶರೀರ ಹೊರಗೆ ಬಿದ್ದಾಗ ಶರೀರ ಹೋಗುತ್ತೆ, ಭೋಗ ಶರೀರ ಹೋಗುತ್ತೆ. ಆಗೆಲ್ಲ ಮೈ ಮೇಲಿದ್ದದ್ದೆಲ್ಲ ಬಾಡಿ ಹೋಗುತ್ತೆ, ಹಸಿವು ಶುರುವಾಗುತ್ತೆ, ದುಃಖ ಎಲ್ಲನೂ ಅನುಭವಿಸ್ಬೇಕಿರುತ್ತೆ. ಅದಕ್ಕೆ ಈ ಶರೀರ ಸಿಗೋ ತನಕ ಒದ್ದಾಟ ಬೇರೆ. ಯಾವಾಗ ಶರೀರ ಸಿಗುತ್ತೆ, ಯಾವ ಶರೀರ ಸಿಗುತ್ತೆ ಏನು ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇರುದು ಗಾಳಿಯಲ್ಲಿ. ಅದು ಎಲ್ಲೆಲ್ಲಿ ಸುತ್ತೋ ಈ ಗಾಳಿ ಬಂದು ಅಲ್ಲಿಗೆ ಹೋಗ್ಬೇಕು ಅಂತ ಈಗ ಅನ್ಕೊಳ್ತಾ ಇದ್ರೆ ಗಾಳಿ ತಗೊಂಡೋಗಿ ಇನ್ನೆಲ್ಲೆಲ್ಲ ಬಿಸಾಕತ್ತೆ. ಅಲ್ಲಿಂದ ಬಂದು ಇನ್ನೇನು ಆಗುತ್ತೆ, ಮಳೆಯಲ್ಲಿ ಬಂದು ನೀರೊಳಗೆ ಬೀಳುತ್ತೆ. ನೀರ ಬಿದ್ದು ಸಿಗ್ತೇನೆ ಅಂತ ಅನ್ಕೊಂಡು ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಸಮುದ್ರದಲ್ಲಿ ಬೆಳಿತೇನೆ ಅಂತಂದ್ರೆ ಆವಿಯಾಗಿ ಮತ್ತೆ ಮೋಡಕ್ಕೆ ಹೋಗುತ್ತೆ. ಈಗ ತಿರುಗ್ತಾ ಇರುತ್ತೆ. ಅದಕ್ಕೊಂದು ನಿಶ್ಚಿತವಾದ ಸ್ಥಾನವೇ ಇರುವುದಿಲ್ಲ. ತಾನು ಅಂದುಕೊಂಡಂತೆ ನಡೀಲಿಕ್ಕೆ ಆಗುದಿಲ್ಲ. ಈ ಸ್ವರ್ಗದ ಸ್ಥಾನ ಏನಿದೆ, ಸ್ವರ್ಗ ಅಂದ್ರೆ ಈಗ ಬರೀ ಒಂದು ಭಾಗ ಮಾತಾಡುದು. ಆ ದೇವದೂತ ಹೇಳ್ತಾನೆ, ಆ ಬ್ರಹ್ಮ ಭುವನಾದೇತೆ ದೋಷ ಮೌದ್ಗಲ್ಯ ದಾರುಣ. ಇದು ಚತುರ್ಮುಖನ ಮನೆಯ ತನಕದ ಎಲ್ಲ ಮನೆಗಳ ಅವಸ್ಥೆಯೂ ಇದೆ. ಚತುರ್ಮುಖನದ್ದಿಲ್ಲ, ಚತುರ್ಮುಖನದ್ದು ಅದು ರಿಸರ್ವೇಶನ್, ಮೋಕ್ಷಕ್ಕೆ ರಿಸರ್ವೇಶನ್. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ, ಕೃಷ್ಣನು ಗೀತೆಯಲ್ಲಿ ಹೇಳಿದ ಮಾತು. ಚತುರ್ಮುಖನ ತನಕದ ಎಲ್ಲ ಲೋಕಗಳಿಗೂ ಕೂಡ ಹೋದ ಮೇಲೆ ಮತ್ತು ವಾಪಸ್ ಟಿಕೆಟ್ ಇದೆ. ಒಂದೇ ಒಂದು ಲಾಸ್ಟ್ ಟಿಕೆಟ್ ವಾಪಸ್ ಬರ್ಲಿಕ್ಕಿಲ್ಲದೆ ನಚ ಪುನರಾವರ್ತತೆ ಅಂತ ತದ್ಧಾಮ ಪರಮಮ್ಮ ಅಂತ ಭಗವಂತನ ವೈಕುಂಠ ಏನಿದೆ ಅದು ಮರಳಿ ಬಾರದ ಊರು. ಉಳಿದ ಕಡೆಯಲ್ಲೆಲ್ಲ ಅಲ್ಲಿನ ಪುಣ್ಯದ ಬಲ ಕಮ್ಮಿ ಆದೊಡನೆ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಕ್ಷೀಣವಾದಾಗ ಮರ್ತ್ಯಲೋಕ, ಈ ಭೂಲೋಕವನ್ನು ಅವರು ಇಳಿಲೇಬೇಕು, ಸಾಗಲೇಬೇಕು. ಅವರಾಗಿ ಹೊರಟ್ರೆ ಗೊತ್ತಾಗ್ತಾ ಬೀಳ್ತಾರೆ. ಹೋಗಲ್ಲ ಅಂತ ಕೂತ್ರೆ ಹಿಂದಿಂದನೂ ಮುಂದಿನ ಎಲ್ಲಿಂದ ತಳ್ತಾರೋ ಬಿದ್ದದ್ದು ಎಲ್ಲಿ ಕೂತರೂ ಗೊತ್ತಾಗಲ್ಲ. ನಾಕಲೋಕೆ ಸುಕೃತಿನಾಂ ಗುಣ ಅಯುತಶೋ ನೃಣಾಂ ಅಯಂತ್ವನ್ಯೋ ಗುಣಶ್ರೇಷ್ಠ ಚ್ಯುತಾನಾಂ ಸರ್ಗತೋ ಮುನಿ ಶುಭಾನುಷಯ ಯೋಗೇನ ಮನುಷ್ಯೇಶೂಪಜಾಯತೆ. ಆದ್ರೆ ಏನು ಅಂದ್ರೆ ಸುಕೃತಿಗಳಾಗಿದ್ದವರಾಗಿದ್ರೆ, ಅಂದ್ರೆ ಸತ್ಕರ್ಮ ಎಲ್ಲ ದೃಷ್ಟಿಯಿಂದಲೂ, ಕೇವಲ ಈ ಸ್ವರ್ಗದ ದೃಷ್ಟಿಯಿಂದ ಮಾತ್ರ ಅಲ್ಲ, ಇನ್ನೂ ಉಳಿದಂತೆ ತುಂಬಾ
ಅನೇಕ ಕರ್ಮಗಳನ್ನು ಅದು ಇಲ್ಲಿ ಅನುಭವಿಸ್ಲಿಕ್ಕೆ ಲೆಕ್ಕಕ್ಕಿಲ್ಲ, ಆದರೆ ಅದು ಅವರ ಅಕೌಂಟಲ್ಲಿ ಕರ್ಮ ಇದೆ. ಅಂಥವರಾದಾಗ ಗುಣಾಸ್ತು ಅಯಂತು, ಇದು ಒಂದು ಸ್ವರ್ಗದಲ್ಲಿ ಒಂದು ಗುಣ. ಅಂತಹ ಗುಣಿಗಳಾದವರು ಅಕಸ್ಮಾತ್ ತಮ್ಮ ಪುಣ್ಯದ ಬಲವನ್ನ ತಪ್ಪಿಸಿಕೊಂಡು ಹುಟ್ಟಿದ್ರೆ, ಅಂದ್ರೆ ಕೆಳಕ್ಕೆ ಬಿದ್ದರೆ, ಶ್ರೇಷ್ಠ ಚ್ಯುತಾನಾಂ ಸ್ವರ್ಗತಃ ಶುಭಾನುಶಯ ಯೋಗೇನ, ಅವರ ಕರ್ಮದಲ್ಲಿ ಶುಭವನ್ನೇ ಪಡೆಯುವ ಭಾಗ್ಯ ಇದ್ದದ್ರಿಂದ ಉತ್ತಮವಾದ ಮನುಷ್ಯ ಶರೀರದಲ್ಲಿ ಹುಟ್ಟುತ್ತಾರೆ, ಅಥವಾ ಉತ್ತಮವಾದ ಕುಲದಲ್ಲಿ ಹುಟ್ಟುತ್ತಾರೆ, ಅಥವಾ ಉತ್ತಮವಾದ ಸ್ಥಳದಲ್ಲಿ ಹುಟ್ಟುತ್ತಾರೆ, ಅಥವಾ ಉತ್ತಮವಾದ ವಾತಾವರಣದಲ್ಲಿ ಅವರ ಬದುಕು ಮುನ್ನಡೆಯುತ್ತೆ. ತತ್ರಾಪಿ ಸ ಮಹಾಭಾಗಃ ಕುಲೇ ಮಹತಿ ಜಾಯತೆ ನಚೇತ್ ಸಮುದ್ಯತೆ ತತ್ರ ಗಚ್ಚತ್ಯಧಮತಾಂಗತಃ. ಆದರೆ ಅವರಲ್ಲಿ ತಿಳುವಳಿಕೆ ಕಮ್ಮಿ ಇತ್ತು, ಕೆಟ್ಟ ಕರ್ಮವನ್ನೇ ಮಾಡುವುದು ಅನ್ನೋದೇ ಅವರ ಉದ್ದೇಶದಲ್ಲಿ ಇದ್ದವರು ಮಧ್ಯದಲ್ಲಿ ಒಂದಿಷ್ಟು ಒಳ್ಳೆ ಪುಣ್ಯ ಕೆಲಸ ಮಾಡಿದ್ದಕ್ಕೆ ಸ್ವರ್ಗಕ್ಕೆ ಬಂದಿರ್ತಾರೆ. ಅದು ತಪ್ಪಿ ಒಳ್ಳೆ ಕೆಲಸ ಮಾಡಿದ್ದು, ಒಳ್ಳೆ ಕೆಲಸ ಮಾಡಬೇಕು ಅಂತ ಮಾಡಿದ್ದಲ್ಲ. ಅವರಿಗೂ ಪುಣ್ಯ ಇದೆ, ಅವರಿಗೂ ಸ್ವರ್ಗ ಇದೆ. ಆದರೆ ಅಂಥವರಿಗೆ ಅಧಮತಾಂ ಗತಂ ಗತಿ, ಆ ಕೆಟ್ಟ ಗತಿಯನ್ನೇ ಅವರು ಮತ್ತೆ ವಾಪಸ್ ಹುಟ್ಟಿ ಬಂದಮೇಲೆ ಉತ್ತಮವಾದ ಗತಿ ಇಲ್ಲ ಅವರಿಗೆ, ಅವರು ಮತ್ತೆ ಯಾವುದೋ ಕೆಟ್ಟ ಶರೀರವನ್ನೇ ಹೊಂದುತ್ತಾರೆ. ಅಂದರೆ ಧರ್ಮದ ಕರ್ಮದ ಭೋಗ ಅನ್ನೋದು ಸ್ವರ್ಗದಲ್ಲಿ ಇಷ್ಟ ಆಗಬೇಕು ಅಂತ ಬೇರೆ ಇರುತ್ತೆ, ಭೂಲೋಕದಲ್ಲಿ ಆಗುವುದು ಬೇರೆ ಇರುತ್ತೆ, ನರಕದಲ್ಲಿ ಹೋಗಿ ಅನುಭವಿಸಬೇಕಾದದ್ದು ಬೇರೆ ಇರುತ್ತೆ. ಈ ಮೂರೂ ಥರದ್ರಲ್ಲಿ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಅಂತ ಆ ಕರ್ಮ ವಿಭಾಗ ಮಾಡುವವನಿಗೆ ಗೊತ್ತು. ಕರ್ಮಾಧ್ಯಕ್ಷ ಆ ವ್ಯವಸ್ಥೆಯನ್ನು ಎಲ್ಲಿಗೆ ಯಾರನ್ನ ಎಷ್ಟು ಕ್ರೆಡಿಟ್ ಅನ್ನು ಯಾವ ಕಡೆ ಕೊಡಬೇಕು, ಅದರ ಬೋನಸ್ ಪಾಯಿಂಟ್ ಎಷ್ಟು, ಅದರಲ್ಲಿ ಉಳಿದ ಭಾಗವನ್ನು ಇನ್ನೆಲ್ಲಿ ಕೊಡಬೇಕು, ಇದೆಲ್ಲ ನಮ್ಮ ಮೆಜರ್ಮೆಂಟ್ ಮಾಡ್ಲಿಕ್ಕೆ ನಮ್ಗಂತೂ ಗೊತ್ತಾಗಲ್ಲ. ಅವನು ಕಿಂ ಕರ್ಮೇತಿ ಕವಯೋಪ್ಯತ್ರ ಮೋಹಿತ, ಅತ್ಯಂತ ತಿಳುವಳಿಕೆಯಿಂದ ಕರ್ಮದ ಬಗ್ಗೆ ಬಹಳ ಡಿಸ್ಕಷನ್ ಮಾಡಿ PhD ಮಾಡಿದ್ರು ಕೂಡ ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತೆ ಹೊರತು ಉತ್ತರ ಸಿಗಲ್ಲ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಣ ಸದನಾದೂರ್ಧ್ವಂ ತದ್ವಿಷ್ಣೋ ಪರಮಂ ಪದಂ, ಅದರ ಆಚೆಗೆ ಏನಿದೆ? ಆ ಬ್ರಹ್ಮಭುವನ ಲೋಕ ಅಂತ ಹೇಳಿದೆ, ಅದರ ಆಚೆಗೆ ಏನಿದೆ? ಅದಕ್ಕೆ ಅವನು ಹೇಳ್ತಾನೆ, ನನಗೆ ಯಾವ ಲೋಕಕ್ಕೆ ಹೋದ್ರೆ ಮರಳಿ ಬಾರುವುದಿಲ್ಲೋ ಅದನ್ನು ಹೇಳು ಅಂತ ಮುದ್ಗಲ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಬ್ರಹ್ಮಣ ಸದನಾತ್ ಊರ್ಧ್ವಂ, ಚತುರ್ಮುಖನ ಮನೆಯ ಆಚೆಗೊಂದು ಮನೆ ಇದೆ, ತದ್ವಿಷ್ಣೋ ಪರಮಂ ಪದಂ, ಅದು ವಿಷ್ಣುವಿನ ಪರಮಪದ. ಶುದ್ಧಂ ಸನಾತನಂ ಜ್ಯೋತಿ ಪರಂ ಬ್ರಹ್ಮೇಚ ತದ್ವಿದು, ಅದು ಅತ್ಯಂತ ಶುದ್ಧವಾದದ್ದು, ಸರ್ವದಾ ಶಾಸ್ತ್ರದ ಅಥವಾ ವೇದದ ನಿಯಮಗಳಿಗೆ ಅನುಸಾರವಾಗಿ ಅವನ ಸ್ವರೂಪದ ಸುಖವನ್ನ ಕೊಡುವಂಥದ್ದು, ಬೆಳಕಿನ ರೂಪ ಪರಂ ಬ್ರಹ್ಮ, ಅದಕ್ಕಿಂತ ಮೇಲಿನ ತತ್ವ ಮತ್ತೊಂದಿಲ್ಲ. ಅಂತಹ ವಿಷಯವನ್ನ ವಿದುಹು, ನಾನು ಹೇಳಿದ್ದಲ್ಲ, ಜ್ಞಾನಿಗಳು ಹಾಗೆ ಹೇಳ್ತಾರೆ, ಯಾಕೆಂದ್ರೆ ನಾನು ಕೂಡ ಹೋಗಿ ಬರ್ತೇನೆ, ನನಗೂ ಗೊತ್ತಿಲ್ಲ. ಆದರೆ ಎಲ್ಲರೂ ಶಾಸ್ತ್ರದಲ್ಲಿ ಇದ್ದಂತಹ ಅನುವಾದ ವಿಷಯವನ್ನು ಅನುವಾದ ಮಾಡುವಾಗ ಹೀಗೆ ಹೇಳ್ತಾರೆ, ತದ್ವಿಷ್ಣು ಪರಮಂ ಪದಂ. ನ ತತ್ರ ವಿಪ್ರಾಗಚ್ಚಂತಿ ಪುರುಷಾಃ ವಿಷಯಾತ್ಮಕಾಃ ದಂಭಲೋಭಂ ಮಹಾಕ್ರೋಧ ಮೋಹ ದ್ರೋಹೈ ಅಭಿದ್ರುತಾಃ. ಆದರೆ ಅಲ್ಲಿಗೆ ಹೋಗುದಂತೂ ಈ ಸ್ವರ್ಗಕ್ಕೆ ಹೋದಷ್ಟು ಸುಲಭ ಅಲ್ಲ. ಸರ್ವಾತ್ಮನ ಅವನಲ್ಲಿ ಶುದ್ಧ ಭಾವ ಇದ್ರೆ ಮಾತ್ರ ಅವನಿಗೆ ಅಲ್ಲಿ ಸ್ಥಾನ ಸಿಗುತ್ತೆ. ಉಳಿದ ಕಡೆಗಳಲ್ಲಿ ಕರ್ಮವನ್ನು ಚೆನ್ನಾಗಿ ಮಾಡಿ ಉದ್ದೇಶ ಏನೇ ಒಳಗಿನಿಂದ ಇಟ್ಕೊಂಡಿದ್ರು ಅದಕ್ಕೊಂದು ಫಲ ಕೊಡಬೇಕಂತ ಇದ್ದದ್ದನ್ನು ಸ್ವರ್ಗಾದಿಗಳಲ್ಲಿ ಕೊಡಲೇಬೇಕಾಗುತ್ತೆ. ಆದರೆ ಮೋಕ್ಷಕ್ಕಾಗುವಾಗ ವಿಷ್ಣು ಪದದಲ್ಲಾಗಬೇಕಾದ್ರೆ ಅಲ್ಲಿ ಇಂಟೆನ್ಷನ್ ಅದೇ ಮುಖ್ಯ ಆಗುತ್ತೆ. ಹೊರಗಿನಿಂದ ಅಕಸ್ಮಾತ್ ಅವನಲ್ಲಿ ಕರ್ಮದಲ್ಲಿ ಸ್ವಲ್ಪ ಲೋಪದೋಷಗಳಿದ್ರು ಒಳಗಿನ ಅವನ ಇಂಟೆನ್ಷನ್ ನಾನು ಏನೇ ಮಾಡಿದ್ರು ಅದು ಭಗವಂತನ ಕೃಪೆಯಿಂದ ಅಂತನ್ನುವ ಮಾನಸಿಕವಾದ ಪೂರ್ತಿ ಸಮರ್ಪಣೆಯ ಭಾವದಿಂದ ಮೈಯರ್ಪಿತ ಮನೋಬುದ್ಧಿ, ಯಾರು ಪರಮಾತ್ಮನಲ್ಲೇ ಎಲ್ಲವನ್ನು ಅರ್ಪಿಸಿ ಕರ್ತವ್ಯವನ್ನು ಮಾಡ್ತಾನೋ ಅಂಥವನಿಗೆ ಮಾತ್ರ. ಯಾಕೆಂದ್ರೆ ಈ ದಂಭ, ಲೋಭ, ಕ್ರೋಧ, ಮೋಹ, ದ್ರೋಹ ಇದ್ಯಾವುದು ಕೂಡ ಉತ್ತಮವಾದ ಗತಿಯನ್ನು ಕೊಡಲಿಕ್ಕೆ ಯೋಗ್ಯವಾದಂತಹ ಜಾಗಗಳಲ್ಲ. ಅದರಿಂದಾಗ ಅದಕ್ಕೆ ಸಿಗಲ್ಲ. ಮತ್ತೆ ಯಾರಿಗೆ ಸಿಗುತ್ತೆ? ಯಾರು ಮಮತಾ, ನಾನು ನನ್ನದು ಅನ್ನೋನು ಬಿಟ್ಟಿರ್ತಾರೆ, ದ್ವಂದ್ವಗಳಿಂದ ಆಚೆಗಿರ್ತಾರೆ. ದ್ವಂದ್ವ ಅಂದ್ರೆ ಸರಿನ ತಪ್ಪು ತಿಳ್ಕೊಳ್ಳೋದು, ತಪ್ಪನ್ನು ಸರಿ ತಿಳ್ಕೊಳ್ಳೋದು, ತಪ್ಪನ್ನೇ ಸರಿ ಅಂತ ಸಮರ್ಥಿಸಿ ಬೇರೆಯವರ ತಲೆ ಮೇಲೂ ಅದನ್ನೇ ಕಟ್ಟುವುದು. ಇಂತಹ ಸ್ಥಿತಿಯಲ್ಲಿ ಇದ್ದವನು ದ್ವಂದ್ವದಲ್ಲಿ ಇರ್ತಾನೆ. ಯಾಕಂದ್ರೆ ಅವನಿಗೆ ಒಂದನ್ನು ನಿಶ್ಚಯ ಮಾಡ್ಲಿಕ್ಕೆ ಬರುವುದೇ ಇಲ್ಲ, ಅಥವಾ ಒಂದಕ್ಕೆ ಒಂದೂವರೆ ನಿಶ್ಚಯ ಮಾಡುವುದೇ ಅವನಿಗೆ ಬಲ, ಅದೇ ಅವನಿಗೆ ಖುಷಿ. ಆ ರೀತಿ ನಿರ್ದ್ವಂದ್ವರಾದವರಿಗೆ ಮಾತ್ರ, ದ್ವಂದ್ವದಿಂದ ಹೊರಗೆ ಬಂದವರಿಗೆ ಮಾತ್ರ, ಗೊಂದಲದಿಂದ ಆಚೆಗೆ ಬಂದವರಿಗೆ ಮಾತ್ರ ಇಂತಹ ಸ್ಥಾನಮಾನಗಳು ಸಿಗ್ತವೆ ಅಂತ. ಹೀಗೆ ಆ ದೂತ, ನೀನು ಕೇಳಿದ್ದಕ್ಕೆಲ್ಲ ಉತ್ತರ ಕೊಟ್ಟಿದ್ದೇನೆ, ನೀನು ಸಲುಗೆಯಿಂದ ನಾನು ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದಿ, ನನಗೂ ಯಾಕೋ ನೀನು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ. ನನಗೆ ಯಾವತ್ತೂ ಕೂಡ ಇದು ನನ್ನ ಡ್ಯೂಟಿಯಲ್ಲಿ ಇಲ್ಲ.
ನಿನಗೆ ಬಂದಾಗ ಅವನೇನೋ ಪ್ರಶ್ನೆ ಕೇಳ್ತಾನೆ, ಇದಕ್ಕೆಲ್ಲ ಉತ್ತರ ಕೊಟ್ಟು ಕರ್ಕೊಂಬಾ. ಇಲ್ಲ, ನನಗೆ ಹೇಳಿದ್ದು ಕ್ಯಾಬ್ ಬುಕ್ ಆಗಿದೆ, ಅವನನ್ನು ಕರ್ಕೊಂಡು ಆಫೀಸಿಗೆ ತಂದು ಬಿಡಿ. ನೀವು ಮಧ್ಯದಲ್ಲಿ ಆಫೀಸಲ್ಲಿ ಏನು ಮಾಡ್ತಾರೆ ಅದೇನು ಎಲ್ಲ ಗೊತ್ತಿಲ್ಲ ರೀ, ನಮಗವರು ಇಷ್ಟು ಹೇಳಿದ್ದಾರೆ ಮಾಡ್ಕೊಂಡು ಬರ್ತೀವಿ, ನೀವು ಬೇಕಿದ್ರೆ ಆಫೀಸಲ್ಲಿ ಹೋಗಿ ಕೇಳ್ಕೊಳ್ಳಿ ಅಂತ ನಾವು ಅಂದರೆ ಬೊಬ್ಬೆ ಹೊಡಿತೀವಿ. ಆದರೆ ಅವನು ಎಲ್ಲ ವಿವರವಾಗಿ, ಅಂದರೆ ಅವನಿಗೆ ತಾನೇನು ಕೆಲಸ ಮಾಡ್ತಾ ಇದ್ದೇನೆ ಅದರ ಆಚೆಗಿನ ಎಲ್ಲ ವಿಷಯಗಳು ಅವನಿಗೆ ಗೊತ್ತಿರಬೇಕು ಅಂತ ಅರ್ಥ. ಸ್ವರ್ಗದ ಬಗ್ಗೆಯೂ ಗೊತ್ತಿದೆ, ಸ್ವರ್ಗದ ಮಿತಿಯೂ ಗೊತ್ತಿದೆ, ಸ್ವರ್ಗದ ಆಚೆಗಿನ ಲೋಕಗಳ ಬಗ್ಗೆಯೂ ಗೊತ್ತಿದೆ. ಆದರೂ ಅವನು ಆ ಸ್ವರ್ಗದಲ್ಲಿ ತನ್ನ ಕರ್ತವ್ಯ ದೃಷ್ಟಿಯಿಂದ ಅದನ್ನು ಮಾಡಲೇಬೇಕು. ಅವನು ನಾನು ಈಗಲೇ ನನಗೆ ಈ ಸ್ವರ್ಗ ನೋಡಿ, ಅವನಿಗೆ ಈ ದೋಷ ಗೊತ್ತಿದೆ, ನಾನು ಸ್ವರ್ಗ ಬೇಡ ನಾನು ಮೋಕ್ಷಕ್ಕೆ ಹೋಗ್ತೇನೆ ಅಂತ ಕೆಲಸ ಬಿಡಲಿಲ್ಲ ಅವನು. ಆ ಎಲ್ಲಿ ತನಕ ತನಗೆ ಆ ಜವಾಬ್ದಾರಿ ಇದೆ ಅಲ್ಲಿ ತನಕ ಅದನ್ನು ಮಾಡಲೇಬೇಕು, ನಾವು ಯಾರು ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಅವನು ಕೂಡ ಅದನ್ನೆಲ್ಲ ಹೇಳಿ ಆದ್ಮೇಲೆ ಮಹಾದೋಷೇಣ ಮೇ ಕಾರ್ಯಂ ನ ಸ್ವರ್ಗೇಣ ಸುಖೇನವಾ, ಅವನು ಹೇಳ್ತಾನೆ, ಅಯ್ಯೋ ಮತ್ತೆ ವಾಪಸ್ ಬರ್ಲಿಕ್ಕೋಸ್ಕರ ಹೋಗ್ಬೇಕಾ, ಯಾಕೆ ಹೋಗ್ಬೇಕು, ಮಹಾದೋಷ ಅದು. ಮಹಾದೋಷೇಣ ನಮೇ ಕಾರ್ಯಂ ಸ್ವರ್ಗೇಣ ಸುಖೇನವ, ಅಲ್ಲಿಯ ಸುಖದಿಂದ ಅಲ್ಲಿಯ ವೈಭವದಿಂದ ನನಗೇನಾಗಬೇಕಾಗಿದೆ, ನನಗೇನು ಆ ಸುಖಕ್ಕೋಸ್ಕರ. ಯಾಕಂದ್ರೆ ಅವನಿಗೆ ನಿತ್ಯದ ಅತಿಥಿಗಳ ಸತ್ಕಾರದಲ್ಲಿ ಸಿಗುವ ಸುಖ ಅಲ್ಲಿ ಸಿಗಲ್ಲ ಅಂತ ಅನಿಸ್ಬಿಡ್ತು ಅವನಿಗೆ. ಯಾಕಂದ್ರೆ ಎಲ್ಲರೂ ಹೊಟ್ಟೆ ತುಂಬಿದವರೇ, ಯಾರಿಗೆ ಕರೆದು ತೃಪ್ತಿಪಡಿಸೋದು, ನಂಗೆ ಹೊಟ್ಟೆ ತುಂಬಿದೆ ಮಾರ್ರೆ ಬೇಡ ಅಂತ ನಾನು ಊಟ ಮಾಡಿ ಅಡಿಗೆ ಮಾಡಿ ಹಾಕ್ತೇನೆ ಅಂದ್ರೆ. ನನಗೆ ಒಬ್ಬನನ್ನು ತೃಪ್ತಿಪಡಿಸಬೇಕು ಅಂತ ಆದ್ರೆ ಇಲ್ಲಿ ಮಾತ್ರ ಸಾಧ್ಯ, ಅಲ್ಲಿ ಎಲ್ಲರೂ ತೃಪ್ತರೆ, ಅವ್ರಿಗೇನು ಕೊಡುದು. ಅದರಿಂದಾಗಿ ಪತನಾಂತೆ ಮಹಾ ದುಃಖಂ, ಕೊನೆಗೆ ವಾಪಸ್ ಬರೋದು ಅಂತಲ್ವಾ. ಈಗ ಅಲ್ಲಿ ಮುಟ್ಟಿದ್ರೆ ಕೈ ಕೊಳೆ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಅಲ್ಲಿ ಯಾಕೆ ಮುಟ್ಟಬೇಕು, ಬೇಡ. ಆ ದುಃಖವನ್ನು ನಾನು ತಡ್ಕೊಳ್ಳಿಕ್ಕೆ ನನಗೆ ಮನಸ್ಸಿಲ್ಲ, ಅದರಿಂದಾಗಿ ಅಥವಾ ಅದು ಸಾಧ್ಯ ಇಲ್ಲ ಅಂತ ಅನಿಸಿದಾಗಿ ಪರಿತಾಪ ಸುಧಾರುಣ ಸ್ವರ್ಗಭಾಜ ಪತಂತೀಹ ತಸ್ಮಾತ್ ಸ್ವರ್ಗಂ ನ ಕಾಮಯಿ. ನನಗೆ ಸ್ವರ್ಗ ಬೇಡ, ನನಗೆ ಸ್ವರ್ಗದ ಬಗ್ಗೆ ಅಪೇಕ್ಷೆ ಇಲ್ಲ, ನಾನು ಸ್ವರ್ಗಕ್ಕೋಸ್ಕರ ಇದನ್ನೆಲ್ಲ ಮಾಡಲೂ ಇಲ್ಲ. ಈಗ ಯಜ್ಞ ಒಂದು ಇದಿದೆ, ಸ್ವರ್ಗ ಕಾಮೋ ಜ್ಯೋತಿಷ ಯಜೇತ, ಜ್ಯೋತಿಷ್ಠೋ ಮೇನ ಸ್ವರ್ಗ ಕಾಮೋ ಯಜೇತ ಅಂತೆಲ್ಲ ಮಾತುಗಳಿವೆ. ಆ ಉದ್ದೇಶದಿಂದ ನಾನು ದರ್ಶ ಪೂರ್ಣಮಾಸವು ಸ್ವರ್ಗ ಕಾಮೋ ಯಜೇತ ಅಂತ ನಾನೇನಾದ್ರೂ ಸಂಕಲ್ಪ ಮಾಡಿದಿದ್ರೆ ಸ್ವರ್ಗಕ್ಕೆ ನೀವು ಕರೆದ ತಕ್ಷಣ ಇಷ್ಟೆಲ್ಲ ಅದ್ಭುತ ಇದೆ, ಒಂದ್ಸಲ ಆದ್ರೂ ನೋಡ್ಬಿಡ್ಬೇಕು, ಆಮೇಲೆ ಏನಾದ್ರೂ ಹೊರಗೆ ತಳ್ಳಿ ಒಂದ್ಸಲ ಹೋಗಿ ಏನಿದೆ ಅಂತ ನೋಡ್ಕೊಂಡು ಬರ್ಬೇಕು, ಬೇಡ. ಅದಕ್ಕಿಂತ ಹೆಚ್ಚಿನ ಸಂತೋಷ ಖುಷಿ ಈ ಸಹಜವಾದ ಬದುಕಿನಲ್ಲೇ ಇದೆ. ಯತ್ರ ಗತ್ವಾ ನ ಶೋಚಂತಿ ನವ್ಯಸಂತಿ ಚಲಂತಿ ಚ ತದಹಂ ಸ್ಥಾನಮತ್ಯಂತಂ ಮಾರ್ಗಯಿಷ್ಯಾಮಿ ಕೇವಲಂ. ನನಗೆ ಯಾವ್ದು ಬೇಕು ಅಂದ್ರೆ ಯತ್ರ ಗತ್ವಾ ನ ಶೋಚಂತಿ, ಇನ್ನೆಷ್ಟು ದಿವಸನೋ ಗೊತ್ತಿಲ್ಲ, ಯಾವಾಗ ತಳ್ತಾರೋ ಹೇಳುವುದೂ ಇಲ್ಲ ಸರಿಯಾಗಿ ಪಕ್ಕ. ಒಂದು ಮೆಮೊ ಇಶ್ಯೂ ಮಾಡ್ಬೇಕಾದ್ರೆ 1 ತಿಂಗಳು ಮುಂಚೆ, ನಿಮ್ಗಿನ್ನು 1 ತಿಂಗಳು ಇರೋದು, ಸ್ವಲ್ಪ ಎಲ್ಲ ರೆಡಿ ಆಗಿರಿ ವಾಪಸ್ ಹೋಗ್ಲಿ ಗಂಟು ಮುಟ್ಟೆ ಕಟ್ಕೊಂಡು, ಏನೂ ಇಲ್ಲ, ತಳ್ಳುವುದೇ ಸೀದಾ. ಅಂತಹ ಶೋಕ ನನಗೆ ಬೇಡ. ನಾವು ಯಥಂತಿ ಅಥವಾ ನಮ್ಗೇನೆ ಲೆಕ್ಕ ಆಗ್ತಾ ಕೂತ್ಕೊಳ್ಳು. ಪ್ರತಿ ದಿವಸ ಊಟ ಮಾಡುವಾಗಲೂ ಲೆಕ್ಕ ಏನಂದ್ರೆ 32 ದಿವಸ ಆಯ್ತು, ಒಟ್ಟು 68 ದಿವಸದ್ದು ಹೇಳಿದ್ದಾರೆ ಸ್ವರ್ಗದಲ್ಲಿ ವಾಸ, ಇಲ್ಲಿಗೆ ಇನ್ನು 36 ದಿವಸ ಬಾಕಿ ಇದೆ. ಪ್ರತಿ ದಿವಸ ಮುಗಿಯೋ ದಿನದ್ದೇ ಟೆನ್ಷನ್, ಅಲ್ಲಿ ಊಟ ಮಾಡ್ತಾ ಇದ್ರದಲ್ಲಿ ಯೋಚನೆನೇ ಇಲ್ಲ. ಈ ವ್ಯಥೆ ಯಾರಿಗ್ ಬೇಕು, ಬೇಡಪ್ಪ. ನಾವು ಯಥಂತಿ ಚಲಂತಿವ, ಅದು ಮುಂದೆ ಸಾಗ್ಲಿಕ್ಕೆ ಬೇಕಾದ ಪುಣ್ಯಕರ್ಮ ಸಂಪಾದನೆಗೂ ಅಲ್ಲಿ ಅವಕಾಶ ಇಲ್ಲ. ಈ ತದಹಂ ಸ್ಥಾನ ಮತ್ಯಂತ, ನಾನು ಅಂಥ ಸ್ಥಾನ ಬಯಸ್ತೇನೆ. ಯಾವುದು, ಯಾವ ಸ್ಥಳಕ್ಕೆ ಹೋದ್ರೆ ಮತ್ತೆ ಮರಳಿ ಬರ್ಲಿಕ್ಕಿಲ್ವೋ, ಯಾವ ಸ್ಥಳಕ್ಕೆ ಹೋದ್ರೆ ನಾವು ಇನ್ನಷ್ಟು ಭಗವಂತನಿಗೆ ಹತ್ರ ಆಗ್ತೇವೋ, ಇಲ್ಲಿ ಹೋದ್ರೆ ಭೋಗದ ಮಧ್ಯದಲ್ಲಿ ಎಲ್ಲ ಕಳೆದೇ ಹೋಗ್ತೇವೆ. ಯಾಕಂದ್ರೆ ಅಲ್ಲಿ ದಾನವರು ಇರ್ತಾರೆ, ಎಲ್ಲಾ ವರ್ಗದವರು ಇರ್ತಾರೆ. ಅವರೆಲ್ಲ ಈ ಭೋಗ ಮಾಡುವಾಗ ಮೂಗಿಡ್ಕೊಂಡು ಕೂತ್ಕೊಳ್ಳಿ ಅಥವಾ ಇನ್ನೇನೋ ಲೋಕಕ್ಕೆ ಹಿತವಾದ ಒಳ್ಳೆ ಕೆಲಸ ಮಾಡಿ ಅನ್ನೋ ಇದು ಯಾವುದಕ್ಕೂ ಅವ್ರು ಲೆಕ್ಕ ಹಾಕೋರಲ್ಲ. ಅದರಿಂದಾಗಿ ನನಗೆ ಸಿಲೋಂಚ ವೃತ್ತಿ ಉತ್ಸೃಜ್ಯ ಶಂ ಆತಿಷ್ಠದುತ್ತಮಂ ತುಲ್ಯನಿಂದ ಸ್ತುತಿರ್ಭೂತ್ವ ಸಮಲೋಷ್ಟಾಶ್ಮಕಾಂಚನ ಜ್ಞಾನಯೋಗೇನ ಶುದ್ಧೇನ ಧ್ಯಾನ ನಿತ್ಯೋ ಬಭೂವ. ಕೊನೆಗೆ ಏನ್ ಮಾಡಿದ ಅಂದ್ರೆ ಬರಲ್ಲ ಅಂತ ಹೇಳಿ ಅವನನ್ನು ಕಳಿಸ್ಬಿಟ್ಟ ದೇವದೂತನನ್ನು. ನಾನು ತಿರಸ್ಕರಿಸ್ತೇನೆ ಅಂತ ಅನ್ಕೊಳ್ಬೇಡಿ, ಯಾಕೆ ಖಂಡಿತ ಅದರ ಬಗ್ಗೆ ಅಗೌರವ ಇಲ್ಲ. ಆದ್ರೆ ನಂಗಂತ ಸ್ಥಾನ ಬೇಡ. ನಾನು ಬಹಳ ಗೌರವಪೂರ್ವಕವಾಗಿಯೇ ನೀವು ಕೊಡುವಂತಹ ಸೌಲಭ್ಯವನ್ನ ಬೇಡ ಅಂತ ಹೇಳ್ತಾ ಇದ್ದೇನೆ. ನನಗೆ ಇದರ ಬಗ್ಗೆ ಆಸಕ್ತಿ ಇಲ್ಲ ಅಷ್ಟೇ ಹೊರತು ಅದರ ಬಗ್ಗೆ ತಿರಸ್ಕಾರ ಅಲ್ಲ. ಅದರಿಂದಾಗಿ ನೀವು ಏನೇ ಪ್ರಶಸ್ತಿ ಕೊಟ್ಟರು ಗೌರವಯುತವಾಗಿ ಬೇಡ ಹೇಳ್ತಾ ಇದ್ದೇನೆ. ನೀವು ಅಲ್ಲಿ ತಂದು ನಾವು ಕೊಡಿ ಅಂತ ಹಿಂದಿಂದ ಲಾಬಿ ಮಾಡಿ ಆಮೇಲೆ ಸ್ಟೇಜಲ್ಲಿ ಇಲ್ಲಪ್ಪ ನಂಗೆ ಇದು ಬೇಕಾಗಿರ್ಲಿಲ್ಲ, ಆದ್ರೂ ಯಾಕೋ ಪಾಪ ಎಲ್ಲ ಒತ್ತಾಯ ಮಾಡಿ ಕೊಡ್ತಾ ಇದ್ದೇನೆ. ಮತ್ತೆ ಪ್ರಶಸ್ತಿ ವಾಪಸ್ಸಿ ಟೈಮಲ್ಲಿ ಆ ಶೀಲ್ಡ್ ಮಾತ್ರ ಕೊಡುದು, ಅದ್ರದ್ದು ಜೊತೆ ಕೊಟ್ಟ ಸಂಭಾವನೆ ಇನ್ನೇನೇನೋ ಕೊಟ್ಟಿದ್ದು ಯಾವ್ದು ಲೆಕ್ಕಕ್ಕಿಲ್ಲ. ನಾವೆಲ್ಲ ವಾಪಸ್ ಕೊಟ್ಬಿಟ್ಟಿದೀವಿ ಅಂತ. ಈ ನಾಟಕಗಳಿಗೆಲ್ಲ ನನಗೆ ಅವಕಾಶ ಇಲ್ಲ, ನನಗೆ ಬೇಡ, ನನಗೇನು ಬೇಕಾಗಿಲ್ಲ. ಅವನು ಹೇಗೆ ಬದುಕಿದ ಅಂತ ಹೇಳ್ತಾರೆ, ಆ ಸಿಲೋಂಚ ವೃತ್ತಿಯಲ್ಲೇ ಬದುಕಿದ.
ಅದೇ ರೀತಿ ಬದುಕನ್ನು ನಡೆಸಿದ. ತುಲ್ಯ ನಿಂದಾ ಸ್ತುತಿರ್ಭೂತ್ವ, ಯಾರೇ ಬೈದ್ರು ಅಥವಾ ಯಾರೇ ಹೊಗಳಿದ್ರು ಎರಡೂ ವಿಷಯದಲ್ಲಿ ಸಮವಾದ ಮನಸ್ಥಿತಿಯನ್ನು ಇಟ್ಟುಕೊಂಡ. ಸಮಲೋಷ್ಟಾಶ್ಮ ಕಾಂಚನ, ಬಂಗಾರವಾಗಲಿ ಅಥವಾ ಕಲ್ಲಾಗಲಿ ಎರಡಕ್ಕೂ ಬೆಲೆ ಒಂದೇ, ಎರಡು ಮಣ್ಣೆ. ನಮಗೆ ಅದರ ಬೆಲೆ ಜಾಸ್ತಿ ಅನ್ಸುತ್ತೆ, ಯಾಕೆಂದ್ರೆ ಅದು ಪ್ರತಿ ದಿವಸ ಅದು ಬೋರ್ಡಲ್ಲಿದೆ 45,000 ಆಯಿತು, 50,000 ಆಯಿತು. ಈ ಕಲ್ಲು ಮನೆಯಲ್ಲೇ ಬಿದ್ದಿರುತ್ತೆ. ನಮ್ಗೆ ಅದರದ್ದು ಒಂದನ್ನ ಎ ಸಿ ಕೋಣೆಯಲ್ಲಿ ತುಂಬಿಟ್ಟಿರ್ತಾರೆ, ಇನ್ನೊಂದು ಕಾಲು ಬುಡದಲ್ಲಿ ಇರುತ್ತೆ. ಹಾಗಾಗಿ ವ್ಯತ್ಯಾಸ ಕಾಣುತ್ತೆ ನಮಗೆ. ಅವ್ರಿಗೆ ಎರಡು ಒಂದೇ ತರ ಕಾಣಿಸ್ತಾ ಇರುತ್ತೆ. ನೀವು ಕಲ್ ತಗೊಂಡೋಗಿಟ್ರು ಅಷ್ಟೇ ಗೌರವ ಕೊಡಬೇಕು ಅನ್ಸುತ್ತೆ, ಅದೊಂದು ನೆಲಕ್ಕೆ ಹಾಕಿದ್ರು ಅಷ್ಟೇ ಅದರ ಬಗ್ಗೆ ಭಾವನೆ ಇರುತ್ತೆ. ಎರಡಕ್ಕೆ ವ್ಯತ್ಯಾಸ ಇಲ್ಲವೇ. ಸಮಲೋಷ್ಟಾತ್ಮಕ ಕಾಂಚನ, ಜ್ಞಾನಯೋಗದಿಂದ, ಶುದ್ಧವಾದ ಜ್ಞಾನಯೋಗದಿಂದ ಧ್ಯಾನ ನಿತ್ಯನಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿ ಆತ್ಮನನ್ನ ಪರಮಾತ್ಮನಲ್ಲಿ ಯೋಜಿಸಿ ತನ್ನ ದೇಹಕ್ಕೆ ಬೇಕಾದಂತಹ ಅವಶ್ಯಕತೆ ಇದ್ದ ಆಹಾರದಲ್ಲೇ ತೃಪ್ತನಾಗಿ ಪರಮೇಶ್ವರೇ ಯೋಜ, ತನ್ನ ಮನಸ್ಸನ್ನ ಗಟ್ಟಿಯಾಗಿ ಭಗವಂತನಲ್ಲಿ. ಹಾಗಾಗಿ ಧ್ಯಾನ ಯೋಗದಿಂದ ಉತ್ತಮವಾದ ಬುದ್ಧಿಯನ್ನು ಪಡೆದ, ಶಾಶ್ವತವಾದ ಸಿದ್ಧಿಯನ್ನು ಪಡೆದ, ದೇಹದ ಮೇಲೆ ಅಭಿಮಾನವನ್ನು ಕಳಚಿಕೊಂಡು ಉತ್ತಮವಾದ ಗತಿಯನ್ನು ಹೊಂದಿದ. ನಿರ್ಬಾಣ ಲಕ್ಷಣಂ, ಅಂದ್ರೆ ಬಾಣ ಅಂದ್ರೆ ಶರೀರ ಅಂತ ಅರ್ಥ. ಶರೀರ ಇದ್ರೂ ಇಲ್ಲದೇ ಇರುವಾಗ ಯಾವ ರೀತಿಯಾದ ಒಂದು ಮನಸ್ಥಿತಿ ಇರುತ್ತೋ ಅದೇ ಸ್ಥಿತಿಯಲ್ಲಿ ಶರೀರವನ್ನು ಕೊಟ್ಟಿದ್ದಾನೆ, ಅದಕ್ಕಿದ್ದೇನೆ ಅಂತ ಅದರ ಜೊತೆಗೆ ಬದುಕಿದ್ದ. ಅದರಿಂದಾಗಿ ನೀನು ಕೂಡ ದುಃಖ ಪಡಬೇಡ. ನೋಡ, ಅವನು ಬರೀ ಹಿಟ್ಟು ಕೊಟ್ಟು ಉತ್ತಮವಾದ ಲೋಕವನ್ನೇ ಪಡೆಯುವುದಕ್ಕೆ ಅವನು ಮನಸ್ಸು ಮಾಡಿದ. ನಿಮಗೆ ಬೇಕಾದಷ್ಟು ಅಕ್ಷಯ ಪಾತ್ರೆಯಲ್ಲಿ ಇಷ್ಟು ಜನಕ್ಕೆ ಭೋಗವನ್ನ ಕೊಡುವ ಋತುಜರೆಲ್ಲ ನಿತ್ಯ ಕತೆ ಹೇಳ್ತಾರೆ, ಒಳ್ಳೊಳ್ಳೆ ಲಕ್ಷಣಯುಕ್ತವಾದಂತಹ ಭಗವಂತನ ಲೀಲೆಗಳನ್ನು ಮಾತಾಡ್ತಾರೆ. ಇದಕ್ಕಿಂತ ದೊಡ್ಡ ಸುಖ ಏನಿದೆ? ಅದರಿಂದಾಗಿ ಕೌಂತೆಯ ನಶೋಕಂ ಕರ್ತುಮರ್ಹಿಸಿ, ನೀನು ಅಳುವುದಕ್ಕೆ ಅರ್ಥ ಇಲ್ಲ. ರಾಜ್ಯಾತ್ ಸ್ಪೀತಾತ್ ಪರಿಭ್ರಷ್ಟಾತ್ ತಪಸಾ ಯದವಾಪ್ಸ್ಯಸಿ, ರಾಜ್ಯದಿಂದ ಹೊರಕ್ಕೆ ಬಂದ್ರು, ನಗರದಿಂದ ಆಚೆಗೆ ಇದ್ರೂ ಕೂಡ ನೀನು ನಿನ್ನ ಪರಿಸರದಲ್ಲಿ ಏನ್ ಮಾಡಬಹುದು ಅದೆಲ್ಲವನ್ನು ನಿತ್ಯದಲ್ಲಿ ನಡೆಸ್ತಾ ಇದ್ದಿ. ಪರಿಭ್ರಷ್ಟ ಅನ್ನುವ ಸ್ಥಿತಿ ನಿನಗೆ ಸ್ವಲ್ಪ ನೋವು ಕೊಡಬಹುದು, ಆ ಸ್ಥಾನದಲ್ಲಿ ಇಲ್ಲ ನಾನು ಅನ್ನೋ ದುಃಖ ಕೊಡಬಹುದು. ಆದ್ರೆ ಆ ದುಃಖಕ್ಕೋಸ್ಕರ ನಿನ್ನ ಉಳಿದ ಮುಂದಿನ ಬದುಕಿನ ಬೆಳಕನ್ನೇ ತಡೆದು ನಿಲ್ಲಿಸಬೇಡ. ಪಿತೃಪೈತಾಮಹಂ ರಾಜ್ಯಂ ಪ್ರಾಪ್ಸಿಸಿ, ನಿನ್ನ ಹಣೆಯಲ್ಲಿ ನಿನ್ನ ತಂದೆ ಅಜ್ಜಂದರು ಸಂಪಾದಿಸಿದ ಸಂಪಾದನೆಯನ್ನ ನಿಮಗೆ ಭೋಗಿಸುವ ಯೋಗ ಇದೆ, ನಾನು ಅದನ್ನು ಹೇಳ್ತಾ ಇದ್ದೇನೆ ಅಂತ ವೇದವ್ಯಾಸರು ಹೇಳಿ ಸಮಾಧಾನ ಮಾಡಿ, ಅಲ್ಲಿ ಇನ್ನೊಂದೆಷ್ಟು, ಇದು 1 ವರ್ಷ, ಇನ್ನೊಂದು ವರ್ಷ, ವರ್ಷಾತ್ ತ್ರಯೋದಶಾದ್ ಊರ್ಧ್ವಂ, 13 ಕಳೆದ ಬಳಿಕ ಒಂದು ದಿನವೂ ನಿಮಗೆ ಈ ಯೋಚನೆ ಇಲ್ಲ, ಇದರ ನಂತರ ನಿಮ್ಮದೇ ಪೂರ್ಣವಾದ ಅಧಿಕಾರ ಅಂತ ಹೀಗೆ ಸಮಾಧಾನ ಮಾಡಿ ಅವರು ಹೊರಟರು. ಇಷ್ಟರ ಮಧ್ಯದಲ್ಲಿ ಪಾಂಡವರು ಕಾಡಿನಲ್ಲಿ ವಾಸವಾಗುವಾಗ ಮಧ್ಯದಲ್ಲಿ ಒಂದು ಕಥೆ ಬರುತ್ತೆ. ಈ ಕಥೆ ಇಲ್ಲಿ ಬರ್ಲಿಕ್ಕೆ ಅವಕಾಶವೇ ಇಲ್ಲ, ಅದು ಮಧ್ಯದಲ್ಲಿ ಒಂದು ಆ್ಯಡ್ ಆಗಿದೆ. ಅಲ್ಲಿ ಇರುವುದು ನಿಜವಾಗಿ ದ್ರೌಪದಿ ಹರಣ ಪರ್ವ ಅಂತ. ಆದರೆ ದ್ರೌಪದಿಯ ಹರಣಕ್ಕೆ ಸಂಬಂಧ ಪಡೆದ ಒಂದು ಕಥೆ ಮಧ್ಯದಲ್ಲಿ ಫಿಕ್ಸ್ ಆಗೋಗಿದೆ. ಹಳೆಯ ಪಾಠಗಳಲ್ಲಿ ಎಲ್ಲೂ ಇಲ್ಲ, ಇಲ್ಲಿ ಮಾತ್ರ ಕಾಣಿಸುವ ಕಥೆ ಇದು. ಆದರೆ ಬಹಳ ಫೇಮಸ್. ಇದು ಹೇಳದೇ ಇದ್ರೆ ಮಹಾಭಾರತ ಮುಗಿಯುವುದೇ ಇಲ್ಲ, ಇದು ಹೇಳಿನೇ ಕಥೆ ಕಂಪ್ಲೀಟ್ ಆಗುತ್ತೆ. ಪಾಂಡವರು ಒಂದ್ಸರ್ತಿ, ಆದರೆ ಇದರಲ್ಲಿ ಒಂದಂಶ ಸರಿ ಇದೆ, ಅದರದ್ದು ನಡೆದ ಜಾಗ ಬೇರೆ, ನಡೆದ ಜಾಗ ಕಾಲ ಬೇರೆ. ಆದ್ರೆ ಅದನ್ನು ಇಲ್ಲಿ ತಂದು ಫಿಕ್ಸ್ ಮಾಡಿ ಇನ್ನೊಂದು ಹೊಸ ಕಥೆಯನ್ನು ಅದಕ್ಕೆ ಸೇರಿಸಿ ಕತೆ ಬದುಕಿದ್ದವರ ಬದುಕಿನ ಎದುರಿನಲ್ಲೇ ಇಲ್ಲದ ಕಥೆಯನ್ನ ನಾವು ಕೇಳ್ತೇವೆ ಸೃಷ್ಟಿ ಮಾಡಿ. ಇನ್ನು ಆಗಿ ಹೋದವರ ಕಥೆಯಲ್ಲಿ ಎಷ್ಟು ಡಿಸ್ಟಾರ್ಟ್ ಆಗಿರ್ಬೇಡ. ಹಾಗೆ ಇದು ಒಂದು ಕಥೆ. ಏನಾಯ್ತು, ಪಾಂಡವರು ಕಾಡಿನಲ್ಲಿ ಇರುವಾಗ ಈಚೆ ಇತ್ತ ದುರ್ಯೋಧನಾದಿಗಳು ತುಂಬಾ ಲೆಕ್ಕ ಹಾಕ್ತಾನೇ ಇದ್ರು. ಏನಾದ್ರೂ ಮಾಡಿ ಪಾಂಡವರನ್ನ ಸದೆ ಬಡಿಬೇಕು, ಏನಾದ್ರೂ ಮಾಡಿ ಪಾಂಡವರಿಗೆ ಏನೂ ಸಿಗದ ಹಾಗೆ ಮಾಡಬೇಕು ಅಂತ. ವಸ್ತುತಃ ಈಗ ಅವರಿಗೆ ಅಷ್ಟೆಲ್ಲ ಯೋಚನೆ ಮಾಡುವಷ್ಟು ಧೈರ್ಯ ಇಲ್ಲ, ಪೆಡ್ದಿಂದ ಬಂದವರು. ವಸ್ತುತಃ ಇಲ್ಲಿಯ ಕತೆಗೆ ಅದು ಸೂಟೇ ಆಗಲ್ಲ. ಈಗ ಏನಿದ್ರು ಅವ್ರು ಯುದ್ಧದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಮತ್ತೊಮ್ಮೆ ಹೋಗಿ ಏನಾದ್ರೂ ಮಾಡಬೇಕು ಅನ್ನೋ ಯೋಚನೆ ಅವರಿಗೆ ತಲೆಯಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಈ ಅವನೇನೋ ಅನುಗ್ರಹ ಪಡೆದ, ಮಂತ್ರೋಪದೇಶ ಪಡೆದ ಅನ್ನುವ ಅಂಶ ಇರುವುದು ಅರಗಿನ ಮನೆಗೆ ಅವರನ್ನು ಕರೆದು ಸುಡುವ ಪ್ರಯತ್ನ ಮಾಡಿ ಮತ್ತೊಂದು ಸರ್ತಿ ಅವ್ರ ಮೇಲೆ ದಾಳಿ ಮಾಡಬೇಕು ಅಂತ ಅಂದಾಗ ಭೀಮಸೇನೆ ಹೇಳುವ ಮಾತು, ನನ್ನ ಹತ್ರ 3 ಲಕ್ಷ ಮಂತ್ರಗಳು ನಾನು ನಿತ್ಯ ಜಪ ಮಾಡುತ್ತೇನೆ, ಅದನ್ನು ನಾನು ಭೀಮಸೇನನ ನಾಶಕ್ಕೋಸ್ಕರನೇ ಇಟ್ಕೊಂಡಿದ್ದೀನಿ, ಅದಕ್ಕಿಂತ ಮುಂಚೆನೇ ಉಪದೇಶ ಆಗಿರಬೇಕು, ಇಲ್ಲಂತ ಉಪದೇಶ ಆಗಿದ್ದಲ್ಲ. ಆ ಕತೆ ಇಲ್ಲಿ ಬರುತ್ತೆ, ಈಗ ಬರುತ್ತೆ. ಏನಾಯ್ತು,
ಆ, ದುರ್ಯೋಧನೋ ಮಹಾರಾಜ ತೇಷು ಪಾಪಮರೋಚಯತ್. ಪಾಪ ಅವರ ಬಗ್ಗೆ ಏನಾದರೂ ಕೆಡುಕು ಮಾಡಬೇಕು ಅಂತ ಕರ್ಣ, ದುಶ್ಯಾಸನ, ಶಕುನಿ ಹೀಗೆ ದುಷ್ಟ ಚತುಷ್ಟಯ ಸೇರಿ ಎಲ್ಲ ಯೋಜನೆಗಳನ್ನು ಹಾಕ್ತಾ ಇದ್ರು. ಹಾಕುವಾಗ ಒಂದ್ಸರ್ತಿ ಅಭ್ಯಾಗಚ್ಚತ್ ಸಧರ್ಮಾತ್ಮ ತಪಸ್ವಿ ಸುಮಹಾಯಶಾಹ ಶಿಷ್ಯಾಯುತ ಸಮೋಪೇತೋ ದುರ್ವಾಸ ನಾಮ ಕಾಮತಃ. ದುರ್ವಾಸರೊಮ್ಮೆ ಬಂದರು. ಅದು ಬಹುಶಃ ಈ ಕತೆ ಹಿಂದೆ ಒಂದು ಮುದ್ಗಲನ ಕಥೆಯಲ್ಲಿ ದುರ್ವಾಸರು ಬಂದಿದ್ದಾರಲ್ಲ, ಅದಕ್ಕೆ ಈ ಕತೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಇಲ್ಲಿಗೆ ಸಿಕ್ಕಿಸಿದ ಹಾಗೆ ಕಾಣುತ್ತೆ. ಆದರೆ ವಸ್ತುತಃ ಅದರ ಪೂರ್ವದಲ್ಲಿ ಬಂದ ಆ ಮಾತುಗಳನ್ನೆಲ್ಲ ನೋಡಿದ್ರೆ ಅವನು ಜನಮೇಜ ಇದ್ದಕ್ಕಿದ್ದಾಗ ಮತ್ತೆ ಪ್ರಶ್ನೆ ಕೇಳ್ತಾನೆ. ಪಾಂಡವರು ಹೇಗಿದ್ರು, ಏನೇನಾಯಿತು ಇತ್ಯಾದಿ. ಅದು ಈಗ ಹಿಂದೆನೆ ಒಂದ್ಸರ್ತಿ ಬಂದು ಅವರು ಸಮಾಧಾನ ಮಾಡಿ ವೇದವ್ಯಾಸರು ಹೋಗಾಗಿದೆ. ಮತ್ತದೇ ಪ್ರಶ್ನೆ, ಅವ್ರಿಗೆ ಏನು ಕಷ್ಟ ಆಯಿತು, ಅವ್ರು ಹೇಗೆ ಸುಖವಾಗಿದ್ರು, ಕಷ್ಟದಲ್ಲಿದ್ರು, ಅದು ಇದು ಅಂತ ಒಂದು 25 ಪ್ರಶ್ನೆ ಇದೆ. ಅರಣ್ಯಾನ ಮೃಗಾಣಾಂಚ ಮಾಂಸೈರ್ನಾನ ವಿಧೈರಪಿ ಧೃತರಾಷ್ಟ್ರ ದುರಾತ್ಮಾನಃ ಸರ್ವೇ ದುರ್ಯೋಧನಾದಯ ಕಥಂತೆ ಷಣ್ವರ್ತಂತ ಪಾಪಾಚಾರ ಮಹಾಮುನಿ ಇತ್ಯಾದಿ ಅನೇಕ ಪ್ರಶ್ನೆಗಳನ್ನು ಕೇಳಿದಾಗ ಅದಕ್ಕೆ ಈ ಕಥೆಯನ್ನು ವೈಶಂಪಾಯನರು ಹೇಳ್ತಾ ಶಿಷ್ಯರೊಂದಿಗೆ ಕೂಡಿಕೊಂಡು ದುರ್ವಾಸರು ಅಲ್ಲಿ ಬಂದರು. ಬಂದಾಗ ದುರ್ಯೋಧನ ವಿನೀತಾತ್ಮ, ಅತ್ಯಂತ ವಿನಯಪೂರ್ವಕವಾಗಿ ಅವರನ್ನು ಪ್ರಶ್ರಯೇಣ ತಗ್ಗಿ ಬಗ್ಗಿ, ಅದು ಅವನ ಬಹುಶಃ ಅವನ ಗೆಸ್ಟರಿಗೆ ಹೊಂದದ ಗುಣ ಅದು. ಆದರೆ ಅದನ್ನು ಅತ್ಯಂತ ಗಮನ ಇಟ್ಟು ಮಾಡ್ತಿದ್ದ. ದಮೇನಚ, ಮನಸ್ಸಿನಲ್ಲಿಯೂ ಅಂದರೆ ಎಲ್ಲಿಯೂ ಕೂಡ ಬಾಯಿ ತಪ್ಪಿಯೂ ಕೆಟ್ಟ ಮಾತುಗಳನ್ನು ಆಡ್ತಿರ್ಲಿಲ್ಲ. ಭ್ರಾತೃಭಿ ಸಹಿತ ಶ್ರೀಮಾನ್, ತನ್ನ ತಮ್ಮಂದ್ರಿಗೆ ಎಲ್ರಿಗೂ ಹೇಳಿದ್ದ. ದುರ್ವಾಸರು ಈ ಮನೆಯಿಂದ ಹೊರಡುವ ತನಕ ಒಬ್ಬರು ಯಾವ ವಿಷಯದಲ್ಲೂ ತುಟಿಪಿಟಿಕ್ಕಿಂತ ಅನಾಗರಿಕ ಶಬ್ದಗಳನ್ನು ಮಾತಾಡುವುದಾಗಲಿ, ಅಥವಾ ಯಾರದ್ದೋ ಬಗ್ಗೆ ಕೈ ಹಿಸುಕಿಕೊಂಡು ಸಿಟ್ಟನ್ನು ತೋರಿಸುವುದಾಗಲಿ, ಅಥವಾ ಯಾರೋ ಅನರ್ಥ ಮಾಡಿದರೆ ನಮ್ಮದೇ ಸ್ಟಾಫ್ಗಳಿಗೆ ಬೈಯುವುದಾಗಲಿ ಮಾಡಲಿಕ್ಕಿಲ್ಲ. ಎಲ್ಲರೂ ಕೂಡ ಏನಂದ್ರೂ ಒಂದೇ ಯೋಚನೆ, ದುರ್ವಾಸರನ್ನ ಸಂತೋಷಪಡಿಸ್ಬೇಕು, ದುರ್ವಾಸರಿಗೆ ಯಾವುದೇ ಬೇಸರ ಆಗಬಾರ್ದು. ಇಲ್ಲಿರುವ ತನಕ ವಿಧಿವತ್ ಪೂಜೆಯಾಮಾಸ ಸ್ವಯಂ ತಾನೇ ಕಿಂಕರವತ್, ಅವರ ಗಿಂಡಿ ಮಾಣಿಯ ಹಾಗೆ ಅವ್ರಿಗೇನು ಬೇಕು ಅಂದ್ರೆ ಅವ್ರ ಜೊತೆಗೇ ಓಡಾಡುದು. ಅವ್ರಿಗೇನು ಕೇಳಿದ್ರು ಸ್ವಾಮಿ ಬಂತು, ಒಂದೇ ನಿಮಿಷ ಅಂತ ಹೇಳಿ ತಾನೇ ಹೋಗಿ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಅದು ತಗೊಂಬಾರೋ ಇಲ್ಲ, ತಾನೇ ಹೋಗ್ತಿದ್ದ, ತಗೊಂಡು ಬಂದು ಅವ್ರ ಕೈಗೆ ಒಪ್ಪಿಸ್ತಿದ್ದ. ಅಹಾನಿ ಕತಿಚಿತ್ ತತ್ರ, ಆದರೆ ಕೆಲವು ಹಗಲುಗಳ ಕಾಲ, ಕೆಲವು ದಿನಗಳ ಕಾಲ ಅಲ್ಲೇ ಇದ್ರು. ಆದರೆ ತಂಚ ಪರಿಯಚರ ರಾಜ ದಿವಾರಾತ್ರಂ, ರಾತ್ರಿ ಹಗಲು ಬೇರೆ ಕಡೆ ಗಮನ ಕೊಡದೆ, ಅತಂದ್ರಿತ ಔದಾಸೀನ್ಯ ಮಾಡದೆ, ನಿದ್ದೆಯನ್ನು ಬಿಟ್ಟು ನಿದ್ದೆ ಕೆಟ್ಟು ಅವರ ಸೇವೆ ಮಾಡಿದ. ದುರ್ಯೋಧನನಿಗೆ ಶಾಪಾತ್ತಸ್ಯ ವಿಶಂಕಿತ, ಎಲ್ಲ ಯೋಚನೆ ಮಾಡಿ ಏನೋ ಒಂದು ಸಣ್ಣ ಎಡವಟ್ಟು ಮಾಡಿ ಶಾಪ ಪಡೆದು ಅನರ್ಥ ಆಗಬಾರ್ದು ಅಂತ ಒಂದು ಶಾಪದ ಭಯ, ಇನ್ನೊಂದೇನು ಅಂತ ಮುಂದೆ ಗೊತ್ತಾಗುತ್ತೆ. ಅಕ್ಷುದಿತೋಸ್ಮಿ ದದಾವನ್ನಂ ದದಸ್ವಾನ್ನಂ ಶೀಘ್ರಂ ಮಮ ನರಾಧಿಪ. ಅಶ್ವಾಗ್ತಾ ಇದೆ, ತಿನ್ನುವುದು ಒಂದೇ ಗೊತ್ತಿರುವ ಹಾಗೆ ಕಾಣುತ್ತೆ ಆ ಪಾತ್ರದಲ್ಲಿ. ನನಗೆ ಇನ್ನು ಅನ್ನ ಬೇಕು ಅಂತ ಹೇಳ್ತಾನೆ. ದುರ್ಯೋಧನ ತಕ್ಷಣವೇ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾನೆ. ಸರಿ, ಎಲ್ಲ ಅನ್ನ ತಂದಿಟ್ಟು ರೆಡಿ ಮಾಡಿಟ್ರೆ ಸ್ನಾನಕ್ಕೆ ಹೋದವ್ರು ನಾಪತ್ತೆ ಬರಲೇ ಇಲ್ಲ. ಇತ್ಯುಕ್ತ ಗಚ್ಚತಿ ಸ್ನಾತುಂ ಪ್ರತ್ಯಾಗಚಿತ ವೈಚಿರಾತ್, ಒಂದು ಬರುದೇ ಇಲ್ಲ, ಬಂದ್ರೆ ತುಂಬಾ ಲೇಟ್ ಆದ್ಮೇಲೆ ಬರುದು, ತಣ್ಣಗಿದೆ ಅಂತ ಅನ್ನುವ ಹಾಗೆ ಅದನ್ನು ನೋಡಿ ಮತ್ತೆ ತಿರಸ್ಕಾರ ಮಾಡಿ ಹೊರಟೋಗುದು. ನ ಭೋಕ್ಷ್ಯಾಮ್ ಯದ್ಯಮೇ ನಾಸ್ತಿ ಕ್ಷುಧಾ ಇತ್ತೇ ತದರ್ಶನಂ. ಹಸಿವಿಲ್ಲಪ್ಪ ಇವತ್ತು ಯಾಕೋ, ಮಾಡಿ ಎಲ್ಲ ಬಿಸಿ ಬಿಸಿ ಅಂತ ರೆಡಿ ಇರುತ್ತೆ, ಕೆಲವೊಮ್ಮೆ ಘಮ ಘಮ ಅಂತ ರೆಡಿ ಇಟ್ಟಿರ್ತಾರೆ, ಇವತ್ತು ಹಸಿವಿಲ್ಲ, ಕೆಲವೊಮ್ಮೆ ಊಟದ ಟೈಮ್ ಆಗೋಯ್ತು, ಮೂಡಿಲ್ಲ, ಹೀಗೆ ಒಂದೊಂದು ಹೇಳಿ ಅಲ್ಲಿಂದ ಹೊರಟೋಗ್ತಿದ್ರು. ಅಕಸ್ಮಾದೇತಿ ತಬ್ರೂತೆ ಭೋಜನ ಯಾಸ್ಮಾನ್ ವರಾನ್ವಿತಃ ಕದಾಚಿತ್ ಚತ್ರಂತಿ ನಿಶೀತೆ ಚ ಉತ್ಥಾಯ ನಿಕೃತೌಚಿತಃ. ಒಂದೊಂದ್ಸರ್ತಿ ಇದ್ದಕ್ಕಿದ್ದಾಗ ಬಂದ್ಬಿಟ್ಟು ಈಗಲೇ ಅನ್ನ ಬೇಕು ಅಂತ ಕೇಳುದು. ಆಗ್ಲೂ ಪಾಪ ಏನೋ ರೆಡಿ ಮಾಡ್ತಿದ್ದ. ಆಮೇಲೆ ಇಲ್ಲ, ರಾತ್ರಿನೇ ಊಟ ಮಾಡ್ತೇನೆ, ಯಾಕೋ ಈಗ ಬೆಳಿಗ್ಗೆನೆ ಎಲ್ಲ ತಿಂದು ಬಂದ ಹಾಗೆ ಹೊಟ್ಟೆ ತುಂಬಿದೆ, ಬೇಡ ಅಂತ ಹೇಳು. ಮಧ್ಯರಾತ್ರಿಯಲ್ಲಿ ಎದ್ದು ಕೇಳುದು. ಪೂರ್ವವತ್ ಕಾರಯಿತ್ವಾನ್ನಂ ನ ಭುಂಕ್ಷ್ವೇ ಗರ್ಹಯನ್ ಸಹ. ಎಲ್ಲ ಆಗಿ ಅನ್ನವನ್ನ ತಂದಿಟ್ಟ ಮೇಲೆ ನ ಭುಂಕ್ತೆ, ಊಟನೇ ಮಾಡ್ತಿರ್ಲಿಲ್ಲ. ಆ ಅನ್ನವನ್ನೇ ಬೈದು, ಇದೆಂತ ಅನ್ನ, ಇದು ದೊಡ್ಡ ಸರಿಯಾಗಿ ಇದರಲ್ಲಿ ಉದ್ದುದ್ದದ ಅನ್ನ ಬೇಕಂತ ಹೇಳಿದ್ರೆ ನೀವು ಚಿಕ್ಕ ಅನ್ನ ಮಾಡಿದ್ರಿ, ಅಥವಾ ಚಿಕ್ಕ ಅನ್ನ ಆಗ್ಬಿಟ್ಟಿದೆ, ನಂಗೆ ಉದ್ದುದ್ದ ಅನ್ನ ಬೇಕಿತ್ತು ಅಂತ ಹೀಗೆ ಒಂದಕ್ಕೊಂದಕ್ಕೆ ವಿರೋಧ ಬರುವ ಹಾಗೆ ಮಾತಾಡ್ತಾ ಹೋಗ್ತಾ ಇದ್ರು. ವಿಕೃತಿಂ, ಎಷ್ಟೇ ಆದ್ರೂ ಕೂಡ ವಿಕಾರವನ್ನು ಹೊಂದಿರಲಿಲ್ಲ ದುರ್ಯೋಧನ. ಅಂದ್ರೆ ಎಂತ ಕ್ಲಿಷ್ಟ ಪರಿಸ್ಥಿತಿ ಬಂದಾಗಲೂ ವಿಕೃತಿಂ ನೈತಿ ನ ಕ್ರೋಧಂ ತದಾ ತುಷ್ಟೋ ಅಭವನ್ ಮುನಿ.
ಎಷ್ಟು ಹಿಂಸೆಯ ವರ್ತನೆಗಳನ್ನು ತೋರಿಸಿದ್ರು ದುರ್ಯೋಧನ ಹಠಕ್ಕೆ ಬಿದ್ದು ಮೌನದಿಂದ ಇದ್ದ. ಆಹ ಚೈನಂ ದುರಾದರ್ಶೋ ವರದೋಸ್ಮೀತಿ ಭಾರತ. ಮೆಚ್ಚಿದೆ ನಿನ್ನ ಈ ತಾಳ್ಮೆ, ನಿನಗಿರುವ ಶ್ರದ್ಧೆ, ದೊಡ್ಡವರ ಬಗ್ಗೆ ಇರುವ ಭಯ, ಭಕ್ತಿ, ತುಂಬ ಸಂತೋಷ ಆಯಿತು. ಇದನ್ನು ಒಂದು ದಿವಸ ಅಮ್ಮನ ಮೇಲೆ ತೋರಿಸಿದ್ರೆ ಬಚಾವಾಗ್ಬಿಡ್ತಿದ್ದ. ತೋರಿಸಿ ಆದಮೇಲೆ ವರಂಪರ ಆಯಿತು, ಹಿಂಗೇನು ಬೇಕೋ ಅದನ್ನು ಕೇಳು. ನಮಗೇನು ಅನಿಸುತ್ತೆ, ದುರ್ವಾಸರನ್ನು ಮೆಚ್ಚಿಸುವುದು ಅಂದರೆ ಒಂದು ದೊಡ್ಡ ಕೆಲಸ, ತುಂಬ ಒಳ್ಳೆಯ ಜೀವ. ಯಾವುದೋ ಕೆಲವೊಂದು ಸರ್ತಿ ಕೆಲವೊಮ್ಮೆ ಹಾಗಾಗುತ್ತೆ ಅಂತ ನಮಗೊಂದು ಅದರ ಬಗ್ಗೆ ಆಸಕ್ತಿ ಬರುತ್ತೆ. ಇಲ್ಲಿ ಅವನ ನಿಜ ರೂಪ ಗೊತ್ತಾಗುತ್ತೆ. ಅವನು ಅಮನ್ಯತ ಪುನರ್ಜಾತಂ ಆತ್ಮಾನಂಚ ಸುಯೋಧನ ಪ್ರಾಗೇವ ಮಂತ್ರಿತಂ ಚಾಸೀತ್. ದುರ್ವಾಸರು ಬರ್ತಾರೆ ಅಂತ ಗೊತ್ತಾದಾಗಲೇ ಒಳಗಿನಿಂದ ಅವರೆಲ್ಲ ಮಾತಾಡಿದ್ದಾರೆ. ಪ್ರಾಗೇವ ಮಂತ್ರಿತಂ ಆಸೀತ್ ಕರ್ಣ ದುಶಾಸನಾದಿಭಿ ಯಾಚನೀಯಂ ತುಷ್ಟಾತ್ ಇತಿ ನಿಶ್ಚಿತ್ಯ ದುರ್ಮತಿ. ಇಷ್ಟು ದಿವಸ ಸಹಿಸಿಕೊಂಡದ್ದು ಒಳ್ಳೆಯ ಉದ್ದೇಶದಿಂದ, ಅವ್ರ ಮೇಲೆ ಗೌರವದಿಂದ ಅಲ್ಲ, ಅವರಿಂದ ನೆಕ್ಸ್ಟ್ ಸಿಗುವ ಲಾಭವನ್ನು ನಮಗೆ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ಮೊದಲೇ ಅವರೆಲ್ಲ ಮಾತಾಡಿಕೊಂಡಾಗಿತ್ತು. ತುಷ್ಟನಾದ ಮುನಿಯಿಂದ ದುಷ್ಟನಾದ ದುರ್ಯೋಧನ ಏನೇನು ಪಡೀಬೇಕಿತ್ತು ಅಂತ ಪಟ್ಟಿ ಮಾಡಿಕೊಂಡಿದ್ದ ಒಳಗಿನಿಂದ. ಅದೇ ಪಟ್ಟಿಯನ್ನ ಅವ್ರ ಹತ್ರ ಹೋಗಿ ಕೇಳ್ತಾನೆ. ಅಸ್ಮತ್ ಕುಲೇ ಮಹಾರಾಜೋ ಜ್ಯೇಷ್ಠ ಶ್ರೇಷ್ಠೋ ಯುಧಿಷ್ಠಿರ. ನಮ್ಮ ಮನೆತನದಲ್ಲಿ ಹಿರಿಯ ಇದ್ದಾನೆ ಯುಧಿಷ್ಠಿರ ಅಂತ ಅವನ ಹೆಸರು. ನೀವು ಅತಿ ಹರ್ಷಾನ್ವಿತ, ನಿಮಗೆ ಏನು ಬೇರೆ ಏನು ಕೇಳಲ್ಲ, ನನಗೋಸ್ಕರ ಏನು ಬೇಡ, ನಮ್ಮ ಕುಲದಲ್ಲಿ ಎಲ್ರಿಗೂ ನಿಮ್ಮ ಅನುಗ್ರಹ ಆಗಬೇಕು, ನಮ್ಮ ಕುಲದಲ್ಲಿ ಎಲ್ರಿಗೂ ನಿಮ್ಮ ಸಂತೋಷ ಸಿಗಬೇಕು. ಯಾಚನೀಯಂ ಅತಿ ಹರ್ಷಾನ್ವಿತೋ ರಾಜನ್ ವರಮೇನಂ ಅಯಾಚತ ಶಿಷ್ಯೈ ಸಹ ಮಹಾಬ್ರಹ್ಮನ್ ಯಥಾಜಾತೋತಿ ತಿರ್ಭವಾನ್. ನಿನ್ನ ಶಿಷ್ಯರೊಂದಿಗೆ 10,000 ಜನ ಏನು ಶಿಷ್ಯರಿದ್ದಾರೋ ಎಲ್ಲರನ್ನು ಕರ್ಕೊಂಡು ನನ್ನ ಮನೆಗೆ ಬಂದು ಈ ಅನ್ನವನ್ನು ತಿಂದು ಹೇಗೆ ನನಗೆ ಅನುಗ್ರಹ ಮಾಡಿದ್ದೀಯೋ ಹಾಗೆ ಆ ಮನೆಗೂ ಹೋಗಿ ಅವರಿಂದ ಅನ್ನವನ್ನು ಬೇಡಿ ನೀನು ಸ್ವೀಕರಿಸಬೇಕು. ಇಲ್ಲಿಂದ ಕತೆ ಇದಿಷ್ಟು ಆ್ಯಡ್ ಆಗಿರೋದು. ಇಲ್ಲಿ ತನಕ ಸರಿ ಇದೆ. ಇಲ್ಲಿಂದ ಅವನು ಉಪದೇಶ ಪಡೆದು ಹೊರಟ, ಮಂತ್ರೋಪದೇಶವನ್ನು ಪಡೆದು ದುರ್ವಾಸರು ಹೊರಟು. ಇದರ ನಂತರದ ಕಥೆ ಇದು. ಅವನ ಉದ್ದೇಶ ಇದ್ದಿದ್ದು ಹೌದು, ಮಂತ್ರವನ್ನು ಪಡೆಯಬೇಕು ಅನ್ನೋ ಉದ್ದೇಶ ಇದ್ದಿದ್ದು ಹೌದು. ಇದರ ಇಲ್ಲಿಂದ ನಂತರ ಇಷ್ಟು ಬಂದ ಕಥೆ ಮಧ್ಯದಲ್ಲಿ ಇನ್ನು ಮುಂದೆ ಕಥೆ ನಿಮಗೆ ಗೊತ್ತಿರುವಂಥದ್ದೇ. ಸರಿ, ಇಲ್ಲಿಂದ ಕರೆದ ಮೇಲೆ ಪಾಂಡವರಲ್ಲಿ ಅದು ಅವನು ಕೇಳ್ತಾನೆ. ಅವ್ರದ್ದು ಊಟ ಆದ್ಮೇಲೆ ಹೋಗ್ಬೇಕು, ದ್ರೌಪದಿ ಊಟ ಆದ್ಮೇಲೆ ಖಾಲಿ ಆಗುತ್ತೆ. ದುರ್ವಾಸರು ಇದಕ್ಕೆಲ್ಲ ಒಪ್ಕೊಳ್ಳೋರ? ಪಾಂಡವರ ಬಗ್ಗೆನೂ ಅವ್ರಿಗೆ ಅಷ್ಟೇ ಗೌರವ ಇರುವಂತಹ ವ್ಯಕ್ತಿತ್ವ ಇರುವಂಥವ್ರು. ಹಾಗಾಗಿ ಈ ವರ ಕೇಳುವುದು ಅಂತಂದಾಗ ವರ ಕೊಟ್ಟದ್ದು ಹೌದು, ಮಂತ್ರಗಳ ವರ. ಅವನಿಗೆ ನನಗಿಂತಹ ಮಂತ್ರಗಳು ಬೇಕು, ಯಾಕಂದ್ರೆ ನಾನು ನಿಷ್ಠೆಯಿಂದ ಕರ್ತವ್ಯ ಮಾಡಿದಕ್ಕೆ ವರ ಕೊಟ್ಟಿದ್ದಾರೆ. ಆದರೆ ಆ ಮಂತ್ರದ ವಿಶೇಷ ಫಲಗಳನ್ನೆಲ್ಲ ಅವನು ಎಲ್ಲಿ ಅರಗಿನ ಮನೆಗೆ ಹೋಗುವ ಸಂದರ್ಭದಲ್ಲೇ ಮಾತಾಡಿ ಆಗಿದೆ, ನನಗಿಷ್ಟು ವರಗಳು ಮಂತ್ರಗಳು ಸಿಕ್ಕಿದೆ ಅಂತ. ಅದರಿಂದ ಇದು ಇಲ್ಲಿ ನಡೀಲಿಕ್ಕೆ ಸಾಧ್ಯವಿಲ್ಲ, ಇದು ಪಡೆದಾದ ಕಥೆ. ಅದನ್ನು ಇಲ್ಲಿಗೆ ಕಾಡಿಗೆ ಹೋಗಿ ಅವರನ್ನ ಸತಾಯಿಸಬೇಕು ಅಂತ ಹೋಗಿ, ಅದು ಆ ಮಾತು ಏನಿದೆ ಅಂದ್ರೆ ಭೋಜಯಿತ್ವಾ ದ್ವಿಜಾನ್ ಸರ್ವಾನ್ ಪತೀಂಚ ವರವರ್ಣಿನಿ ವಿಶ್ರಾಂತ ತಥಾಗಮ್ಯ ಗಚ್ಚೇತ್. ಅವ್ರೆಲ್ಲರಿಗೂ ಊಟ ಹಾಕಿ ದ್ರೌಪದಿ ಊಟ ಆದ್ಮೇಲೆ ನೀವು ಹೋಗ್ಬೇಕು. ಹೀಗೆ ವರ ಕೇಳಿ ನಾನು ನಿಮ್ಗೇನೋ ಸಂತೋಷ ಪಡಿಸಿ ಅವನಿಗೆ 4 ಹೊಡೆದು ಬಾ ಅಂದ್ರೆ ಸಜ್ಜನನಾದ್ರೆ ಹಾಗೆ ಮಾಡ್ತಾನ? ಒಪ್ಕೊಳ್ಳೋದಿಲ್ಲ. ವರ ಕೇಳೋದು ಅಂತಂದ್ರೆ ನನಗೆ ಮಂತ್ರ ಕೊಡಿ, ನನಗೆ ಒಂದು 4 ದಿವಸದ ಸುಖ ಜಾಸ್ತಿ ಕೊಡಿ, ಈ ವರವನ್ನ ಕೇಳಿದ್ರೆ ಯಾರಾದ್ರೂ ಒಪ್ಕೋತಾರೆ. ಅದು ಬಿಟ್ಟು ಅವನು ಹಾಳಾಗೋಗ್ಲಿ, ಅವನಿಗೆ ಅನ್ಯಾಯ ಆಗ್ಲಿ, ಅವನಿಗೆ ಅನರ್ಥ ಆಗ್ಲಿ ಅಂತ ಕೇಳಿದ್ರೆ ತಕ್ಷಣದಲ್ಲಂತೂ ದೇವತೆಗಳಾದಾಗ ಮಂತ್ರ ಬಲದಿಂದ ಎದುರಾಳಿಯನ್ನ ಮೀರಿ ನಾನು ಮಾತ್ಸರದಿಂದ ಬೆಳೀತೇನೆ ಅಂತ ಮಂತ್ರ ಫಲ ಕೊಡಬಹುದು. ಆದರೆ ದೇವತಾ ಶಕ್ತಿಯಾಗಿ ಅಥವಾ ದುರ್ವಾಸರಂತ ಋಷಿಗಳಾಗಿ ಈ ಕೆಲಸದ ಕರ್ತವ್ಯದ ಹಿನ್ನೆಲೆಯನ್ನ ಊಹಿಸ್ಲಿಕ್ಕೆ, ವರದ ರೂಪದಲ್ಲಿ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಇಲ್ಲಿಂದ ನಂತರ ಅವರಲ್ಲಿಗೆ ಹೋದಾಗ ಊಟ ಆಗೋಗಿತ್ತು. ಪಾತ್ರೆ ತಗೊಂಬ ಅಂತ ಹೇಳಿದ ದ್ರೌಪದಿ ಪಾತ್ರೆ ತೊಳಿಲಿಕ್ಕೆ ಬರ್ತಿರ್ಲಿಲ್ಲ, ಅದರಲ್ಲೊಂದು ಅಗಳು ಉಳಿದಿತ್ತು. ಕೃಷ್ಣ ಅದನ್ನು ತಿಂದ ಮೇಲೆ ಅವರಿಗೆಲ್ಲ ಹೊಟ್ಟೆ ತುಂಬಿ ಆದ್ಮೇಲೆ ವಾಪಸ್ ಬಂದು ಭೂಯಿಭ್ಯಸೇನ ಅಡಿಗೆ ರೆಡಿ ಆಗಿದೆ ಬನ್ನಿ ಅಂತಂದ. ಅಯ್ಯೋ, ನಾನು ನಿಮ್ಮ ಹತ್ರ ಅಡಿಗೆ ಮಾಡಿಸ್ಬಿಟ್ಟ, ನಾನು ಮುಳುಗು ಹಾಕಿ ಹೇಳುವಾಗ ಶಿಷ್ಯರ ಜೊತೆಗೆ ಎಲ್ಲರ ಜೊತೆಗೆ ಹೊಟ್ಟೆ ತುಂಬ ಹೋಗ್ಬಿಟ್ಟಿತ್ತು, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಆದರೂ ಆಮೇಲೆ ತಪ್ಪಾಯಿತು, ನಾನು ನಿಮಗೆ ತೊಂದರೆ ಮಾಡ್ಲಿಕ್ಕೋಸ್ಕರ ಅಂತ ಬಂದುಬಿಟ್ಟೆ. ಏನೇನೋ ಕಥೆ ಇದೆ. ಆಮೇಲೆ ಅಷ್ಟು ಕಥೆಯನ್ನು ಬಿಟ್ಟು, ಯಾಕಂದ್ರೆ ಇದು ದ್ರೌಪದಿ ಹರಣ ಪರ್ವ ಅಂತ ಶುರುವಾದ್ಮೇಲೆ ದ್ರೌಪದಿ ಹರಣಕ್ಕೆ ಸಂಬಂಧಪಟ್ಟ ಜಯದ್ರಥನ ಕಥೆ ಮತ್ತು ಕೋಟಿಕಾಶನ ಕಥೆ ಆರಂಭ ಆಗಿ ತೋರಿದು. ಈ ಮಧ್ಯದ ಈ ಕಥೆ ಇದು 2 ಅಧ್ಯಾಯ ಇಲ್ಲಿಗೆ ಸಂಬಂಧ ಇಲ್ಲದಾಗ ಸಿಕ್ಕಾಕೊಂಡಿದೆ. ಇಲ್ಲಿ ಅವನ ಹಿಂದಿನ ಅಂಶ ಇವರು ಯಾರು ವೇದವ್ಯಾಸರ ಆಚೆ ಹೋದಾಗ ಅವರು ಬೇಟೆಗೆ ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಜಯದ್ರಥ
ಸೇನೆ ಹಿಡ್ಕೊಂಡು ಎಲ್ಲೋ, ಅದು ಅಕಸ್ಮಾತಾಗಿ ಅವನು ಆ ದಾರಿಯಲ್ಲಿ ಕಾಮ್ಯಕವನದ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಇವರನ್ನು ನೋಡ್ತಾನೆ. ಇದು ಇಷ್ಟು ನಡೆದ ಘಟನೆ. ಇಲ್ಲಿಂದ ಮುಂದೆ ಪಾಂಡವರು ಕಾಮ್ಯಕದಲ್ಲಿ ವಾಸವಾಗಿದ್ದಾರೆ. ಯಥಾ ಅಮರಾಹ, ದೇವತೆಗಳು ಹೇಗೆ ಸ್ವಚ್ಛಂದವಾಗಿ ಸ್ವರ್ಗದಲ್ಲಿ ಓಡಾಡ್ತಿದ್ರೋ ಹಾಗೆ ಖುಷಿಯಿಂದ ಓಡಾಡ್ತಾ ಇದ್ದಾರೆ. ಪ್ರೇಕ್ಷಮಾಣಾಹ ಬಹುವಿಧಾನ್, ಬಗೆ ಬಗೆಯ ಪ್ರಾಣಿಗಳು, ಪಕ್ಷಿಗಳು, ಮರಗಳು, ಅಂದ್ರೆ ಪ್ರತಿಕ್ಷಣವೂ ಹೊಸತೇನೋ ಪ್ರಕೃತಿಯಲ್ಲಿ ಉದ್ಭವ ಆದದ್ದನ್ನು ನೋಡಿ ಆಸ್ವಾದಿಸುವ ಗುಣ ಇತ್ತು ಅವರಿಗೆ. ಈ ತೋರಿಸಿದ್ರು ಇದೇ ಅಂತದು ಅಂತ ನಮಗೆ ಬರೀ ಎಲ್ಲ ಹಸರೇ ಕಾಣ್ತಿದೆ, ಅಂತದ್ದು ಇಲ್ಲ ಅಂತ. ಈ ಪೇಟೆ ಮಂದಿಯನ್ನು ನೋಡಿ ಜನರಿಗೆ, ಹಳ್ಳಿ ಜನರಿಗೆ ಆಶ್ಚರ್ಯ, ಅದೇನ್ ಸಿಮೆಂಟ್ ಗೋಡೆಗಳ ಮಧ್ಯದಲ್ಲಿ ಇದ್ಕೊಂಡು ಆ ಲೈಟ್ನಿಂಗ್ ಗಳನ್ನ ಹಾಕೊಂಡು ಖುಷಿ ಪಡ್ತಾರೋ ಅರ್ಥ ಆಗಲ್ಲ ಅವರಿಗೆ. ಆ ಪ್ರಪಂಚ ಇಷ್ಟ ಆಗುತ್ತೆ ಹೊರತು ಈ ಪ್ರಪಂಚ ಇಷ್ಟ ಆಗಲ್ಲ. ಎಲ್ಲಿ ಯಾವುದು ಮೊದಲಿಂದ ಮನಸ್ಸಿಗೆ ತುಂಬಿಕೊಂಡಿರುತ್ತೋ ಅದು ಸರಿ ಅಂತ ಸಹಜವಾಗಿ ಮನಸ್ಸಿಗೆ ಅನಿಸುವುದು. ಆದರೆ ಯೋಚನೆ ಮಾಡಿದ್ರೆ ಅದ್ಭುತ, ವಿಚಿತ್ರ ಅಂತ ಅನಿಸುವುದು ಸಹಜವಾದ ಪ್ರಕೃತಿಯ ಗುಣವೇ ಹೊರತು ಮನುಷ್ಯ ನಿರ್ಮಿತವಾದದ್ದು ಎಷ್ಟಾದ್ರೂ ಒಂದಲ್ಲ ಒಂದ್ ಕಡೆಗೆ ಅದಕ್ಕೊಂದು ಲಿಮಿಟೇಷನ್ ಇದೆ, ಕೊನೆ ಇದೆ. ಆದ್ರೆ ಪ್ರಕೃತಿಯ ವೈಚಿತ್ರ್ಯ ಕೊನೆ ಇಲ್ಲ. ಅದು ಎಷ್ಟು ತರದಲ್ಲೂ ತನ್ನನ್ನ ತೆರೆದು ತೋರಿಸುವ ಸಾಮರ್ಥ್ಯ ಉಳ್ಳದ್ದು. ಇವರು ವನೋದ್ದೇಶ, ಬೇರೆ ಬೇರೆ ವನದ ಪ್ರದೇಶಗಳಿಗೆ ಓಡಾಡಿಕೊಂಡು ಖುಷಿಯಿಂದ ಇದ್ರು. ಯಾವ ಯಾವ ಋತುಗಳಲ್ಲಿ ಏನೇನು ಫಲ ಸಿಗುತ್ತೋ, ಯಾವ ಯಾವ ಋತುಗಳಲ್ಲಿ ಏನೇನು ಹೂ ಹಣ್ಣುಗಳು ಸಿಗ್ತಿತ್ತೋ ಅದೆಲ್ಲವನ್ನು ಕೂಡ ಆಯಾ ಕಾಲಕ್ಕೆ ಉಂಡು ತಿಂದು ಚೆನ್ನಾಗಿ ಗಟ್ಟಿಮುಟ್ಟಾಗಿ ಖುಷಿಯಿಂದ ಇದ್ರು. ವಿಜಹೃಹು ಇಂದ್ರ ಪ್ರತಿಮಾಹ ಕಂಚಿತ್ ಕಾಲಂ ಅರಿಂದಮಾಹ. ಇಂದ್ರ ಪ್ರತಿಮಾಹ, ಇಂದ್ರನ ಸ್ಥಾನಕ್ಕೆ ಯೋಗ್ಯರಾದವರು. ಹೌದು, ಒಂದೊಂದು ಮನ್ವಂತರದಲ್ಲಿ ಇವರೇ 5 ಜನ ಇಂದ್ರ ಸ್ಥಾನದಲ್ಲಿ ಇದ್ದವರು. ಯಜ್ಞನಾಗಿ ಭಗವಂತ ಇದ್ದ, ರೋಚನನಾಗಿ ವಾಯು ಇದ್ದ, ನಕುಲ ಸಹದೇವರು ಒಂದು ಮನ್ವಂತರದಲ್ಲಿ ನಾಸತ್ತೆ, ಇನ್ನೊಂದು ಮನ್ವಂತರದಲ್ಲಿ ದಸರಾ ಇಂದ್ರ ಸ್ಥಾನವನ್ನು ಅಲಂಕರಿಸಿದ್ದ. ಇದಕ್ಕಿಂತ ಹಿಂದಿನದರಲ್ಲಿ ಧರ್ಮರಾಜನೇ ಇಂದ್ರನ ಪದವಿಯಲ್ಲಿದ್ದ. ಈಗ ಇರುವ ಮತ್ತು ಇದರ ಹಿಂದಿನ ಆಗ ಮಂದ್ರದ್ಯುಮ್ನ ಅಂತ ಹೆಸರಿತ್ತು, ಈಗ ಪುರಂದರ ಅನ್ನೋ ಹೆಸರಿನಿಂದ ಈಗ ಯಾರು ಅರ್ಜುನ ಅಂತ ಕರೀತಾ ಇದ್ರು ಅವನೇ ಇಂದ್ರನ. ಈ ಅರ್ಜುನ ಅಥವಾ ಪುರಂದರ ಯಾರದನ್ನು ಅವನು 2 ಬಾರಿ 2 ಮನ್ವಂತರದಲ್ಲಿ ಇಂದ್ರನ ಸ್ಥಾನವನ್ನು ಅಲಂಕರಿಸಿದ್ದವ. ಹಾಗಾಗಿ ಇಂದ್ರ ಪ್ರತಿಮಾ ಅಂತ ಹೇಳಿದ್ದು ಕೇವಲ ಒಂದು ಕಾವ್ಯದ ಅಲಂಕಾರಕ್ಕೋಸ್ಕರ ಹೇಳಿದ್ದಲ್ಲ, ನಿಜವಾಗಿಯೂ ಇಂದ್ರ ಕಲ್ಪ, ಇಂದ್ರ ಪ್ರತಿಮಾ, ಇಂದ್ರನ ಸ್ಥಾನದಲ್ಲೇ ಇದ್ದವರು. ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಬೇರೆ ಬೇರೆ 4 ದಿಕ್ಕುಗಳಿಗೆ ಬೇಟೆಗೆ ಅಂತ ಹೋಗ್ತಿದ್ರು. ದ್ರೌಪದಿಯನ್ನ ಮಹರ್ಷಿಗಳಾದಂತಹ ದೌಮ್ಯರ ಆರೈಕೆಯಲ್ಲಿ ಬಿಟ್ಟು ಹೋಗ್ತಿದ್ರು. ವಿವಾಹ ಕಾಮಃ ಸಾಲ್ವೇಯಾನ್ ಪ್ರಯಾತಃ ಸೋ ಅಭವತ್ತದ. ಅಷ್ಟರಲ್ಲಿ ಸಿಂಧೂ ದೇಶದ ರಾಜ ಒಬ್ಬ ಇದ್ದ, ವಾರ್ಧಕ್ಷತ್ರಿ, ವೃದ್ಧಕ್ಷತ್ರನ ಮಗ. ಆದ್ರಿಂದ ಅವನನ್ನು ವಾರ್ಧಕ್ಷತ್ರಿ ಅಂತ ಕರೀತಾರೆ. ಅವನ ಹೆಸರು ಜಯದ್ರಥ ಅಂತ. ಈ ಜಯದ್ರಥ ವಿವಾಹ ಕಾಮಃ, ಸಾಲ್ವ ದೇಶದಲ್ಲಿ ಯಾವುದೋ ಒಂದು ಸ್ವಯಂವರ ಇದೆ ಅಂತ ಸುದ್ದಿ ಬಂದಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದ. ಅವನ ಹಿಂದೆ ದೊಡ್ಡ ಪಟಾಲನಿತ್ತು, ಒಂದಿಷ್ಟು ರಾಜರೆಲ್ಲ ಕಟ್ಟಿಕೊಂಡು ಒಟ್ಟಿಗೆ ಹೋಗ್ತಾರೆ. ಅಂದ್ರೆ ಬರುವಾಗ ಒಂದು ಗತ್ತು ತೋರಿಸ್ಬೇಕಲ್ಲ, ಅಲ್ಲಿ ನಾನು ಒಬ್ಬನೇ ಬಂದದ್ದಲ್ಲ, ಯಾರ್ರೀ ನಿಮ್ಮ ಹಿಂದೆ, ಯಾರ್ರೀ? ನಮ್ಮ ಹಿಂದೆ ನಾವೇ, ಯಾರು ಇಲ್ಲ, ಆಗ್ಬಾರ್ದಲ್ಲ. ಅದಕ್ಕೆ ತನ್ನ ಉಳಿದ ಸಾಮಂತ ರಾಜರು ಇನ್ಯಾರ್ಯಾರು ತುಂಡು ತುಂಡು ರಾಜರನ್ನೆಲ್ಲ ಇಡೀ ಮಾಡ್ಕೊಂಡು ಕಟ್ಕೊಂಡು ಹೋಗಿದ್ದ. ಹೋಗುವಾಗ ದಾರಿಯಲ್ಲಿ ಮಹತಾ ಪರಿಬರಹೇಣ, ತುಂಬಾ ದೊಡ್ಡ ಪರಿವಾರ, ತುಂಬಾ ಅಲಂಕಾರದ ವಸ್ತುಗಳು, ರಾಜಯೋಗ್ಯೇನ ಸಂವೃತ, ತುಂಬಾ ವೈಭವದ ರಾಜನಿಗೆ ಯಾವುದೆಲ್ಲ ಶೋಭೆಯೋ ಅಂತದ್ದೆಲ್ಲವನ್ನು ಹೊತ್ತುಕೊಂಡು ಆ ದಾರಿಯಲ್ಲಿ ಸಾಕ್ತಾ ಇದ್ದ. ಅಕಸ್ಮಾತ್ ಆಗಿ ಆ ಕಾಮ್ಯಕದ ಮಧ್ಯದಲ್ಲೇ ದಾಟಿದ್ದಾನೆ. ತತ್ರಾಪಶ್ಯತ್ ಪ್ರಿಯಾಂ ಭಾರ್ಯಾಂ ಪಾಂಡವಾನಾಂ ಯಶಸ್ವಿನಿ. ಪಾಂಡವರ ಮಡದಿಯಾದ ಯಶಸ್ವಿನಿಯಾದ ದ್ರೌಪದಿಯನ್ನು ದೂರದಿಂದ ಒಂದು ಆಶ್ರಮದ ಬಾಗಿಲಿನ ಹತ್ರ ನಿಂತದ್ದನ್ನ ಕಂಡ್ರು. ಎಲ್ಲರೂ ಇದ್ರಲ್ಲಿ. ಆಶ್ರಮದ್ವಾರಿ ತಿಷ್ಠಂತಿ, ಆಶ್ರಮದ ಬಾಗಿಲಿನ ನಿಂತಿದ್ದಾಳೆ. ವಿಭ್ರಾಜಮಾನಾಂ ಬಪುಷಾ, ಶರೀರ ಹೊಳಿತಾ ಇತ್ತು, ಅತ್ಯಂತ ರೂಪಸಿ. ಆ ಪ್ರದೇಶದಲ್ಲಿ ಇಂಥ ಒಂದು ಹೆಣ್ಣುಮಗಳು ಇದ್ದಾಳೆ ಅನ್ನುವುದೇ ಆಶ್ಚರ್ಯ ಕೊಟ್ಟಿತ್ತು. ಹೇಗೆ ಕಪ್ಪಾದ ಮೋಡದ ಮಧ್ಯದಲ್ಲೊಂದು ಮಿಂಚಿನ ಸೆಳಕು ಮೂಡಿದ್ರೆ ಹೇಗೆ ಕಾಣಿಸ್ತಿತ್ತು ಹಾಗೆ ಎದ್ದು ಆ ಪ್ರದೇಶಕ್ಕೆ ಬೆಳಕು ಅನ್ನುವ ಹಾಗೆ ಕಾಣಿಸ್ತಾ ಇದ್ವು. ಇವಳು ಅಪ್ಸರೆಯೋ, ದೇವಕನ್ಯೆಯೋ, ದೇವತೆಗಳೇ ಏನಾದ್ರೂ ತಾಳ್ಮೆಯಿಂದ ಕೂತು ಎಲ್ಲ ಕಡೆಯ ಸೌಂದರ್ಯವನ್ನ ಕೆತ್ತಿ ತೆಗೆದು ಇಲ್ಲಿ ಜೋಡಿಸಿಟ್ಟು ಅಕಸ್ಮಾತ್ ಮರ್ತೋಗಿದ್ದಾರೋ ಅಂತ ಹೀಗೆಲ್ಲ ಯೋಚನೆ ಮಾಡುತ್ತಾ ಆ ಸಿಂಧು ದೇಶದ ರಾಜ ವಾರ್ಧಕ್ಷತ್ರಿ ಜಯದ್ರಥ ತನ್ನ ಜೊತೆಗೊಬ್ಬ ರಾಜ ಇದ್ದ, ಕೋಟಿಕಾಶ್ಯ ಅಂತ ಅವನ ಹೆಸರು. ಆ ಕೋಟಿಕಾಶ್ಯನನ್ನು ಕರೆದು ಹೇಳ್ತಾನೆ, ಕಸ್ಯತ್ವೇಷ ಅನವದ್ಯಾಂಗಿ, ಯಾರಿವಳು? ಯದಿವಾಪಿನ ಮಾನುಷಿ, ಮನುಷ್ಯರಂತೆ ಅಂತ ಕಾಣಿಸ್ತಿರ್ಲಿಲ್ಲ. ವಿವಾಹಾರ್ಥೋ ನಮೇ ಕಶ್ಚಿತ್,
ನಾನು ವಿವಾಹಕ್ಕೋಸ್ಕರ ಎಲ್ಲೆಲ್ಲೂ ಹುಡುಕ್ತಾ ಇದ್ದೆ. ಆದರೆ ಇಲ್ಲಿ ನೋಡಿದ ಮೇಲೆ ಇನ್ನು ವಿವಾಹಕ್ಕೆ ಹೋಗೋದು ಬೇಡ ಅಂತ ಅನಿಸಿದೆ. ಅಲ್ಲಿ ಹೋಗಿ ಇನ್ನೂ ಯುದ್ಧ ಮಾಡಿ ಆ ಪಂದ್ಯದಲ್ಲಿ ಗೆದ್ದು ಅಕಸ್ಮಾತ್ ಸೋತ್ರೆ ಮುಖಕ್ಕೆ ಮಸಿ ಬಳ್ಕೊಂಡು ಅನಾರ್ಥ ಆಗುವುದಕ್ಕಿಂತ ಇಲ್ಲಿ ಒಬ್ಬಳೇ ಇದ್ದಾಳೆ, ಆಚೆ ಈಚೆ ಯಾರು ಕಾಣಿಸ್ತಿಲ್ಲ, ಇವಳನ್ನೇ ಕರ್ಕೊಂಡು ದೃಷ್ಟ ಅತಿ ಸುಂದರೀಂ ಏತಮೇವ ಅಹಂ ಆದಾಯ ಗಮಿಷ್ಯಾಮಿ ಸ್ವಮಾಲಯಂ, ಇವಳನ್ನೇ ಕರ್ಕೊಂಡು ಎತ್ಕೊಂಡು ಮನೆಗೆ ಹೋಗ್ಬಿಡೋಣ, ಮುಗೀತು. ನನಗೆ ಇದಕ್ಕಿಂತ ಒಬ್ಳು ಸುಂದರಿ ಆದವಳು ಅಲ್ಲಿ ಸಿಗ್ತಾಳೆ ಅಂತ ಅನ್ನುವ ಆಲೋಚನೆ ಅಂತೂ ನನಗೆ ಬರ್ತಾ ಇಲ್ಲ. ಅದು ಎಲ್ಲರೂ ಆ ಕಡೆಯಿಂದ ಮುಗಿಬಿದ್ದು ನಂಬೇಕು ಅಂತ ಅನ್ನೋದಕ್ಕಿಂತ ಒಬ್ಬಳೇ ಸಿಕ್ಕಿದ್ದು ಒಬ್ಬನೇ ಇರೋದಕ್ಕೆ ನಾನೇ ಕರ್ಕೊಂಡು ಹೋದ್ರೆ ಎಲ್ಲ ಬೆಟರ್ ಅಂತ ಅನ್ಕೊಂಡು ಯೋಚನೆ ಮಾಡಿ ಅವನ ಹತ್ರ ಹೇಳ್ತಾನೆ, ಗಚ್ಚ ಜಾನೀಹಿ, ಹೋಗವಳು ಯಾರು ಅಂತ ತಿಳ್ಕೊ. ಕಸ್ಯವ ಕುತೋಪಿ, ಅವಳು ಯಾರವಳು, ಎಲ್ಲಿಂದ ಬಂದವಳು, ಈ ಕಾಡಲ್ಲಿ ಯಾಕಿದ್ದಾಳೆ, ಇದಿಷ್ಟನ್ನು ತಿಳ್ಕೊಂಡು ಬಾ. ಅವಳ ಹೆಸರೇನು, ಇಷ್ಟಂತೂ ಹೇಳು. ಲೋಕಸುಂದರಿ, ಲೋಕದಲ್ಲಿ ನಿನ್ನಷ್ಟು ಸೌಂದರ್ಯವತಿ ಇನ್ನೊಬ್ಳು ಇಲ್ಲ. ಆಮೇಲೆ ಒಳ್ಳೆಯ ಹುಬ್ಬಿರುವವಳು, ಅಷ್ಟು ದೂರದಲ್ಲಿ ಅವನಿಗೆಲ್ಲ ಕಾಣಿಸ್ತಿದೆ. ಅಷ್ಟನ್ನು ಹೇಳಿ ಈ ಕಂಟಕಿನ ವನಂ, ಕಡಿದಾದ ವನದಲ್ಲಿ ಏನ್ ಕೆಲಸ, ಏನ್ ಮಾಡ್ತಿದ್ದಾಳು ಅವಳು ಇಲ್ಲಿ. ಒಂದು ವೇಳೆ ಅವಳು ನನ್ನನ್ನ ಅಪಿ ನಾಮ ವರಾರೋಹ ಮಾಮೇಶ ಭಜೇತ್, ಒಂದು ವೇಳೆ ಅವಳು ನನ್ನನ್ನು ಸೇವಿಸ್ತಾಳೆ ಅಂತ ಆದ್ರೆ ಅವಳಷ್ಟು ಭಾಗ್ಯವಂತೆ ಮತ್ತೊಬ್ಳಿಲ್ಲ, ನನ್ನಷ್ಟು ಭಾಗ್ಯವಂತ ಇಲ್ಲ ಅನ್ನೋದು ಬೇರೆ ಪ್ರಶ್ನೆ. ಅಪ್ಯಹಂ ಕೃತಕಾಮ, ನನಗೆ ಬಯಸಿದ ಎಲ್ಲ ಅಪೇಕ್ಷೆಗಳು ಇಲ್ಲಿಗೆ ಎಂಡ್, ಇದರ ಮೇಲೆ ಮತ್ತೇನೋ ಬೇಕು ಅಂತ ಹುಡ್ಕೊಂಡು ಹೋಗೋ ಪ್ರಸಂಗವೇ ಇಲ್ಲ. ಹೋಗು ಕೋಟಿಕಾ ಗಚ್ಚ ಜಾನೀಹಿ ಕೋತ್ವನ್ಯ ಕೋನ್ವಸ್ಯಾಹ ನಾಥ, ಯಾರಾದ್ರೂ ಅವರಿಗೆ ನೋಡ್ಕೊಳ್ಳುವವರು, ನಾಯಕರು, ಒಡೆಯರು, ಗಂಡಂದ್ರು ಯಾರಾದ್ರೂ ಇದ್ರೆ ಅವರೆಲ್ಲ ತಿಳ್ಕೊಂಡ್ ಬಾ. ಸೀದವನು ಹೋದ. ಕ್ರೋಷ್ಟ ವ್ಯಾಘ್ರವಧೂ ವಿವ, ಒಂದು ನರಿ ಒಂದು ಸಿಂಹಿಣಿಯನ್ನು ಹೋಗಿ ಭೇಟಿಯಾಗ್ಲಿಕ್ಕೆ ಹೋದ ಹಾಗೆ ಇತ್ತು. ಒಂದು ಹೆಣ್ಣು ಸಿಂಹವನ್ನ ಒಂದು ನರಿ ಹೋಗಿ ಏನು ಅಂತ ವಿಚಾರಿಸ್ಲಿಕ್ಕೆ ಹೋದ ಕಾಣಿಸ್ತಾ ಇತ್ತು ಅಂತ ವ್ಯಾಸರು ಕೋಷ್ಠ ಅಂದ್ರೆ ನರಿ, ವ್ಯಾಘ್ರವಧೂಮಿವ, ಒಂದು ವ್ಯಾಘ್ರನ ಹೆಂಡತಿಯನ್ನ ಹೋಗಿ ಮಾತಾಡಿಸಿದ್ರೆ ಅದಕ್ಕೆ ವ್ಯಾಘ್ರವಧು ಅಂತ ಶಬ್ದ ಹಾಕಿದ್ರು, ವ್ಯಾಘ್ರಿ ಅಂತ ಹೇಳಿಲ್ಲ. ಯಾಕಂದ್ರೆ ಅವರೆಲ್ಲ ವ್ಯಾಘ್ರರು, ಅವರಿಗೆ ಸಂಬಂಧಪಟ್ಟ ಹೆಣ್ಣುಮಗಳನ್ನ ಮಾತಾಡಿಸ್ಲಿಕ್ಕೆ ಹೋದ್ರೆ ಅದು ಎಂತ ಮೂರ್ಖತನ ಆಗುತ್ತೋ ಹಾಗಿತ್ತು ಇವನು ಹೋದದ್ದು. ಬೀಸ್ಕೊಂಡು ಹೋದ ತನ್ನ ಕೈಯಲ್ಲಿದ್ದ ಶಾಲುಗಳನ್ನ. ಕಾತ್ವಂ ಕದಂಬಸ್ಯ ವಿನಮ್ಯ ಶಾಖಾಂ, ಮನೆ ಮುಂದೆ ಒಂದು ಕದಂಬ ವೃಕ್ಷ ಇತ್ತು, ಅದರ ಗೆಲ್ಲನ್ನು ಬಾಗಿಲಿನಂತರ ಹಿಡ್ಕೊಂಡು ನಿಂತಿದ್ದಾಳೆ. ಅಂದ್ರೆ ಅಷ್ಟು ಸಣ್ಣ ಮೈನ್ಯೂಟ್ ವಿಷಯವನ್ನು ಕೂಡ ಗಮನಿಸಿ ಅವನು ಮಾತಾಡ್ತಾ ಇದ್ದಾನೆ ಅಂತ. ಯಾರು ನೀನು, ಈ ಕದಂಬದ ಕೊಂಬೆಯನ್ನ ಕೆಳಕ್ಕೆ ಬಾಗಿಸಿ ಬಳ್ಳಿಯಂತೆ ನಿಂತವಳು, ನೀನು ಬೆಂಕಿಯ ಶಿಖೆಯಂತೆ ಕಾಣಿಸ್ತಾ ಇದ್ದಿ, ಕತ್ತಲೆಯಲ್ಲಿರುವ ಒಂದೇ ಒಂದು ಬೆಂಕಿಯ ಜ್ವಾಲೆ ಇಡೀ ಕಾಡನ್ನ ಬೆಳಗಿಯಿತು, ಹಾಗಿದ್ದಿ ನೀನು. ವ್ಯಾಧೂಯಮಾನ ಪವನೇನ ಸುಭ್ರೂಹು, ಗಾಳಿಯಿಂದ ಅದು ಚೆನ್ನಾಗಿ ಬೀಸಿದಾಗ ಹೇಗೆ ಬಳುಕುತ್ತೋ ಆ ಜ್ವಾಲೆ, ಹಾಗೆ ನೀನು ಗಾಳಿ ಬೀಸದೇನೆ ಬಳುಕ್ತಾ ಇದ್ದಿ. ಅತೀವ ರೂಪೇಣ ಸಮನ್ವಿತಾತ್ವಂ, ನಿನ್ನ ರೂಪ ಅತ್ಯಂತ ಚಂದ. ನಚಾರಣ್ಯೇಶು ಬಿಭೇಷಿಕಿನ್ನು, ಈ ಕಾಡಿನಲ್ಲಿ ಏನ್ ಮಾಡ್ತಾ ಇದ್ದಿ? ದೇವಿ, ಯಕ್ಷಿ, ದಾನವಿ, ಅಪ್ಸರ, ದೈತ್ಯವರಾಂಗನ, ವಪುಷ್ಮತಿ, ಯಾರು ನೀನು? ಉರಗರಾಜ ಕನ್ಯಾ, ಯಾವುದಾದ್ರೂ ನಾಗಕನ್ಯೆಯೋ, ವನೇಚರಿ ಅಥವಾ ಕಾಡಿನಲ್ಲಿ ವಾಸವಾಗುವಂತಹ ನಿಷಾದರ ಚರಸ್ತ್ರೀ, ಅವರಿಗೆ ಸಂಬಂಧಪಟ್ಟವಳು, ಅಥವಾ ನಿನ್ನ ಗಂಡ ದೇವರಾಜನ, ಇಂದ್ರನ, ವರುಣನ, ವರುಣಸ್ಯ ಪತ್ನಿ, ಯಮಸ್ಯ ವಾ ಸೋಮಸ್ಯ, ಯಮನ ಹೆಂಡತಿಯೋ ಸೋಮನ ಹೆಂಡತಿಯೋ, ಅಥವಾ ಧನೇಶ್ವರಸ್ಯ ಕುಬೇರನ ಹೆಂಡತಿಯೋ. ಧಾತು ವಿಧಾತು ಸವಿತು ವಿಭೋವಾ ಶಕ್ರಸ್ಯ ವಾ ತ್ವಂ ಸದನಾತ್ ಪ್ರಪನ್ನ, ನೀನು ಅಥವಾ ಅಂಥವರ ಲೋಕಗಳಿಂದ ಇಳಿದು ಬಂದ ಯಾವುದೋ ಕನ್ಯೆಯೋ, ಯಾರು ನೀನು? ನೀನ್ ಕೇಳದೇ ಇದ್ರು ನಕ್ಕೀವನ ಪೃಚ್ಛಸಿ ಏವಯಂ ಸ್ಮ, ನಮ್ಮ ಬಗ್ಗೆ ಯಾರು ನೀನ್ ಕೇಳಲ್ವಾ? ನಚಾಪಿ ಜಾನೀಮ ತವೇಹ ನಾಥಂ, ನಿನ್ನವ್ರು ಯಾರು ಅಂತ ನಮ್ಗೆ ಇನ್ನೂ ಸರಿ ಗೊತ್ತಾಗ್ಲಿಲ್ಲ. ನಾಥಂ ನ ತವ ಇಹ ಜಾನೀಮ, ನಾವು ನಿನ್ನ ಗಂಡ ಯಾರು, ನಿನಗೆ ಒಡೆಯ ಯಾರು, ನಿನ್ನ ನೋಡ್ಕೊಳ್ಳೋದು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ವಯಂ ಹಿಮಾನಂ ತವ ವರ್ಧಯಂತಹ, ತವ ಮಾನಂ ವಯಂ ವರ್ಧಯಂತಹ, ನಿನ್ನ ಗೌರವವನ್ನು ನಾವು ಹೆಚ್ಚಿಸುವಂಥವ್ರು, ಅಷ್ಟು ಗೊತ್ತಿರಲಿ. ಆದರೆ ನಿನಗೆ ಪ್ರಭು ಯಾರು, ಪ್ರಭವ ಯಾರು, ಒಡೆಯ ಯಾರು, ತಂದೆ ಯಾರು, ಇದನ್ನು ನಾವು ಕೇಳ್ತೀವಿ. ಹೇಳು, ನಿನಗೆ ಗಂಡ ಇದ್ದಾರೆ, ಕುಲ ಇದೆ, ಅವರನ್ನು ಹೇಳು, ಏನು ತೊಂದರೆ ಇಲ್ಲ ನಮಗೆ. ಅಂದ್ರೆ ಎಷ್ಟು ನಿರ್ಲಜ್ಜನಾಗಿ ಒಂದು ಹೆಣ್ಣನ್ನು ಹೇಗೆ ಮಾತಾಡಿಸ್ಬೇಕು ಅಂತ ಗೊತ್ತಿಲ್ಲದ ದಡ್ಡನಂತೆ. ಅಥವಾ ಯಾವ ಮನೆತನದಲ್ಲಿ ಯಾವ ಕಸುಬಿನಲ್ಲಿ ನಿಮ್ಮ ಹಿರಿಯರು ಬಂದಿದ್ದಾರೆ ಅದನ್ನು ಹೇಳು.
ನಾನು ಯಾರು ಅಂತ ಹೇಳ್ಬೇಕಲ್ವಾ? ನೀವು ಕೇಳೋದೇ ಇದ್ರು ನಾನೇ ಹೇಳ್ತೇನೆ. ಅಹಂತು ರಾಜ್ಞ ಸುರತಸ್ಯ ಪುತ್ರ. ಅವಳು ಏನು ಕೇಳುವುದೇ ಇಲ್ಲ, ಸುಮ್ಮನೆ ಗೊಂಬೆ ತರ ನಿಂತ್ಕೊಂಡು ನೋಡ್ತಿರ್ತಾನೆ. ಇದು ಯಾವುದೋ ಬುಡುಬುಡಿಕೆ ಬಂದು ಮಾತಾಡ್ತಾ ಇದೆ ಅಂತ ಅನ್ಕೊಳ್ಳೋ ಸುಮ್ಮನೆ ನಿಂತಿದ್ದಾನೆ. ಇವನೇ ಎಲ್ಲ ಹೇಳ್ತಾನೆ. ಅವಳು ಕೇಳಿದ ಪ್ರಶ್ನೆ ತಾನೇ ಕೇಳ್ಕೊಂಡು ತಾನೇ ಉತ್ತರ ಕೊಟ್ಕೊಂಡು ಎಲ್ಲ ಮಾತಾಡ್ತಾ ಇದ್ದಾನೆ. ಸುರಥ ಅಂತ ಒಬ್ಬ ಬಹಳ ಪ್ರಸಿದ್ಧನಾದ ರಾಜ ಗೊತ್ತಲ್ವಾ? ಅವನ ಮಗ ನಾನು. ನನ್ನನ್ನು ಏನ್ ಕರೀತಾರೆ ಗೊತ್ತಾ? ಕೋಟಿಕಾಕ್ಷಿ ಐತಿ. ನನ್ನನ್ನು ಕೋಟಿಕಾಕ್ಷಿ ಅಂತ ಕರೀತಾರೆ. ಕರೆಯುವುದಲ್ಲ, ಮನುಷ್ಯ. ಎಲ್ಲ ಮನುಷ್ಯರಿಗೂ ನಾನು ಗೊತ್ತು. ವಿದುರು ಮನುಷ್ಯ. ಮನುಷ್ಯರಾದವರಿಗೆಲ್ಲರಿಗೂ ನನ್ನ ಹೆಸರು ಬಹಳ ಪ್ರಸಿದ್ಧ. ಅಷ್ಟೇ ಅಲ್ಲ, ವಶ್ಯೇಂದ್ರಿಯ. ನನಗೆ ಇಂದ್ರಿಯ ಜಯ ಬಹಳ ಇದೆ. ಈಗ ಜೊಲು ಸುರಿಸ್ಕೊಂಡು ಮಾತಾಡುವಾಗಲೇ ಗೊತ್ತಾಗುತ್ತೆ. ಸತ್ಯದಲ್ಲಿ ನಮಗೆ ಭಾರಿ ಬಲ. ಸತ್ಯರತಿ. ನಾವು ಸತ್ಯ ಬಿಟ್ಟರೆ ಬೇರೆ ಏನು ಹೇಳುವುದಿಲ್ಲ, ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳುವುದಿಲ್ಲ ಅಂತ ಸುಳ್ಳೇ ಗಟ್ಟಿಯಾಗಿ ಹೇಳುವವರು. ವೃದ್ಧೋಪಸೇವಿ. ದೊಡ್ಡವರನ್ನೆಲ್ಲ ತುಂಬ ಗೌರವಿಸ್ತೀವಿ. ಗುರು ಪೂಜಕಷ್ಟ. ನಮ್ಮ ಗುರುಗಳನ್ನೆಲ್ಲ ತುಂಬ ಗೌರವದಿಂದ ಕಾಣ್ತೀವಿ. ಆಚೆ ಒಬ್ಬ ಬಂಗಾರದ ಮೈ ಬಣ್ಣದ ಹಾಗೆ ಕಾಣ್ತಾ ಇದ್ದಾನೆ, ಹೊಳಿತಾ ಇದ್ದಾನಲ್ವಾ? ಬಂಗಾರ ಹಾಕೊಂಡು ಸೂರ್ಯನ ಬೆಳಕು ಬಿದ್ದದ್ರಿಂದ ಹೊಳಿತಾ ಇರೋದು ಮೈಯಲ್ಲ. ಆದ್ರೆ ಹಾಗೆ ಕಾಣಿಸ್ತಾ ಇದ್ದಾನಲ್ಲ, ಅಲ್ಲೊಂದು ದೊಡ್ಡ ರಥ ಇದೆಯಲ್ವಾ? ಆ ರಥದಲ್ಲಿ ಒಬ್ಬ ಇದ್ದಾನಲ್ವಾ? ಅವನು ಯಾರು ಅಂತ ಯೋಚನೆ ಮಾಡಬೇಡ. ಅವನು ತ್ರಿಗರ್ತ ದೇಶದ ರಾಜ. ಇವನು ಎಲ್ಲರ ಹೆಸರು ಹೇಳ್ತಾನೆ. ಕ್ಷೇಮಂಕರ ಅಂತ ಅವನ ಹೆಸರು. ಆಮೇಲೆ ಅದರ ಪಕ್ಕದಲ್ಲಿ ಇನ್ನೊಬ್ಬ ಇದ್ದಾನಲ್ವಾ? ಅವನು ಕುಲಿಂದ ದೇಶದ ರಾಜನ ಮಗ. ಅವನು ಅಸಾಧಾರಣ ಬಲಿಷ್ಠ. ಇನ್ನೊಬ್ಬ ಇದ್ದಾನೆ, ಒಳ್ಳೆಯ ಆಭರಣಗಳನ್ನೆಲ್ಲ ತೊಟ್ಟವ, ಪರ್ವತವಾಸ. ಅವನು ಬೆಟ್ಟದ ತುದಿಯಲ್ಲೆಲ್ಲೋ ವಾಸ ಮಾಡುವವನು. ಯಾಕಪ್ಪ ಇಳಿದು ಕೆಳಗೆ ಬಂದಿ ಅಂತ ಕೇಳಬೇಡ. ಅವನು ಕೂಡ ನೋಡ್ಲಿಕ್ಕೆ ಬಹಳ ಚೆನ್ನಾಗಿದ್ದಾನೆ. ನಿನ್ನ ಹತ್ರಕ್ಕೆ ಬಂದ್ರೆ ನಿನಗೆ ಪರ್ವತದಲ್ಲೆಲ್ಲ ಓಡಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಇನ್ನೊಬ್ಬ ಇದ್ದಾನೆ, ಸುಬಲಸ್ಯ ಪುತ್ರ ಇಕ್ಷ್ವಾಕು ರಾಜ. ಅವನು ದ್ವಿಷತಾಂ ಹಂತ. ಅವನ ಎದುರುಗಡೆ ನಿಂತವ್ರು ಯಾರು ಕೂಡ ಇಲ್ಲಿ ತನಕ ಉಸಿರಾಡಿದ್ ನೋಡಿಲ್ಲ, ಯಾಕಂದ್ರೆ ಇವನಲ್ಲಿ ಇರಲ್ಲ. ಸುಗಾತ್ರಿ. ಎಷ್ಟು ಚಂದದ ಶರೀರದವಳೆ. ಯಸ್ಯಾನು ಯಾತ್ರಂ ಧ್ವಜಿನಃ ಪ್ರಯಾಂತಿ. ನೋಡು, ಅವರ ಇಷ್ಟು ಮಾತ್ರ ನಾನು ತೋರಿಸಿದ ಎದುರುಗಡೆ ಕಾಣ್ತಾ ಇರೋದು. ಅದರ ಹಿಂದೆ ಎಷ್ಟು ಧ್ವಜಗಳಿವೆಯೋ ಅಷ್ಟೆಲ್ಲ ರಾಜಕುಮಾರರು ಅದರ ಹಿಂದೆ ಕಾಯ್ತಾ ಇದ್ದಾರೆ. ಸೌವೀರಕ. ಸುವೀರ ದೇಶದ 12 ರಾಜಪುತ್ರ. ಅದರ ಹಿಂದೆ ಇನ್ನೂ 12 ಜನ ಇದ್ದಾರೆ. ಅವರೆಲ್ಲ ಹೆಸರು ಹೇಳ್ತಾನೆ ಒಂದಿಷ್ಟು. ಅಂಗಾರಕ, ಕುಂಜರ, ಗುಪ್ತಕ, ಶತ್ರುಂಜಯ, ಸೃಂಜಯ, ಸುಪ್ರವೃದ್ಧ, ಪ್ರಭಂಕರ, ಭ್ರಮರ, ರವಿ, ಶೂರ, ಪ್ರತಾಪ, ಕುಹನ. ಇನ್ನೂ 6,000 ರಥಿಗಳು ಅವ್ರ ಹಿಂದೆ ಇದ್ದಾರೆ. ಸರಿ, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಿ? ಅನೇಕ ಕುದುರೆಗಳಿದ್ದಾವೆ, ದೊಡ್ಡ ರಥಗಳಿದ್ದಾವೆ, ಅದರ ಜೊತೆಗೆ ಆನೆಗಳಿದ್ದಾವೆ, ಅದಕ್ಕಿಂತ 10 ಪಟ್ಟು ಹೆಚ್ಚಿನ ಪದಾತಿಗಳಿದ್ದಾರೆ. ಇವರೆಲ್ಲ ಯಾರನ್ನು ಅನುಸರಿಸ್ತಾ ಬರ್ತಾ ಇದ್ದಾರೆ ಗೊತ್ತಾ? ಜಯದ್ರಥೋ ನಾಮ ಯದಿ ಶ್ರುತಸ್ತೆ ಸೌವೀರ ರಾಜ ಸುಭಗೇಶ ಏಷ. ಜಯದ್ರಥ ಅಂತ ಕೇಳಿರ್ತೀಯಲ್ಲ, ನಿನ್ಗೂ ಗೊತ್ತಿರುತ್ತೆ. ನಿನಗೆ ಗೊತ್ತಿಲ್ಲದ ಹೆಸರೇನಲ್ಲ ಅದು. ಜಯದ್ರಥ ಬಹಳ ದೊಡ್ಡ ಸೌವೀರ ದೇಶದ ರಾಜ ಅವನು. ಅವನಿಗೆ ಇನ್ನೂ ಕೆಲವರೆಲ್ಲ ಅಣ್ಣ ತಮ್ಮಂದಿರಿದ್ದಾರೆ. ಅಧೀನ ಸತ್ವ. ಯಾರತ್ರವೂ ತಲೆ ಬಗ್ಗಿಸಿ ನಡೆದವರಲ್ಲ. ಹೇಗೆ ಆಕಾಶದಲ್ಲಿ ಗಾಳಿ ಬಂದೊಡನೆ ಎಲ್ಲ ಮೋಡಗಳು ಒಟ್ಟಾಗ್ತಾವೋ ಹಾಗೆ ಜಯದ್ರಥನಿಗೋಸ್ಕರ ಎಲ್ಲರೂ ಸೇರಿ ಬಂದಿದ್ದೀವಿ ನಾವು. ಅಂದ್ರೆ ಜಯದ್ರಥನನ್ನ ಬಿಲ್ಡಪ್ ಕೊಡುವಾಗ ಮೊದಲು ಅವರ ಪಕ್ಕದಲ್ಲಿದ್ದವ್ರದ್ದೆಲ್ಲ ಬಿಲ್ಡಪ್ ಕೊಟ್ಟು ಆಮೇಲೆ ಬಗ್ಗೆ ಹೇಳ್ತಾ ಇದ್ದಾನೆ. ರಾಜಾನ ಮೇತೆ ಬಲಿನೋನು ಯಾಂತಿ. ಈ ರಾಜನನ್ನ ಈ ಎಲ್ಲ ಬಲಿಷ್ಠರು ಅನುಸರಿಸ್ತಾ ಇದ್ದಾರೆ. ಅಂದ್ರೆ ಜಯದ್ರಥನ ಬಗ್ಗೆ ಏನು ಇಂಟ್ರೊಡಕ್ಷನ್ ಕೊಡಬೇಕಾಗಿಲ್ಲ. ಅವನು ಎಷ್ಟು ಬಲಿಷ್ಠ ಅಂತ ಇವರೆಲ್ಲ ಬಲದಿಂದಲೇ ಗೊತ್ತಾಗಬೇಕು. ಅಜಾನತಾಂಸ್ಯ ಖ್ಯಾಪಯ ನ ಸುಕೇಶಿ. ಚಂದದ ಕೂದಲಿನವಳೆ, ಚಂದದ ಮೈಯವಳೆ, ರೂಪದಲ್ಲಿ ಯಾರನ್ನು ಹೋಲಿಕೆಗೆ ತಂದುಕೊಳ್ಳದವಳೆ. ಕಸ್ಯಾಸಿ. ಭಾರ್ಯ. ಯಾರ ಹೆಂಡ್ತಿ ನೀನು? ಅಥವಾ ಕಸ್ಯವ ದುಹಿತ. ಯಾರ ಮಗಳು ನೀನು? ಹೇಳು ಅಂತ ಹೀಗೆ ಅವಳು ಏನು ಮಾತಾಡದಿದ್ರು ಇವನೇ ವಟ 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 ಅಂತ ಎಲ್ಲ ಬಾಯಿ ಬಡ್ಕೊಳ್ತಾ ಇದ್ದಾನೆ. ಅಥಾ ಬ್ರವೀ ದ್ರೌಪದಿ ರಾಜಪುತ್ರಿ. ಇಷ್ಟು ಮಾತಾಡಿ ಎಲ್ಲ ಮುಗ್ಮೇಲೆ ಇದು ಯಾವುದೋ ತಲೆಕೆಟ್ಟ ಪ್ರಾಣಿಗಳೇ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಬಂದಿದೆ. ಏನು ಮಾತಾಡದೆ ಇದ್ರೆ ತಪ್ಪಾಗುತ್ತೆ. ಪೃಷ್ಟ ಶಿಬೀನಾಂ ಪ್ರವರೇಣತೇನ ಆಚಕ್ಷ್ವ ಮಂದಂ ಪ್ರವಿಮುಚ್ಯ ಶಾಖಾಂ ಸಂಗೃಹ್ಣತಿ ಕೌಶಿಕಮುತ್ತರೀಯಂ. ತನ್ನ ಮೇಲುತ್ತರಿಯವನ್ನು ಸರಿಯಾಗಿ ಹೊದೆದುಕೊಳ್ತಾ ಕೈಯಲ್ಲಿ ಹಿಡ್ಕೊಂಡಿದ್ದ ಆ ಗೆಲ್ಲನ್ನು ಪಕ್ಕಕ್ಕೆ ಬಿಟ್ಟು ನಿಧಾನಕ್ಕೆ ಮಂದಂ ಪ್ರವಿಮುಚ್ಯ. ಒಂದೇ ಸರ್ತಿ ಬಿತ್ತ ಡಪ್ ಅಂತ ಮೇಲಕ್ಕೆ ಹೊಡೆದು ಅದಕ್ಕೆ ನೋವಾಗುವಾಗ ಮಾಡಲಿಲ್ಲ. ಮಂದಂ ಪ್ರವಿಮುಚ್ಯ. ಆಗ ಶಾಖೆಯನ್ನು ಎಳೆದದ್ದು ಬಹಳ ಪ್ರೀತಿಯಿಂದಲೇನೆ. ನಿಧಾನಕ್ಕೆ ಅದನ್ನು ಬಿಟ್ಲು. ತನ್ನ ಉತ್ತರೀಯ ರೇಷ್ಮೆಯ ಬಟ್ಟೆಯನ್ನ ಮೈ ಮೇಲೆ ಚೆನ್ನಾಗಿ ಹೊದ್ದುಕೊಂಡು ಬುದ್ಧ್ಯಾ ಬಿಜಾನಾಮಿ ನರೇಂದ್ರ ಪುತ್ರ ನಮಾದೃಶಿ ತ್ವಾಂ ಅಭಿಮಾಷ್ಟುಮರ್ಹತಿ ನತ್ವೇಹ ವಕ್ತಾಸ್ತಿ ತವೇಹ ವಾಕ್ಯಂ ಅನ್ಯೋ ನರೋ ವಾಪ್ಯಭ ಅಥವಾಪಿ ನಾರಿ. ನಿನ್ನ ಇಷ್ಟೊತ್ತಿನ ಮಾತುಗಳನ್ನು ಕೇಳಿದ್ರೆ
ನೀನು ನಿಜವಾಗಿ ನನ್ನ ಹತ್ರ ಮಾತಾಡಲಿಕ್ಕೆ ಯೋಗ್ಯನಲ್ಲ, ನಿನ್ನ ಹತ್ರ ನಾನು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ನತ್ವೇಹ ವಕ್ತಾಸ್ತಿ ತವೇಹ ವಾಕ್ಯಂ. ಆದರೆ ನೀ ಕಳಿಸ್ಕೊಟ್ಟವ್ರಲ್ಲಿ ಬಹುಶಃ ನೀನೇ ಸ್ವಲ್ಪ ಇಷ್ಟ ಆದರೂ ಪಡ್ಕೊಳ್ಳೋನು ಅಂತ ಅನ್ನಿಸ್ತಾ ಇದೆ. ಒಂದು ಹೆಣ್ಣು ಮಗಳ ಹತ್ರ ಹೇಗೆ ಮಾತಾಡಬೇಕು ಅಂತ ಮಾನ್ಯೋ ನರಹ, ಇಲ್ಲಿ ಅನ್ಯಹ ನರಹ ನಾಸ್ತಿ, ಇನ್ನು ಬೇರೆ ಯಾರು ವ್ಯಕ್ತಿಗಳಿಲ್ಲ. ಅಂದರೆ ಬೇರೆ ಯಾರಾದಿರ್ತಿದ್ರೆ ಅವ್ರ ಹತ್ರ ನಿನಗೆ ಹೇಳಿಸ್ತಿದ್ದೆ ಏನು ಎತ್ತ ಎಲ್ಲ ಉತ್ತರ ಕೊಡಿ ಅಂತ. ಇಲ್ಲಿ ಯಾರು ಇಲ್ಲ ಆದ್ರಿಂದ ನಾನು ನಿನಗೆ ಉತ್ತರ ಕೊಡಬೇಕಾಗಿದೆ. ಏಕಾಹ್ಯಹಂ, ನಾನು ಇಲ್ಲಿ ಒಬ್ಬಳೇ ಇದ್ದೇನೆ. ಸಂಪ್ರತಿ ವನೇ ವಾಚಂ ತೇನ ವಾಚಂ ದದಾನಿ, ಆ ಕಾರಣದಿಂದ ನಾನು ನಿನ್ನ ಹತ್ರ ಮಾತಾಡ್ತಿದ್ದೇನೆ. ಇಲ್ಲಿ ಯಾರಾದ್ರೂ ಇದ್ದಿದ್ರೆ ನಿನ್ನ ಹತ್ರ ಈ ವಿಷಯದಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ಇಷ್ಟ ಇಲ್ಲ. ಬಾಯಲ್ಲಿ ಬಂದ ಮಾತುಗಳಲ್ಲಿ ಎಲ್ಲಿಯೂ ಕೂಡ ಒಂದು ಸೌಜನ್ಯ ಇಲ್ಲ, ಒಂದು ಹೆಣ್ಮಕ್ಳ ಹತ್ರ ಹೇಗೆ ಮಾತಾಡಬೇಕು ಅಂತ ಅನ್ನುವ ಪ್ರಜ್ಞೆ ಇಲ್ಲ ನಿನ್ನ ಮಾತುಗಳಲ್ಲಿ. ಆದರೆ ಕೊಡಬೇಕಾದ ಉತ್ತರಕ್ಕೆ ಬೇರೆ ಯಾರೂ ಇಲ್ಲಿ ಇನ್ನೊಂದು ಬಾಯಿ ಇಲ್ಲ, ಅದರಿಂದಾಗಿ ನಾನೇ ಉತ್ತರಿಸ್ತಾ ಇದ್ದೇನೆ. ನಾನು ಈ ಅರಣ್ಯದಲ್ಲಿ ಏಕಾಕಿನಿ, ಈಗ ಒಬ್ಬಳೇ ಇದ್ದೇನೆ. ತ್ವಾಂ ಆಲಪೇಯಂ ನಿರತಾ ಸ್ವಧರ್ಮೆ, ಆದರೆ ನಾನು ನನ್ನ ಧರ್ಮದಲ್ಲಿ ಇದ್ದುಕೊಂಡೇ ನಿನ್ನ ಹತ್ರ ಮಾತಾಡಬೇಕಾದ ಪ್ರಸಂಗ ಬಂದಿದೆ, ಅದರಿಂದ ಮಾತಾಡ್ತೇನೆ. ಜಾನಾಮಿ ಚತ್ವಾಂ ಸುರಥಸ್ಯ ಪುತ್ರಂ, ಗೊತ್ತು ಸುರಥನ ಮಗ ಹೇಗಿನವನು, ಎಂಥವನು, ಅವನ ಬಿರುದು ಬಾವಲಿಗಳೇನು, ಎಲ್ಲೆಲ್ಲಿ ಗೆದ್ದಿದ್ದಾನೆ, ಎಲ್ಲೆಲ್ಲಿ ಸೋತಿದ್ದಾನೆ ಎಲ್ಲ ಗೊತ್ತು. ಎಂ ಕೋಟಿಕಾಶ್ಚೇತಿ ವಿದುರ್ ಮನುಷ್ಯ, ನೀನೇ ಹೇಳ್ಕೊಂಡಿಯಲ್ಲ ಎಲ್ಲ ಮನುಷ್ಯರಿಗೂ ಗೊತ್ತು ನನ್ನ ಬಗ್ಗೆ ಅಂತ ಗೊತ್ತು. ತಸ್ಮಾದಹಂ ಶೈವ ತಥೇತಿ ತುಭ್ಯಂ ಆಖ್ಯಾಮಿ ಬಂಧೂನ್ ಪ್ರಥಿತಂ ಕುಲಂಚ. ನಿನ್ನ ಬಗ್ಗೆ ನನಗೆ ಗೊತ್ತಾದ್ರಿಂದಾಗಿ ನೀನು ನನಗೆ ಅಪರಿಚಿತನಾಗಿದ್ರೆ ನಿನ್ನ ಹತ್ರ ಮಾತಾಡ್ತಿರ್ಲಿಲ್ಲ ನಾನು. ಆದರೆ ನಿನ್ನ ಬಗ್ಗೆ ನನಗೆ ತಿಳಿದಿದೆ, ಆದ್ರಿಂದಾಗಿ ತಸ್ಮಾದಹಂ ಶೈವ್ಯ ತಥೈವ ತುಭ್ಯಂ ಆಖ್ಯಾಮಿ ಬಂಧೂನ್, ನನಗೆ ಸಂಬಂಧಪಟ್ಟವರು ಯಾರು, ನಾನು ಯಾವ ಕುಲದವಳು ಇತ್ಯಾದಿಗಳನ್ನು ನಾನು ಹೇಳ್ತೇನೆ. ಅಪತ್ಯಮಸ್ಮಿ ದ್ರುಪದಸ್ಯ ರಾಜ್ಞಃ, ದ್ರುಪದನ ಮಗಳು ನಾನು. ಕೃಷ್ಣೇತಿ ಮಾಂ, ನನ್ನನ್ನು ಕೃಷ್ಣ ಅಂತ ಕರೀತಾರೆ. ಅವಳು ಹೇಳುವ ಸ್ಟೈಲ್, ಅವನು ಹೇಗೆ ಹೇಳಿದ್ದ, ಎಂ ಕೋಟಿಕಾಶ್ಯೇತಿ ವಿದುರು ಮನುಷ್ಯ ಅಂತ ಹೇಳಿದ್ದ. ಅದಕ್ಕೆ ಅವಳು ಹೇಳುದು ಕೃಷ್ಣೇತಿ ಮಾಂ ಶೈವ ವಿದುರು ಮನುಷ್ಯ. ವಾಪಸ್ ಡೈಲಾಗ್ ಅದು ಸಂಸ್ಕೃತದ ಜೊತೆಗೆ ಓದಿದ್ರೆ ತುಂಬಾ ಚೆನ್ನಾಗಿದೆ. ಅವನು ಏನೆಲ್ಲ ಹೇಳ್ತಾನ ಅದೇ ತರದ ಆನ್ಸರ್ಗಳನ್ನು ಕೊಡ್ತಾ ಇದ್ದ. ನಾವು ಅಂದ್ರೆ ಅವನೇನು ಹೇಳಿದ, ಮಾನಂ ವರ್ಧಯಂತಿ, ನಾನು ನಿಮಗೆ ಗೌರವ ಹೆಚ್ಚಿಸುವವರಾಗಿ ಬಂದಿದ್ದೇನೆ. ನೀವು ಕೊಟ್ಟ ಗೌರವದಿಂದ ನಾವು ಹೆಚ್ಚಿಸ್ಕೊಳ್ಬೇಕಾಗಿಲ್ಲ, ನಾವು ಮೊದಲೇ ಗೌರವಾನ್ವಿತರು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಎಲ್ಲ ಶಬ್ದ ಹೇಳ್ತಾಳೆ. ದ್ರುಪದನ ಮಗಳು ನಾನು, ಕೃಷ್ಣ ಅಂತ ನನ್ನನ್ನ ಎಲ್ಲರೂ ತಿಳ್ಕೊಂಡಿದ್ದಾರೆ, ಎಲ್ರಿಗೂ ಗೊತ್ತಿದೆ. ಸಾಹಂ ವೃಣೆ ಪಂಚ ಜನಾನ್ ಪತಿತ್ವೆ, ಅಂಥವಳು ನಾನು 5 ಜನರನ್ನು ವರಿಸಿದ್ದೇನೆ. ಯೇ ಕಾಂಡವ ಪ್ರಸ್ಥಗತಾ ಶ್ರುತಾಸ್ತೆ, ಯಾರು ಕಾಂಡವ ಪ್ರಸ್ಥದಲ್ಲಿ ಅಂದ್ರೆ ಇಂದ್ರಪ್ರಸ್ಥದಲ್ಲಿ ರಾಜ್ಯಭಾರವನ್ನು ಮಾಡಿ ಎಲ್ಲ ದಿಕ್ಕುಗಳಿಂದಲೂ ಕರವನ್ನು ಗೆದ್ದು ತಂದು ರಾಜಸೂಯ ಯಾಗದ ಕಲಶದ ಅಭಿಷೇಕವನ್ನ ಯಾರು ಗೌರವದಿಂದ ಮಾಡಿಸಿಕೊಂಡಿದ್ದಾರೋ ಅಂತ ಶ್ರುತಾಹ ಅಂದ್ರೆ ಶ್ರುತಿಯಲ್ಲಿ ಹೇಳಿದ ಕರ್ತವ್ಯಗಳನ್ನು ಮಾಡಿ ಹಿಕ್ಕಿದವರು. ಸುಮ್ಮನೆ ಅವ್ರ ಹತ್ರ ಎಲ್ಲ ಟಾಮ್ ಹೊಡಿಸ್ಕೊಂಡು ಪ್ರಸಿದ್ಧಿಗೆ ಬಂದವರಲ್ಲ, ಮಾಡಿದ ಕರ್ಮದಿಂದ ಎಲ್ಲರ ಕಿವಿಯಿಂದ ಕಿವಿಗೆ ಅವರೇ ಕೇಳ್ಕೊಂಡು ಅವ್ರು ಹೇಗೆ ಮಾಡಿದ್ರು ಇವ್ರು ಹೇಗೆ ಮಾಡಿದ್ರು ಅಂತ ಅವರೇ ಈ ನನ್ನ ಯಜಮಾನರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಯುಧಿಷ್ಠಿರೋ ಭೀಮಸೇನಾರ್ಜುನೌ ಚ ಮಾದ್ರ್ಯಾಶ್ಚ ಪುತ್ರೋ ಪುರುಷ ಪ್ರವೀರೌ ತೇಮಾಂ ನಿವೇಶ್ಯೇಹ ದಿಶಶ್ಚತಸ್ರಃ. ಅಂದ್ರೆ ಇಲ್ಲಿ ಅವಳಿಗೆ ತನ್ನ ಗಂಡಂದ್ರ ಬಗ್ಗೆ ಇರುವ ಗಂಡಂದ್ರು ಏಕಾಂತದಲ್ಲಿ ಇರ್ಬೇಕಾದ್ರೆ ಅವ್ರ ಹತ್ರ ಹೇಗೆ ಮಾತಾಡ್ತಾಳೆ, ತಪ್ಪಾದ್ರೆ ತಪ್ಪು ಅಂತ. ಮೂರನೇವ್ರು ಬಂದು ಮಾತಾಡುವಾಗ ಎಷ್ಟು ಅವರನ್ನ ತನ್ನ ಗೌರವಕ್ಕೆ ಚ್ಯುತಿಬಾರದ ಎಲ್ಲ ಗುಣಗಳನ್ನೇ ಗಮನಿಸಿ ಹೇಳ್ತಾಳೆ. ಯುಧಿಷ್ಠಿರ, ಭೀಮಸೇನ, ಅರ್ಜುನ ಮತ್ತು ಮಾದ್ರಿಯ ಮಕ್ಕಳಾದ ಪುರುಷ ಪ್ರವೀರರು ಯಾರು ಕೂಡ ಸಾಮಾನ್ಯರಲ್ಲ, ಎಲ್ಲರೂ ಕೂಡ ಅತ್ಯಂತ ವೀರರು. ನಕುಲ ಸಹದೇವರು ತೇಮಾಂ ನಿವೇಶ್ಯ ಇಹ, ಅವ್ರು ನನ್ನನ್ನು ಈ ಮನೆಯಲ್ಲಿ ಇರಿಸಿ ದಿಶಶ್ಚತಸ್ರಃ 4 ದಿಕ್ಕುಗಳಿಗೆ ತಮ್ಮ ತಮ್ಮ ಕೆಲಸಕ್ಕೋಸ್ಕರ ಹೋಗಿದ್ದಾರೆ. ವಿಭಜ್ಯ ಪಾರ್ಥಾಹ ಮೃಗಯಾಂ ಪ್ರಯಾತ, ಬೇಟೆಗಾಗಿ ತೆರಳಿದ್ದಾರೆ. ಆದರೆ ಈ ಅವರಿಗೆ ನರಿಗಳನ್ನು ಬೇಟೆಯಾಡಿ ಗೊತ್ತಿಲ್ಲ, ಇಲ್ಲಾಂದ್ರೆ ಸಿಕ್ಕಿಬಿದ್ದು ನೀವು ಅಲ್ಲೇ ಖಾಲಿ ಆಗ್ತಿದ್ರಿ. ನೀವು ಮಧ್ಯದಲ್ಲೂ ಸಿಕ್ಕಿಲ್ಲ, ಅದರಿಂದ ಇಲ್ಲಿ ತನಕ ಬಂದಿದ್ದೀರಿ. ಪ್ರಾಚೀನ್ ರಾಜ ದಕ್ಷಿಣಾಂ ಭೀಮಸೇನ, ಪೂರ್ವದ ದಿಕ್ಕಿಗೆ ಯುಧಿಷ್ಠಿರ ಹೋಗಿದ್ದಾನೆ, ದಕ್ಷಿಣದ ದಿಕ್ಕಿಗೆ ಭೀಮಸೇನ ಹೋಗಿದ್ದಾನೆ. ಜಯ ಪ್ರತೀಚೀನ್, ಯಾವ ದಿಕ್ಕಿನಿಂದ ಯಾರು ಬೇಕಾದ್ರೂ ಬರ್ಬೋದು, ಎಚ್ಚರ ಇರುವಂತ ಅನ್ನುವ ಇಂಡೈರೆಕ್ಟ್ ಸ್ಪೀಚ್ ಅದು. ಜಯ ಪ್ರತೀಚೀನ್, ಪಶ್ಚಿಮದ ದಿಕ್ಕಿಗೆ ಜಯ ಅಂದ್ರೆ ಅರ್ಜುನ,
ಅರ್ಜುನ ಹೋಗಿದ್ದಾನೆ, ಅವನನ್ನು ವಿಜಯ ಜಯ ಅನ್ನೋ ಶಬ್ದದಿಂದ ಕರೀತಾರೆ. ಯಮಜೌ ಉದೀಚಿ, ಉತ್ತರದ ದಿಕ್ಕಿಗೆ ನಕುಲ ಸಹದೇವರು ಒಟ್ಟಿಗೆ ಹೋಗಿದ್ದಾರೆ. ಮನ್ಯೇತು ತೇಷಾಂ ವ್ರತ ಸುತ್ತಮಾನಾಂ ಕಾಲೋ ಬಹು ಪ್ರಾಪ್ತ ಇಹೋಪಯಾತು, ಹೋಗಿ ಬಹಳ ಹೊತ್ತಾಯಿತು, ಇಲ್ಲಿಗೆ ಬರುವ ಹೊತ್ತಾಯಿತು ಅಂತ ಅರ್ಥ. ಸಮ್ಮಾನಿತ ಯಾಸ್ಯತ ತೈರ್ಯಥೇಷ್ಟಂ, ಅವರಿಂದ ತುಂಬ ಸಮ್ಮಾನಕ್ಕೊಳಪಟ್ಟಿದ್ದೇನೆ. ನನಗವರು ನನ್ನ ಮನಸ್ಸಿಗೆ ಯಾವತ್ತೂ ಚ್ಯುತಿ ಬರುವ ಕಾರ್ಯ ಮಾಡಿಲ್ಲ ಅವರು, ಅವರಿಂದ ನಾನು ತುಂಬ ಸಂತುಷ್ಟಳಾಗಿದ್ದೇನೆ. ವಿಮುಚ್ಯ ವಾಹನ್ ಅವರೋಹಯಧ್ವಂ, ಅದರಿಂದಾಗಿ ನೀವು ನಿಮ್ಮ ನಿಮ್ಮ ವಾಹನಗಳನ್ನು ಹೊತ್ತುಕೊಂಡು ಜಾಗ ಕಾರ್ಯ ಮಾಡಬಹುದು. ಏತಾವದುಕ್ತ, ಇಷ್ಟು ಹೇಳಿ ದ್ರುಪದಾತ್ಮಜಾಸ ಶೈವ್ಯಾತ್ಮಜಂ ಚಂದ್ರಮುಖಿ ಪ್ರತೀತ ವಿವೇಶತಾಂ ಪರ್ಣಶಾಲಾಂ ಪ್ರಶಸ್ತಾಂ ಸಂಚಿತ್ಯ ತೇಷಾಂ ಅತಿಥಿ ಸ್ವಧರ್ಮ. ಆದರೆ ಅತಿಥಿಗಳು ಬಂದಾಗ ಏನಾದರೂ ಮಾಡಬೇಕು, ಇದನ್ನ ಯೋಚನೆ ಮಾಡ್ತಾಳವಳು, ಹೇಳ್ತಾಳೆ ಪ್ರಿಯಾತಿಥಿ ಧರ್ಮ ಸುತೋ ಮಹಾತ್ಮ, ಅತಿಥಿಗಳಿಗೆ ಪ್ರಿಯವನ್ನು ಮಾಡುವಂತಹ ಧರ್ಮಾತ್ಮ ಪ್ರೀತನಾಗಿ ಭವಿಷ್ಯತಿ ಅಭಿವೀಕ್ಷೆ ಯುಷ್ಮಾನ್, ಅವನು ಬರುವ ತನಕ ಅಲ್ಲೇ ಇರಿ, ನೀವು ಬಂದ ಮೇಲೆ ನಾನು ಆತಿಥ್ಯಕ್ಕೆ ಬೇಕಾದ ಸಿದ್ಧತೆ ಮಾಡ್ತೇನೆ, ಯಾಕಂದ್ರೆ ಅವನಿಲ್ಲದೆ ನಾನು ಆತಿಥ್ಯ ಮಾಡ್ಲಿಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಕಾಯಬೇಕಾಗತ್ತೆ. ಹೀಗೆ ಹೇಳಿ ಶೈವ್ಯಾತ್ಮಜನಾದಂತಹ ಆ ಕೋಟಿಕಾಶನನ್ನು ಮಾತನಾಡಿಸಿ ಪರ್ಣಶಾಲೆಯ ಒಳಭಾಗಕ್ಕೆ ಅವಳು ತನ್ನ ಅತಿಥಿ ಧರ್ಮಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೋಸ್ಕರ ಒಳಗೆ ಪ್ರವೇಶ ಮಾಡ್ತಾಳೆ ಅನ್ನುವಲ್ಲಿಗೆ 267 ಅಧ್ಯಾಯಗಳು ಮುಕ್ತಾಯವಾದವು. ಅದಾದ್ಮೇಲೆ ಕೋಟಿಕಾಶ ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಅವಳು ವಾಪಸ್ ಏನು ಹೇಳ್ತಾಳೆ, ಅವನು ಜರಾಸಂಧನ ಹತ್ರ ಏನು ಹೇಳ್ತಾಳೆ, ಈ ಪ್ರಸಂಗ ಮತ್ತೆ ಮುಂದೆ ಬರುತ್ತೆ, ಅದನ್ನು ಮತ್ತೆ ಮುಂದಿನ ಭಾಗದಲ್ಲಿ ನಾವು ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.